आद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः प्रथमो हनुमान् नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः कामधेनुर्यथा पूर्वं सर्वाभीष्टफलप्रद तथा कलौ वादिराजश्रीपादोऽभीष्टदः सतां भवति यदनुभावादेडमो कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् ಸ್ವಸ್ತ್ಯಸ್ತು ಸತಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಶ್ರೀಕೃಷ್ಣನ ಜನ್ಮ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ. ಎಲ್ಲ ಪುರಾಣಗಳಲ್ಲಿ ಇದ್ದಾಗೆ ಕೃಷ್ಣನ ಬಾಲಲೀಲೆಯನ್ನು ಹೆಚ್ಚಾಗಿ ವಿಶದವಾಗಿ ಹೇಳಿದ್ದು ಅದು ಭಾಗವತದ ದಶಮದ ಅಧ್ಯಾಯದಲ್ಲಿ, ಸ್ಕಂದದಲ್ಲಿ. ಹಾಗಾಗಿ ಭಾಗವತದಲ್ಲಿ ಹೇಳಿದ್ದಕ್ಕೆ ಉಪೋದ್ಬಲಕವಾಗಿ ಅದನ್ನು ವಿಸ್ತೃತವಾಗಿ ಹೇಳಿದ್ದು ಅದು ಹರಿವಂಶದಲ್ಲಿ. ಭಗವಂತನ ಹರಿಯ ವಂಶವನ್ನೇ ಹೇಳಲಿಕ್ಕೆ ಹೊರಟಂತಹ ಗ್ರಂಥ ಅದು. ಹಾಗಾಗಿ ಕೃಷ್ಣ ತಾನು ಅವತಾರ ಮಾಡಿ ಏನೆಲ್ಲ ಮಾಡ್ತಾನೆ ಎನ್ನುವುದನ್ನು ವಿಶದವಾಗಿ ಅವರು ಹೇಳಿದ್ದಾರೆ. ಅದರಲ್ಲಿ ಮೊದಲು ಪೂತನಾ ಸಂಹಾರದ ಬದಲು ಶಕಟಾಸುರನ ಸಂಹಾರವನ್ನು ಹೇಳ್ತಾ ಇದ್ದಾರೆ. ಶಕಟಾಸುರನ ಸಂಹಾರ ಮಾಡಿದ ಬಳಿಕ ಪೂತನ ವಧೆಯನ್ನು ಹೇಳ್ತಾ ಇದ್ದ. ಪೂತನ ಎನ್ನುವಂಥವಳು ಬಾಲಘಾತಿನಿಯಾಗಿದ್ದು ದುಷ್ಟ ಈಕೆ. ತಾನು ಉರ್ವಶಿಯೇ ತಾನು ಅಲ್ಲಿ ಸೇರಿಕೊಂಡವಳು. ಉರ್ವಶಿ ಮತ್ತು ತಾಟಕ ಹೀಗೆ ಜೀವದ್ವಯ ಸಮಾವೇಶವುಳ್ಳಂತಹ ಈ ಪೂತನ ಎನ್ನುವವಳು. ಹಾಗಾಗಿ ಅಂತಹ ಚರಿತ್ರೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ತಾನೇನು ಮಾಡಿದ ಕೇಳಿದರೆ, ತಾನು ಹುಟ್ಟಬೇಕಾದ್ರೆ ಮಥುರಾ ಪಟ್ಟಣದಲ್ಲಿ ಹುಟ್ಟಿ ನಂದಗೋಕುಲಕ್ಕೆ ಬಂದರೆ, ನಂದಗೋಕುಲದಲ್ಲಿ ತಾನು ಹುಟ್ಟಿದವ ಬಲರಾಮ. ಆದರೆ ಹುಟ್ಟಿದ್ದು ಮೊದಲೆಲ್ಲಿ ಕೇಳಿದರೆ ಗರ್ಭ ಪ್ರವೇಶ ಮಾಡಿದ್ದು ಮಥುರೆಯ ದೇವಕಿಯ ಗರ್ಭಕ್ಕೆ. ಅಲ್ಲಿಂದ ಮತ್ತೆ ತಾನು ಆ ನಂದಗೋಕುಲಕ್ಕೆ ತಾನು ತೆರಳಿದ್ದಾನೆ. ದೇವಿ ತಾನೇನು ಮಾಡಿದ್ದಾಳೆ ಕೇಳಿದರೆ, ತನ್ನ ಗರ್ಭವನ್ನು ಈ ಕಡೆಯಿಂದ ಎಳೆದು ಆ ಕಡೆಗೆ ತಾನು ಹಾಕಿ ಆ ಸಂಕರ್ಷಣ ಅಂತ ಹೇಳಿ ಬಲರಾಮನನ್ನು ತಾನು ಜಗತ್ತಿಗೆ ತೋರ್ಪಡಿಸಿದ್ದಾಳೆ. ಇದಿಷ್ಟು ಮಾಡಿದ್ದು ಯಾರು ಕೇಳಿದ್ರೆ ದೇವಿ ತಾನು ಮಾಡಿ ತೋರಿಸಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣನಿಗೆ ಜೊತೆಗಾರ ಯಾರು ಕೇಳಿದ್ರೆ ಬಲರಾಮ, ಬಲರಾಮನಿಗೆ ಜೊತೆಗಾರ ಯಾರು ಕೇಳಿದ್ರೆ ಕೃಷ್ಣ. ಹೀಗೆ ಕೃಷ್ಣ ಬಲರಾಮರಿಬ್ಬರು ಸೇರಿಕೊಂಡ್ರೆ ತುಂಬಾ ತಂಟೆತನವನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವರಿಬ್ಬರನ್ನು ಕೂಡ ಹದ್ದು ಬಸ್ತಿನಲ್ಲಿ ಹಿಡಿದು ಬಹಳ ಕಷ್ಟ ಆಗ್ತಾ ಇತ್ತು. ಇಬ್ಬರಿಬ್ಬರು ಮಕ್ಕಳು, ಅದು ಕೂಡ ಹೇಗಿದ್ರು ಅಂತ ಹೇಳಿದ್ರೆ ಅನ್ಯೋನ್ಯ ವ್ಯತಿಕ್ರಾಕ್ತವಿ ಅಂತ ಹೇಳ್ತಾ ಇದ್ರು. ಪರಸ್ಪರ ಅವರದ್ದು ಮನಸ್ಥಿತಿ, ಅವರದ್ದು ಪ್ಲಾನ್ ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಇತ್ತು ಅಂತ ತಾವು ಹೇಳ್ತಾ ಇದ್ದಾರೆ. ಅತಿ ಪ್ರಸಕ್ತೌ ತೌ ದೃಷ್ಟ ಸರ್ವಬ್ರಜ ವಿಚಾರಿಣೋ ನಾಶಕ್ನೋತ್ತೌ ಧಾರಯಿತು ನಂದಗೋಪ ಸುದುರ್ಮದವು ಅಂತ. ಅಂದ್ರೆ ರಾಮಕೃಷ್ಣರು ಸಮಗ್ರ ಯಾವ ನಂದಗೋಕುಲವನ್ನು ಅವರು ಸಂಚರಿಸ್ತಾ ಇದ್ರು. ಸಂಚರಿಸುವಾಗ ಅವರು ಮಾಡುವ ತಂಟೆಗಳ ಇರ್ಬೋದು, ಕೀಟಲೆಗಳನ್ನು ಇರ್ಬೋದು, ಅದು ಯಾರೂ ಕೂಡ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಅವರು ಮಾಡ್ತಾ ಇದ್ರು. ಅತಿ ಪ್ರಸಕ್ತೌ ಕ್ರೀಡಾಯಾಂ ಕೃಷ್ಣ ಸಂಕರ್ಷಣವು ಮೊಹೋ ಕ್ವಚಿದ್ ವೇಶ್ಮನಿ ನಿರ್ಗತ್ಯ ನವನೀತಂಚ ಗೃಹತಃ. ಏನು ಮಾಡ್ತಾ ಇದ್ರು ಕೃಷ್ಣ ಬಲರಾಮರು ಕೇಳಿದ್ರೆ, ಈಗ 5 ವರ್ಷ ಆಗಿದೆ, ಅವರಿಬ್ಬರು ಕೂಡ ಹೋಗ್ತಾ ಇದ್ದಾರೆ. ಅವರ ಒಟ್ಟಿಗೆ ಇನ್ನೊಂದಿಷ್ಟು ಗೋಪಾಲಕರು ಸೇರಿಕೊಂಡಿದ್ದಾರೆ. ಸಂಕರ್ಷಣರು ಮತ್ತೆ ಬಲರಾಮ ಮತ್ತೆ ಕೃಷ್ಣ ಇಬ್ಬರು ಕೂಡ ಯಾವುದರಲ್ಲಿ ಕೇಳಿದ್ರೆ ಕೃಷ್ಣ ಸಂಕರ್ಷಣರು ಆಟದಲ್ಲಿ ಆಸಕ್ತರು ಅಂತ ಹೇಳ್ತಾರೆ. ಬಾಲಸ್ತಾವತ ಕ್ರೀಡಾಸಕ್ತ ಅಂತ ಹೇಳಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಆಟವೇ, ಅಥವಾ ಏನು ಮಾಡಿದ್ರು ಅದು ಆಟವೇ, ಅದು ಇರುತ್ತೆ. ಮಕ್ಕಳು ಏನಾದರೂ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಅದು ಆಟದಲ್ಲಿ ಅವರಿಗೆ ಅದು ಆನಂದವನ್ನು ಕೊಡುವಂಥದ್ದು.
ಹಾಗಾಗಿ ಅವರು ಏನು ಮಾಡಿದ್ರು, ಕೆಲವರ ಮನೆಗೆ ಹೋಗಿ ಅಲ್ಲಿರುವಂತಹ ನವನೀತವನ್ನು ಅಪಹರಿಸಿದ್ರು, ಬೆಣ್ಣೆ ಕದಿಲಿಕ್ಕೆ ಆರಂಭ ಮಾಡಿದ್ರು. ಕ್ವಚಿತ್ ವೇಶ್ಮನಿ ನಿರ್ಗತ್ಯ ಅಂತ, ತಮ್ಮ ಮನೆಯಲ್ಲಿದ್ದ ವಸ್ತುವನ್ನು ತಗೊಳ್ಳೋದು ಅದು ಸಹಜ. ಮನೆಯಲ್ಲಿ ಏನಾದರೂ ತಿಂಡಿ ಗಿಂಡಿ ಮಾಡಿದ್ರೆ ಡಬ್ಬಿ ಹುಡುಕಿ ಅದರಲ್ಲಿ ಏನುಂಟು ಅಂತ ನೋಡಿ ಅಮ್ಮನಿಗೆ ಗೊತ್ತಾಗದಾಗಿ ತಿನ್ನುವ ಮಕ್ಕಳು ಎಲ್ಲ ಇದ್ದಾರೆ. ಇದು ಇನ್ನೊಂದು ಮನೆಗೆ ಹೋದ್ರೆ ಸಾಮಾನ್ಯವಾಗಿ ಹಾಗೆ ಕೈ ಹಾಕೋದಿಲ್ಲ. ಆದ್ರೆ ಇವರು ಹಾಗಲ್ಲ, ಅಲ್ಲಿ ಹೋಗಿ ಅಲ್ಲಿದ್ದಂಥ ಬೆಣ್ಣೆಯನ್ನು ತಾವು ತೆಗಿತಾ ಇದ್ರು. ಸಂಲೋಢ್ಯ ತಕ್ರಂ ಬಹುಧಾ ದಾರಕೌ ದಾರಕೈ ಸಹ ಅನ್ವಭೂತಾಂ ತಥೋ ರಾಜನ್ ಘಟಾಂಶ್ಚ ಪರಿಜಘ್ನತುಹು. ಕೃಷ್ಣ ಬಲರಾಮರು ಏನು ಮಾಡ್ತಾ ಇದ್ರು, ಮಜ್ಜಿಗೆಯನ್ನು ಕಡೆದು ಅದರಲ್ಲಿ ಬಂದ ಬೆಣ್ಣೆ ಏನುಂಟಲ್ಲ ಅದನ್ನು ತಿಂತಾ ಇದ್ರು, ಮಜ್ಜಿಗೆಯನ್ನು ಕುಡಿತಾ ಇದ್ರು. ಅಂದ್ರೆ ಇದರಿಂದ ಒಂದು ಗೊತ್ತಾಗುತ್ತೆ, ಈಗಿನ ಕಾಲದ ಹಾಗೆ ಅಲ್ಲ. ಏನು ಮೊಸರನ್ನು ಬಂದ್ರೆ ಅದನ್ನು ಹಾಗೆ ಇಟ್ಟು ಅದಕ್ಕೊಂದಿಷ್ಟು ಸೌಟಾಕಿ ಮಜ್ಜಿಗೆ ಆಯ್ತು ಅಂತ ಹೇಳ್ತೇವೆ, ಅದಲ್ಲ. ಅದು ಬೆಣ್ಣೆ ಬಂದ್ರೆ ಮಾತ್ರ ಅದು ಮಜ್ಜಿಗೆ ಅದು. ಹಾಗಾದ್ರೆ ಆ ಬೆಣ್ಣೆಯನ್ನು ತೆಗೆದಿದ್ದಾರೆ. ಬೆಣ್ಣೆ ಅಂದ್ರೆ ಮತ್ಯಾರು ಅಲ್ಲ, ಅದಕ್ಕೆ ಪ್ರತಿಪಾದ್ಯರಾದಂಥ ವಾಯುದೇವರು, ಮುಖ್ಯ ಪ್ರಾಣದೇವರು. ಹಾಗಾಗಿ ಕೃಷ್ಣನಿಗೆ ಪ್ರಾಣದೇವರು ಅಂದ್ರೆ ಬಹಳ ಇಷ್ಟ. ಕೃಷ್ಣಾವತಾರದಲ್ಲಿ ಭೀಮ, ರಾಮಾವತಾರದಲ್ಲಿ ಹನುಮ, ಹಾಗೆ ವ್ಯಾಸರಿಗೆ, ವೇದವ್ಯಾಸರಿಗೆ ಮಧ್ವರು, ಇವರು ಬಹಳ ಇಷ್ಟರು. ಹಾಗಾಗಿ ತಮಗೆ ಇಷ್ಟವಾದಂತಹ ಪದಾರ್ಥ ಅದನ್ನು ತಾವು ಸ್ವೀಕಾರ ಮಾಡ್ತಾ ಇದ್ದ ಕೃಷ್ಣ ಬಲರಾಮರು. ಇಷ್ಟು ತೆಕ್ಕೊಂಡ್ರೆ ತೊಂದರೆ ಇಲ್ಲ, ಮಜ್ಜಿಗೆ ಕುಡಿದ್ರು, ಬೆಣ್ಣೆ ತಿಂದ್ರು, ಹೋಗ್ಲಿಂತ ಅಷ್ಟು ಮಾಲ್ಲ. ಕುಡಿದ ಮೇಲೆ ಏನು ಮಾಡಿದ್ರು, ಅನ್ವಭೂತಾಂ ತಥೋ ರಾಜನ್ ಘಟಾಂಶ್ಚ ಪರಿಜಘ್ನತು. ಅಲ್ಲ, ಈ ಮಡಕೆ ಉಂಟಲ್ಲ ಇದು ಖಾಲಿ ಅಲ್ಲ, ಇದನ್ನು ಏನು ಮಾಡಿದ್ರು, ಎತ್ತಿ ಕೆಳಗೆ ಹಾಕಿದ್ರು. ಅದೆಲ್ಲ ಪುಡಿ ಪುಡಿ ಆಗ್ಲಿಕ್ಕೆ ಆರಂಭ ಆಯಿತು. ದಧಿ ಪೀತ್ವಾ ಚ ದೇವೇಶೋ ತದ್ಘಟಾಂಶ್ಚ ಪಿಪೇಶತು ಶಿಕ್ಯಂಜ ಪರಿಜಗ್ರಾಹ ಕೃಷ್ಣೋ ದಾರಕ ಶೇಷವಾನ್ ದಾರಕ ವೇಷವಾನ್. ಕೃಷ್ಣ ಮೊದಲು ಮೊಸರನ್ನು ತಿಂತಾ ಇದ್ದ. ಆ ಮೊಸರಿನ ಪಾತ್ರ ಉಂಟು, ದಧಿ ಪೀತ್ವ ಅಂತ, ಅಲ್ಲಿ ಬೆಣ್ಣೆ ತಿಂದದ್ದು, ಈಗ ಮೊಸರು ತಿಂತಾ ಇದ್ದಾನೆ. ತಿಂದು ಏನು ಮಾಡಿದ್ದಾನೆ, ಮೊಸರಿನ ಭಾಂಡವನ್ನು, ಆ ಪಾತ್ರವನ್ನು ಅದನ್ನು ಮೇಲೆ ಹಾಕಿ ಕೆಳಗೆ ಹಾಕ್ತಾನೆ, ಅದು ಒಡೆದು ಚೂರಾಗಿದೆ. ಮೊಸರಿನ ಗಡಿಗೆಯನ್ನು ಏನು ಮಾಡ್ತಾರೆ ಕೇಳಿದ್ರೆ ಅದನ್ನು ಶಿಕ್ಯದಲ್ಲಿ ಹಾಕಿರ್ತಾರೆ. ಶಿಕ್ಯ ಅಂತ ಕೇಳಿದ್ರೆ ಬಳ್ಳ ಅಂತ ಕೇಳ್ತೇವೆ. ಕೆಳಗೆ ಇದ್ರೆ ಅದಕ್ಕೆ ಇರುವೆ, ಜಿರಳೆ ಇತ್ಯಾದಿಗಳು ಬರ್ತದೆ ಎಂದು ಮೇಲಿನಿಂದ ಇರುವಂತದ್ದಿರ್ತದೆ. ಹೀಗೆ ಕೆಲವು ಸಲ ಮೊಸರಿನ ಗಡಿಗೆಗಳನ್ನು ಕಟ್ಟುವಂತ ಹಗ್ಗ ಉಂಟು. ಇವರು ಯಾಕೆ ಕೇಳಿದ್ರೆ, ಈ ಮಥುರಾ ಪಟ್ಟಣಕ್ಕೆ ಈ ಹಾಲು ಬೆಣ್ಣೆ ಮೊಸರನ್ನು ಮಾರ್ಲಿಕ್ಕೆ ಹಿಡ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಅಂತಹ ಹಗ್ಗವನ್ನು ಉಂಟಲ್ಲ ಅದನ್ನು ಭುಜದಲ್ಲಿ ಹಾಕಿಕೊಂಡು ಹೋಗುವಾಗ ಶಿಕ್ಯಂಚ ಪರಿಜಗ್ರಾಹ, ಹೋಗುವಾಗ ಅನೇಕ ಚೇಷ್ಟೆಗಳನ್ನೆಲ್ಲ ಮಾಡುವಂಥದ್ದು. ಹೀಗೆ ಗೋಪಾಲಕರ ದೇಶದಲ್ಲಿ ಕೃಷ್ಣ ಬಲರಾಮರು ಚೇಷ್ಟೆಗಳನ್ನು ಮಾಡ್ತಾ ಇದ್ರು. ಅದರಿಂದ ಏನಾಯ್ತು, ಭಿತ್ವಾ ಚಿತ್ವಾತು ಸರ್ವಾಣಿ ಪಪೌ ಕ್ಷೀರಾಣಿ ಕೇಶವಃ ತಚ್ಛೇಷಂ ಚೈವ ದೇವೇಶು ಕ್ಷಿತೌತ ಸಮಪಾಕ್ಷಿಪತ್. ಮಡಕೆಯಲ್ಲಿಟ್ಟಂತಹ ಯಾವ ಹಾಲು ಇದೆಲ್ಲ ಉಂಟು ಅದನ್ನು ಕುಡಿದ್ರು. ಮೊದಲು ಮೊಸರು ಕುಡಿದ್ರು, ಬೆಣ್ಣೆ ಕುಡಿದ್ರು ಅಂತ ಹೇಳಿದ್ರು. ಈಗ ಹಾಲನ್ನು ಕುಡಿಲಿಕ್ಕೆ ಆರಂಭ ಮಾಡಿದ್ರು. ಪಾತ್ರೆ ಯಥಾ ಪ್ರಕಾರ ಮೇಲಿಂದ ಕೆಳಗೆ ಹಾಕೋದು, ಅದನ್ನು ಒಡೆದು ಹಾಕುವಂಥದ್ದು. ಕುಡಿದು ಉಳಿದ ಪದಾರ್ಥವನ್ನು ಭೂಮಿ ತುಂಬ ಚೆಲ್ಲಿ ಹರಡುವುದು. ಅಲ್ಲ, ಅದು ಯಾಕ್ರಿ ಹಾಗೆ ಮಾಡ್ತಾರೆ ಅಂತ ಕೇಳಿದ್ರೆ, ನೀವು ಮಕ್ಕಳ ಒಂದು ವಯಸ್ಸಿನಲ್ಲಿ ಮಾಡುವ ಆಟವನ್ನು ನೋಡ್ಬೇಕು. ನೀವು ನಿಮ್ಮ ಮಕ್ಕಳಿಗೆ ಅಂತ ಯಾವುದು ಬಿಸ್ಕೆಟ್ ಹಿಡ್ಕೊಂಡು ಬಂದ್ರಿ ಅಂತ ಇಟ್ಟುಕೊಳ್ಳುವ, ನಮ್ಮ ಹಾಗೆ ಶಿಸ್ತಿನಲ್ಲಿ ಅದನ್ನು ತಿಂತಾವೇನೋ ಮಕ್ಕಳು. ಏನು ಮಾಡ್ತಾವೆ, ಮೊದಲು ನೆಲಕ್ಕೆ ಹಾಕ್ತಾರೆ. ನೆಲಕ್ಕೆ ಹಾಕಿ ಅದನ್ನು ಕೈಯಲ್ಲಿ ಉಜ್ಜಿ ನೆಲದಲ್ಲಿದ್ದ ಉಪ್ಪು ಮಣ್ಣು ಎಲ್ಲದಕ್ಕೆ ಸೇರಬೇಕು, ಅದು ರುಚಿ ಜಾಸ್ತಿ ಅದಕ್ಕೆ. ಆಮೇಲೆ ಅದನ್ನು ತಿನ್ನೋದು. ಯಾಕೆ ಮಕ್ಕಳು ಹಾಗೆ ಮಾಡ್ತಾರೆ ಕೇಳಿದ್ರೆ, ಮಕ್ಕಳು ಮಾಡೋದು ಮತ್ತೆ ನೀವು ಮಾಡ್ಲಿಕ್ಕೆ ಆಗತ್ತಾ ಕೇಳ್ತಾರೆ. ಹಾಗಾಗಿ ಕೆಲವು ಎಲ್ಲ ಮಕ್ಕಳು ಮಾಡಿದಾಗ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಳು ಪ್ರೂ ಅಂತ ಹೇಳಿ ಮೇಲೆ ನೋಡಿಕೊಂಡು ಬಾಯಿ ಇದು ಮಾಡ್ತವೆ, ಎಂಜಿಲೆಲ್ಲ ಮುಖದ ಮೇಲೆ ಬೀಳತ್ತೆ. ನೋಡೋ ನೀವು ಮಾಡಿರುವುದು, ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ನಮಗೆ ಪ್ರಯೋಜನ ಇಲ್ಲ ಅದ್ರದ್ದು, ಏನು ಎಂಜಿಲಾಗತ್ತೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಮಕ್ಕಳು ಹಾಗೆ ಮಾಡಲ್ಲ. ಆ ಮಕ್ಕಳ ಆಟಿಕೆಯಲ್ಲಿ ಮಕ್ಕಳು ಮಾಡಿದದು ಚಂದವೇ. ಅದಕ್ಕಿಂತ ಹಿಂದೆ ಒಂದು ವೇದಾಂತವನ್ನು ಕೊಡ್ತಾನೆ ಕೃಷ್ಣ. ನಾನು ಎಲ್ಲಿಯಾದ್ರೂ ನಿಮ್ಮ ಮನೆಗೆ ಬಂದು ಬೆಣ್ಣೆ ಹಾಲು ಮೊಸರು ತೆಗೆದ್ರೆ ನಾನು ಯಾವುದು ಬ್ಯಾಲೆನ್ಸ್ ಇಟ್ಟುಕೊಳ್ಳಲ್ಲ. ಮತ್ತೇನು ಮಾಡ್ತೇನೆ, ಹೇಗೆ ಬೆಣ್ಣೆ ಹಾಲು ಮೊಸರಿನ ಪಾತ್ರವನ್ನು ಒಡೆದು ಹಾಕ್ತೇನಲ್ಲ ಹಾಗೆ ನಿಮ್ಮನ್ನು ಒಡಿತೇನೆ. ಯಾವುದು ಲಿಂಗ ಶರೀರ ನಮಗೆ ಗೊತ್ತಿಲ್ಲ, ನಮಗೆ ಅಂಟಿಕೊಂಡು ಬಂದಿದೆ. ಬೈ ಬರ್ತ್ ನಮ್ಮಲ್ಲಿ ಒಂದು ಶರೀರ ಅಂಟಿಕೊಂಡು ಬಂದಿದೆ. ಈ ಶರೀರ ಇದ್ದಲ್ಲಿವರೆಗೂ ಕೂಡ ನಮಗೆ ಸಮಸ್ಯೆಗಳು ಮುಗಿಯೋದೇ ಇಲ್ಲ. ಹಾಗಾದ್ರೆ ಈ ಶರೀರ ತೆಗಿಬೇಕು ಕೇಳಿದರೆ ನಮಗೆ ತೆಗಿಲಿಕ್ಕೂ ಗೊತ್ತಿಲ್ಲ. ಆಯಿತು, ನಾವು ತೆಕ್ಕೊಳ್ಳಿಕ್ಕೂ ಗೊತ್ತಿಲ್ಲ. ಹಾಗಾದ್ರೆ ಹೇಗೆ ಹೋಗ್ತದೆ ಗೊತ್ತು, ಭಗವಂತ ಬರ್ತಾನೆ. ಭಗವಂತ ಆಜ್ಞೆ ಕೊಟ್ಟಾಗ ಭೀಮಸೇನ ದೇವ ಅಥವಾ ವಾಯುದೇವರು ಬಂದು ದುಷ್ಟರಿಗೆ ಎದುರೆ ಇದು ಗದಾಘಾತವನ್ನು ಮಾಡಿ
ರಾಜಸರಿಗೆ ಅಂತಾದ್ರೆ ಹುಂಕಾರದಿಂದ, ತಾಮಸರಿಗೆ ಅಂತ ಇದು ಸಾತ್ವಿಕರಿಗಾದ್ರೆ ವಿರಜಾ ನದಿಯ ಸ್ನಾನದಿಂದಾಗಿ ಲಿಂಗ ದೇಹದ ಭಂಗಾಗಿ ಮೋಕ್ಷ ಸಿಕ್ಕತ್ತೆ. ಮೋಕ್ಷ ಅಂದ್ರೆ ಬಿಡುಗಡೆ. ಹಾಗಾದ್ರೆ ಇಂತಹ ಒಂದು ನಶ್ವರವಾದಂತಹ ಯಾವ ಈ ಸಂಸಾರದಿಂದ ಬಿಡುಗಡೆ ಆಗುವುದು ಕೇಳಿದ್ರೆ ಅದು ದೊಡ್ಡ ವಿಚಾರ. ಇದನ್ನು ಯಾರಿಗೂ ಮಾಡ್ಲಿಕ್ಕಾಗೋದಿಲ್ಲ. ನಾವು ಇಷ್ಟು ತಪಸ್ಸು ಮಾಡಿದ್ದೇವೆ, ಜಪ ಮಾಡಿದ್ದೇವೆ, ಪ್ರವಚನ ಮಾಡಿದ್ದೇವೆ, ದಾನ ಧರ್ಮ ಮಾಡಿದ್ದೇವೆ ಅಂತ ನೀವು ಅನಿಸಿಕೊಂಡಿರ್ಬಹುದು. ಆದ್ರೂ ದೇವರು ಬರ್ತಾನೆ ಅಂತ ಇಲ್ಲ. ದೇವರು ಬರ್ಬೇಕು, ಅವ ಅದನ್ನು ತೆಗಿಬೇಕು. ಹಾಗಾದ್ರೆ ದೇವರು ಬರ್ಬೇಕು ಕೇಳಿದ್ರೆ, ಬರ್ಬೇಕು ಅಂತ ಜನ್ಮ ಜನ್ಮಾಂತರಗಳಲ್ಲಿ ಭಗವಂತನನ್ನು ಕುರಿತು ಬಹಳಷ್ಟು ತಪಸ್ಸು ಮಾಡಿದ್ದಾರೆ. ಹಾಗಾಗಿ ಅಂತಹ ಗೋಪಿಕಾ ಸ್ತ್ರೀಯರು ತಾವು ಮನೆಗೆ ಕೃಷ್ಣ ಬಂದಾಗ ಬರಬೇಕು ಅಂತ ಬಯಸಬೇಕಿರೋದು, ಹೋಗಬೇಕು ಅಂತ ಬಯಸಬಾರದು. ಒಂದು ವೇಳೆ ಅಂತದ್ದು ಬಯಸಿದರೆ ತಾವು ಮಾಡಿದ ಪುಣ್ಯ ಇನ್ನಂಥದ್ದು ಹರಾಸಾಗಿ ಒಳಗತ್ತೆ. ತಾವು ಕೃಷ್ಣ ಬರ್ತಾನೆ, ಬಂದು ಏನು ಮಾಡ್ತಾನೆ, ಹಾಲು ಬೆಣ್ಣೆ ಮೊಸರು ತೆಕೊಳ್ತಾನೆ. ತೆಕೊಂಡು ಏನು ಹೇಳ್ತಾನೆವ, ನಿಮ್ಮ ಸಂಸಾರ ಬಂಧನವನ್ನು ನಾನು ಒಡಿತೇನೆ ಅಂತ ತೋರಿಸ್ತೇನೆ. ಪಾಪ ನಮಗೆ ಅದು ಅರ್ಥ ಆಗೋದಿಲ್ಲ. ಕೆಲವೆಲ್ಲ ಹಾಗೆ ಅವರು ಯಾವುದೋ ಒಂದು ಸಂದೇಶವನ್ನು ಇಟ್ಟುಕೊಂಡು ಮಾಡಿದ, ನಮಗೆ ಅದು ವೇಸ್ಟ್ ಅಲ್ಲ ಅಂತ ಅನಿಸ್ತದೆ. ಅಯ್ಯೋ ಅದನ್ನು ಒಡೆಯುದ, ಅಷ್ಟು ಒಳ್ಳೇದುಂಟು, ಅದನ್ನು ಒಡೆಯುದ ಅಂತ ಕೇಳ್ತೇವೆ ನಾವು. ಆದ್ರೆ ಅದು ಒಡಿಲಿಕ್ಕೆ ಇರುವ ಪದಾರ್ಥ. ನಮ್ಮ ದೇಹವೇ ಹಾಗೆ. ನಾವು ಮರ್ತ್ಯರು, ನಾವು ಎಲ್ಲರೂ ಚಿರಜೀವಿಗಳಾಗಿ ಹೋಯ್ತು ಕೇಳಿದ್ರೆ ಬಹಳ ಕಷ್ಟ. ನಾವು ಮರ್ತ್ಯರು ಅಂತ ಹೇಳ್ತಾರೆ, ಮರಣಶೀಲರು ಅಂತಲೇ ಇರ್ತಾರೆ. ಹಾಗಾಗಿ ನಾವು ಸಾಯುವಂಥದ್ದು ಸಹಜ. ಆದ್ರೆ ಅಂತಹ ಸಾವುಂಟಲ್ಲ, ಅದು ಎಂದಿಗೂ ಬರಬಾರದು ಅಂತ ಕೇಳೋದಲ್ಲ. ಮತ್ತೆ ಸತ್ತ ನಂತರ ಎಂದಿಗೂ ಹುಟ್ಟಬಾರದು. ಎಂದಿಗೂ ಹುಟ್ಟದೇ ಇರುವಂತಹ ನಿಮ್ಮ ಸಾವನ್ನು ನಾನು ಕೊಡ್ತೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ಅಂತಹ ಹಾಲು ಬೆಣ್ಣೆ ಮೊಸರು ತೆಗೆದ ನಂತರ ಸುಮ್ಮನೆ ಕೂತ್ಕೊಳ್ಬಹುದಿತ್ತಲ್ಲ, ಇಲ್ಲ. ಆ ಮಣ್ಣಿನ ಮಡಕೆಯನ್ನು ಒಡೆಯುವ ಮೂಲಕ ತಾನು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಪಾಯಸಂಚ ಸಮಾನೀಯ ಗೃಹಾದನ್ಯತ್ರ ದಾರಕಃ ದಾರಕೇಭ್ಯ ತದಾ ಕೃಷ್ಣೋ ದದೌ ಸ್ವಂಚ ಸಮಾಚರನ್. ಒಂದು ಮನೆಯಲ್ಲಿ ಗೋಪಿ ತಾನು ಪಾಯಸ ಮಾಡಿದ್ಲಂತೆ. ಪಾಯಸ ಅಂದ್ರೆ ಹಾಗೆ, ಪಯಃ ಸುಶ್ರುತಂ, ಹಾಲಿನಲ್ಲಿ ಬೇಯಿಸಿದ್ದಕ್ಕೆ ಪಾಯಸ ಅಂತ ಹೆಸರು. ನಾವು ಪರಮಾನ್ನ ಅಂತ ಮಾಡಿ ಅದಕ್ಕೆ ಸ್ವಲ್ಪ ತೆಂಗಿನ ಹಾಲು ದನದ ಹಾಲು ಸೇರಿಸ್ತೇವೆ, ಅದಲ್ಲ. ಹಾಲಲ್ಲೇ ಬೇಯಬೇಕದು. ಹಾಗೆ ಪಾಯಸವನ್ನು ಮಾಡಿದ್ದಾಳೆ. ಮಾಡಿ ಏನು ಮಾಡಿದ್ದಾಳೆ, ಅದನ್ನು ಮುಚ್ಚಿಟ್ಟು ಹೋಗಿದ್ದಾಳೆ. ಇದು ಸ್ವಲ್ಪ ಬಿಸಿ ಉಂಟು, ಸ್ವಲ್ಪ ತಣ್ಣಗಾದ ಮೇಲೆ ತಿನ್ನೋಣ ಅಂತ. ಕೃಷ್ಣ ಬಂದ, ಪಾಯಸ ನೋಡಿದ, ಅಲ್ಲಿಂದ ಹಿಡ್ಕೊಂಡು ಬೇರೆ ಕಡೆ ಹೋದದ್ದು ಮಾತ್ರ ಅಲ್ಲ, ತಾನು ಮಾತ್ರ ತಿನ್ನಿದ್ದಲ್ಲ. ಮತ್ತೆ ದಾರಕೇಭ್ಯಸ್ತದ ಕೃಷ್ಣ ಎಲ್ಲ ಮಕ್ಕಳನ್ನು ಕರೆದು, ಬನ್ನಿ ನಿಮಗೆಲ್ಲ ಪಾಯಸ ಕೊಡ್ತೇನೆ ಅಂತ ಎಲ್ಲ ಮಕ್ಕಳನ್ನು ಕರೆದು ಅವರಿಗೆಲ್ಲ ಕೊಟ್ಟಿದ್ದಾನೆ. ತಾನು ಸ್ವಲ್ಪ ತನ್ನ ಪಾಲಿದ್ದು ಅಂತ ತಿಂದಿದ್ದಾನೆ. ಅವರಿಗೆಲ್ಲ ಆನಂದವನ್ನು ಕೊಟ್ಟಿದ್ದಾನೆ. ಶಿಕ್ಯಂಜ ಘಟಮಾದ. ಇದು ಯಾಕೆ ಮಾಡಿದ್ದು ನೋಡಿ, ನಾವು ಹೇಳ್ಬೋದು ಯಾಕೆ ಯಾರ್ಯಾರ ಮನೆಯಲ್ಲಿ ಮಾಡಿದ್ದನು, ತಂದದ್ದು ತಪ್ಪಲ್ವಾ, ಹಾಗೆ ಹೀಗೆ ಅಂತ. ನೋಡಿ, ಅದು ನ್ಯಾಯಾರ್ಜಿತವಾದದ್ದು ಅನ್ಯಾಯಾರ್ಜಿತವಾದದ್ದು, ಲೆಕ್ಕಕ್ಕಿಂತ ಜಾಸ್ತಿ ಇದ್ದದ್ದು, ಅಥವಾ ಅದು ಇವನದ್ದು ಅವನದ್ದು ಅಂತ ಆಲೋಚನೆ ಅದು ಆ ಜಾಗದಲ್ಲಿದ್ದವರು ಮಾಡ್ಬೇಕು. ಯಾಕೆ, ಕೃಷ್ಣನ ಅದು ಹಾಲು. ಕೃಷ್ಣ ತಾನು ಬಂದು ತಾನು ಸಂಪತ್ತನ್ನು ಸಮೃದ್ಧಿ ಮಾಡಿ ಕೊಟ್ಟಂತಹ ಸಂಪತ್ತು, ಅದು ಕೃಷ್ಣನಿಗೆ ಅರ್ಪಣೆ ಆಗಬೇಕಾದ ಪಾಲು. ಅದನ್ನು ಕೊಡ್ಲಿಲ್ಲ ಅಂದ್ರೆ ತಾನೇ ತಕೊಳ್ತಾನೆ. ನಾವು ಅಷ್ಟೇ ಅಲ್ವಾ, ಲೆಕ್ಕಕ್ಕಿಂತ ಹೆಚ್ಚು ನಮ್ಮ ಮನೆಯ ಬಾವಿಯಲ್ಲೇ ನೀರು ಬಿರ್ಬೇಕು ಅಂತ ಏನೇನೋ ಮಾಡ್ತೀರಿ ನೀವು ಅಲ್ವಾ. ಆದ್ರೆ ಬಿಸಿಲು ಬಂದು ತನ್ನ ಪಾಲಿನ ನೀರನ್ನು ಅದು ಹೆರ್ಕೊಂಡು ಅಲ್ಲ, ನಾವು ಸ್ಟಾಕ್ ಮಾಡಿದ್ರಿ, ನಾವು ಟ್ಯಾಂಕ್ ಕಟ್ಟಿದ್ದು, ಅದು ನೀರು ಆರಬಾರ್ದು, ಏನೇನೇನೇ ಮಾಡಿ ನೀವು. ಆದ್ರೂ ಏನಾಗತ್ತೆ, ಸೂರ್ಯ ಬಂದು ತನ್ನ ಪಾಲಿನ ನೀರನ್ನು ತಾನು ತೆಗೆದುಕೊಳ್ತಾನೆ. ನೀವು ಯಾರಿಗಾದ್ರೂ ಸೂರ್ಯನ ಮೇಲೆ ಕಂಪ್ಲೇಂಟ್ ಹೇಳ್ತೀರಾ, ಸೂರ್ಯ ಒಣಗಿಸಿದ, ನಮ್ಮ ನೀರು ಹೋಯ್ತು, ನಾವು ಇಷ್ಟು ಸ್ಟಾಕ್ ಮಾಡಿದೆವು, ಎಷ್ಟು ಕಷ್ಟಪಟ್ಟು ಬಿಂದಿಗೆಯಿಂದ ನೀರು ಇಟ್ಕೊಂಡು ಬಂದಿದ್ದೇವೆ ಅಂತ ಹೇಳ್ತೀರಿ. ಹಾಗೆ ಇಲ್ಲಿ ಕೂಡ ಇಡೀ ಪ್ರಕೃತಿಯನ್ನು ಮೀರಿದ ಕೃಷ್ಣ ತನ್ನ ಪಾಲಿನ ಏನೊಂದು ಸಂಪತ್ತುಂಟು ಅದನ್ನು ತಾನು ತೆಗೆದುಕೊಳ್ತಾ ಇದ್ದಾನೆ. ಶಿಕ್ಯಂಚ ಘಟಮಾದಾಯ ದಧ್ನಾ ದಾರಕ ಸಪ್ತಮಃ ನಿರ್ಭಿದ್ಯಾಚ್ಛಿದ್ಯ ಭೂಮೌತೋ ನಿಷ್ಪಿಪೇಶ ಸ ಕೇಶವ. ಕೇಶವ ಏನು ಮಾಡಿದ್ದಾನೆ, ಅವನಿಗೆ ನೋಡಿ ಶಬ್ದ ಹಾಕುವಾದ್ರು ಕೇಶವ ಅಂತ ಅಂದ್ರೆ ಬ್ರಹ್ಮನಿಗೂ ರುದ್ರನಿಗೂ ಅವರಿಗಿಂತ ಮೀಲಿದಂತ ಎಲ್ಲರನ್ನು ಕೂಡ ತಾನು ನಿಯಮನ ಮಾಡುವಂತಹ ಮಹಾವಿಷ್ಣು ಏನು ಮಾಡ್ತಾನೆ, ಹಗ್ಗದ ಮೇಲ್ಬದಿಯಲ್ಲಿ ಕಟ್ಟಿದಂತ ಯಾವ ಘಟ ಉಂಟಲ್ಲ, ಶಿಕ್ಯದಲ್ಲಿ ಬಳ್ಳದಲ್ಲಿ ಕಟ್ಟಿದಂತ ಯಾವ ಮೊಸರಿನ ಅಥವಾ ಹಾಲಿನ ಮಡಕೆ ಏನುಂಟು ಅದರ ಒಳಗೆ ಏನು ಮಾಡ್ತಾನೆ, ತಾನು ಕೈ ಹಾಕಿ ತೆಗಿತಾನೆ. ತೆಗೆದು ಆ ಗಡಿಗೆಯನ್ನು ಭೂಮಿಯಲ್ಲಿ ಹಾಕಿ ತನ್ನ ಕಾಲಿನಿಂದ ಅದನ್ನು ಹೊಸೆದು ಅದನ್ನು ಪುಡಿ ಪುಡಿ ಮಾಡಿ ಹಾಕ್ತಾನೆ. ನಿರ್ಭಿತ್ಯ ಚಿತ್ತ ಭೂಮೋ ನಿಷ್ಪಿಪೇಶತ ಕೇಶವ ಅಂತ ಅದನ್ನು ಕೆಳಗೆ ಹಾಕಿ ತಾನು ತುಂಡು ಮಾಡಿದ್ದಾನೆ. ಇನ್ನು ಮುಂದೆ ನೀವು ಇಂಥದ್ದೆಲ್ಲ ಹೆಚ್ಚು ಸಂಗ್ರಹ ಮಾಡಬಾರದು. ನಮ್ಮಲ್ಲಿ ಉಂಟಲ್ಲ ಏನು, ವೈಟ್ ಮನಿ ಅಂಡ್ ಬ್ಲ್ಯಾಕ್ ಮನಿ. ಈ ಬ್ಲ್ಯಾಕ್ ಮನಿ ಅಂದ್ರೆ ಅದಕ್ಕೇನು ಕಲರ್ ಇರೋದಿಲ್ಲ. ಭಗವಂತನಿಗೆ ಕೊಡಬೇಕಾದದ್ದು, ಸರ್ಕಾರಕ್ಕೆ ಕೊಡಬೇಕಾದದ್ದನ್ನು ಕೊಡದೆ ತಾವು ತೆಗೆದಿಟ್ರೆ ಅದು ಬ್ಲ್ಯಾಕ್ ಮನಿ. ಹಾಗೆ ಇದು ಕೂಡ
ಅಂಥದ್ದೇ ಒಂದು ದ್ರವ್ಯವೋ ಏನು, ಇದಲ್ಲಿ ಇದ್ರೆ ಅದು ಅನರ್ಥ. ಹಾಗಾಗಿ ಅಂಥದ್ದು ಇರಬಾರ್ದು ಎನ್ನುವ ದೃಷ್ಟಿಯಿಂದ ತಾನು ಅದನ್ನೆಲ್ಲ ತೆಗೆದ ನಂತರ ಮತ್ತೆ ಯಾಕೆ ಪಾತ್ರವನ್ನು ನೋಡಿದ್ರೆ, ಪಾತ್ರ ಇದ್ರೆ ಮತ್ತೆ ನೀವು ಸಂಗ್ರಹ ಮಾಡ್ತೀರಾ, ಅದಕ್ಕೋಸ್ಕರ ಪಾತ್ರವೇ ಇಲ್ಲದಿದ್ರೆ ನೀವು ಎಲ್ಲಿ ಸಂಗ್ರಹ ಮಾಡ್ತೀರಿ? ಹಾಗಾಗಿ ಅದನ್ನು ಒಡೆದದ್ದು ಇರಬಹುದು. ಹೀಗೆ ಇನ್ನೊಂದು ಅರ್ಥದಲ್ಲಿ ಹೀಗೆ ಅರ್ಥ ಮಾಡಬಹುದು. ಮುಂದೆ ದಾರಕೌ ತೌ ಸಹಸಾ ವಸನಾಂಚ ವರಂತಪಃ ದಾಮ್ನಾಂ ವಿಲೋಳಲಂ ಕೃತ್ವ ವತ್ಸಾಂ ಧೇನುರನೀಯತ. ಈ ಕೃಷ್ಣ ಬಲರಾಮರು ಇಬ್ಬರಿದ್ದಾರೆ, ಒಬ್ರಿಗಿಂತ ಇಬ್ಬರಾದ್ರೆ ಅವರಿಗೆ ಒಂದು ಜೊತೆ ಧೈರ್ಯ ಅಂತ. ಕೆಲವು ಸಲ ಹಾಗೆ ಇರ್ತದೆ, ತಾಯಿಯಂದಿರು ಹೊಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ಲಿಕ್ಕೆ ನಮಗೆ ಹೆದರಿಕೆ ಅಥವಾ ಜಾಮಿತ ಬೋರ್ ಆಗತ್ತೆ ಅಂತ ಹೇಳಿ ಚಿಕ್ಕ ಮಕ್ಕಳನ್ನ ಹಿಡ್ಕೊಡ್ತೇವೆ. ಅದು ಯಾಕೆ ಅಂತ ಕೇಳುದು. ನಮ್ಮಮ್ಮ ಇಲ್ಲ ಹೋಗುವಾದ್ರೆ ಕರ್ಕೊಂಡು ಹೋಗುದು. ನಮಗೆ ಎಲ್ಲಿ ಇನ್ನು ಒಂದು 4-5 ವರ್ಷಮೋ 6-7 ವರ್ಷಮೋ ಇರತ್ತೆ, ನಮ್ಮನ್ನು ಕರ್ಕೊಂಡು ಹೋಗುದು. ಯಾರಾದ್ರೂ ಕೇಳಿದ್ರೆ ಅದು ಧೈರ್ಯಕ್ಕೆ, ಅದೊಂದು ಪಾಸಾಡಿ ಅಂತ, ಅಂದ್ರೆ ಒಟ್ಟಿಗೆ ಹೋಗುವಾಗ ಅಂತ. ಪಾಪ ಈ ಮಕ್ಕಳಿಗೆ ನಮಗೆಲ್ಲಿಂದ ಧೈರ್ಯ ಬರಬೇಕು? ಆದ್ರೂ ಕೂಡ ಈ ಮಕ್ಕಳಿದ್ರೆ ಅಮ್ಮನಿಗೆ ಧೈರ್ಯ, ಅದೇ ರೀತಿಯಾಗಿ ಕೃಷ್ಣ ಇದ್ರೆ ಬಲರಾಮನಿಗೆ ಧೈರ್ಯ, ಬಲರಾಮ ಇದ್ರೆ ಕೃಷ್ಣನ ತುಂಟಾಟ ಜೋರು. ಹೀಗೆ ಅವರಿಬ್ಬರು ಸೇರಿ ಏನು ಮಾಡಿದ್ರು ಗೊತ್ತಾ? ಹಗ್ಗಗಳನ್ನೇ ಬಿಟ್ಟು ಬಿಟ್ರಂತೆ, ಕರುಗಳದ್ದು. ಯಾಕೆ? ಇವ್ರು ಹಾಲು ಕರೆದ್ರೆ ಅಲ್ವ ಇದೆಲ್ಲ ಕದ್ದುಕೊಂಡು ಹೋಗುದು, ಹಿಡ್ಕೊಂಡು ಹೋಗುದು. ಇವತ್ತು ಹಾಲೇ ಕರಿಯುವುದು ಬೇಡ ಅಂತ ಗೋಪಿಯರು ಏನು ಮಾಡಿದ್ರು, ಹಾಲು ಕರೀಲೇ ಇಲ್ಲ. ಇವರು ಹೋಗಿ ನೋಡ್ತಾರೆ, ನೋಡಿದ್ರೆ ಅಲ್ಲಿ ಏನಿಲ್ಲ. ಗೊತ್ತಾಯ್ತು ಎಲ್ಲಿ ಸೇಫೆಸ್ಟ್ ಜಾಗ ಕೇಳಿದ್ರೆ ದನದ ಕೆಚ್ಚಲಿನಲ್ಲಿ. ಅಲ್ಲಿ ನೋಡಿ ಇರುವೆ ಬರೋದಿಲ್ಲ, ಕೃಷ್ಣ ಬಲರಾಮರು ಬರೋದಿಲ್ಲ, ಯಾರು ಬರೋದಿಲ್ಲ, ಅಲ್ಲಿ ಒಳ್ಳೇದಿರತ್ತಲ್ಲ. ಅದಕ್ಕೋಸ್ಕರ ಅಲ್ಲೇ ಬಿಟ್ಟು ಬಿಟ್ರು. ಕೃಷ್ಣ ಬಲರಾಮರಿಗೆ ಗೊತ್ತಾಯ್ತು ಏನ್ ಮಾಡ್ತಾರೆ, ಕರುಗಳ ಹಗ್ಗವನ್ನು ಬಿಚ್ಚಿ ಹಸುವಿನ ಬಳಿಗೆ ಬಿಟ್ರು. ನಮಗೆ ಬೇಡಪ್ಪ, ನಿಮಿಗಂತೂ ಸಿಕ್ಲಿಕ್ಕೆ ಬಿಡೋದಿಲ್ಲ ಅಂತ. ದಾಮ್ನಾಂ ವಿಲೋಲನಂಕೃತ್ವ ವತ್ಸಾನ್ ಧೇನು ರನೀಯತ ಅಂತ. ಈ ದನಗಳ ಕರು ಭಾರಿ ಖುಷಿ, ಕರುಗಳಿಗೆ ಹೋಗ್ತಾವೆ, ಹಾಲು ಕುಡಿತಾವೆ. ಯಾರು ಬಿಟ್ಟದ್ದು ಕೇಳಿದ್ರು, ಕೃಷ್ಣ ಬಲರಾಮರು ಹೋಗಿ ಮೆಲ್ಲ ಬಿಟ್ಟದ್ದು. ಪ್ರತಿವೇಶ್ಮ ತಥಾ ತೌ ತೌ ವ್ಯಸನಂ ಪರ್ಯಕುರ್ವತಾಂ ಅತಿ ಪ್ರಸಕ್ತೌ ತೌ ದೃಷ್ಟ ಸರ್ವಬ್ರಜ ವಿಚಾರಿಣು. ಪ್ರತಿ ಮನೆಯಲ್ಲಿಯೂ ಕೂಡ ಮೊಸರು, ಬೆಣ್ಣೆ, ತುಪ್ಪ ಇದನ್ನೆಲ್ಲ ತಿನ್ನುವಂತಹ ವ್ಯಾಪಾರ ಉಂಟಲ್ಲ ಮಾಡ್ತಾ ಇದ್ರು. ವ್ಯಾಪಾರ ಅಂದ್ರೆ ವ್ಯವಹಾರ, ಕೆಲಸವನ್ನು ಕೃಷ್ಣ ಬಲರಾಮರು ತಾವು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಇವರ ಕೆಲಸ ಉಂಟಲ್ಲ ಅದು ಅತಿ ಪ್ರಸಕ್ತವು ಅಂತ ಹೇಳ್ತಾರೆ. ನಾವು ನೀವು ತಿಳ್ಕೊಂಡ ಹಾಗೆ ಅಲ್ಲ, ಅಮಾನುಷವಾದಂತಹ ಕೆಲಸಗಳಾಗ್ತಾ ಇತ್ತು. ನೋಡಿ, ನಮಗೆ ಇವತ್ತು ಯಾರೋ ಬಂದ್ರು ಸುಮ್ಮನೆ ದಂಡ ತಿಂದು ಹೋದ್ರು ಅಂತ ಬೊಬ್ಬೆ ಹೊಡಿತೇವೆ. ಆದ್ರೆ ಅವರು ತಿಂದು ಹೋದ್ರೆ ಏನು ಹೋಗತ್ತೆ ಅಂತ ಆಲೋಚನೆ ಮಾಡಿ ನಮ್ಮ ಏನೊಂದು ದುರಿತ ಉಂಟು ಅದು ಹೋಗತ್ತೆ. ನಾವು ಇವತ್ತು ಎಷ್ಟೋ ಜನರನ್ನು ಕರೆದು ಊಟ ಅದು ಇದು ಅಂತ ಹಾಕ್ತೇವೆ. ಯಾಕೆ ಹಾಕ್ತೇವೆ? ಪುಣ್ಯ ಅಂತ ಹೇಳ್ತೇವೆ. ನೋಡಿ, ನಾವು ಕರೆದು ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಕೊಟ್ಟಿತು ಅಂತಾದ್ರೆ ನಾವು ಮಾಡಿದ ಪುಣ್ಯ ಉಂಟಲ್ಲ ಅದು ಅವರಿಗೂ ಸಿಕ್ಕತ್ತೆ, ಅವರು ಮಾಡಿದ ಪುಣ್ಯ ನಮಿಗೂ ಸಿಕ್ಕತ್ತೆ. ಯಾಕೆ? ನಾವು ಭಗವಂತನ ಪ್ರಸಾದ ಅಂತ ಕೊಟ್ಟೆವು. ಕೆಲವು ಸಲ ಹೇಳದೆ ಕೇಳದೆ ಬಂದು ಕದ್ದು ತಿಂದು ಹೋಗ್ತಾರೆ. ನೋಡಿ, ಹಾಗೆ ಹೋದ್ರೆ ನಮ್ಮ ಪಾಪವನ್ನು ಕದ್ದು ಹಿಡ್ಕೊಂಡು ಹೋಗ್ತಾರೆ. ಎಲ್ರಿ ಹೇಳದೆ ಎಲ್ಲಿ ಹೋಗ್ತಾರ್ರಿ ಅಂತ ಹೇಳ್ತಾವೆ. ನೀವು ಸಂಘ ಸಂಸ್ಥೆಗಳಲ್ಲಿ ನೋಡಿ, ಗರುಡ ಪುರಾಣ ಹೇಳತ್ತೆ, ಒಂದೊಂದು ಪ್ರೇತ ಆಗಬೇಕಾದ್ರೆ ಅಲ್ಲಿ ಒಬ್ಬ ಪ್ರೇತ ಆಗ್ತಾನೆ. ಯಾಕೆ ಅಂತ ಕೇಳಿದ್ರೆ ಅವನನ್ನು ಯಾರು ಕರೆದಿರೋದಿಲ್ಲ, ಕರದೇವೋ ಊಟಕ್ಕೆ ಹೋದ್ರೆ ಅವನನ್ನು ಪ್ರೇತ ಆಗ್ತಾನೆ ಅಂತ ಕರೀತಾರೆ. ಯಾರು ಹಾಗೆ ಅಂತ ನಮಗೆ ಅದೆಲ್ಲ ವಿಚಿತ್ರ ಕಾಣತ್ತೆ. ಆದ್ರೆ ಆಲೋಚನೆ ಮಾಡಿ, ಯಾವುದೋ ಒಂದು ಎಕ್ಸಾಮ್ ಡ್ಯೂಟಿ ಅಂತ ಇರತ್ತೆ, ಯಾವುದೋ ಒಂದು ಕಾನ್ಫರೆನ್ಸ್ ಅಂತ ಇರತ್ತೆ, ಅಲ್ಲಿ ಒಂದು 50 ಜನರಿಗೆ ಸ್ಟಾಫ್ಗೆ ಊಟ ಅಂತ ಕರೀತಾರೆ. ಎಲ್ಲೆಲ್ಲಿಂದೋ ಹಿಡ್ಕೊಂಡು ಬಂದಿರ್ತಾರೆ. ಅಲ್ಲಿ ಊಟ ಮಾಡಿದ್ಯಾರು? ಬಂದ ಅತಿಥಿಗಳು. ಎಕ್ಸಾಮ್ಗಿಂತಲೂ ಹೆಚ್ಚು ಅಲ್ಲಿ ಹೇಳದೆ ಬಂದಂತ ಅಲ್ಲಿ ಮಾಡುವ ಬೇರೆ ವರ್ಕರ್ಸ್ ಇರ್ತಾರೆ ನೋಡಿ, ಅವರು ಬಂದು ಮೆಲ್ಲ ನಿನ್ಸಬಾರ ಅಂತ ಅವನು ಇವರು ಅಂತೆಲ್ಲ ಊಟ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅದೆಲ್ಲ ತಪ್ಪು ಅಂತ ಅನಿಸೋದೇ ಇಲ್ಲ ನಮಗೆ. ಅದು ನಮ್ಮ ಪಾಲಿದ್ದಲ್ಲ, ಅದು ಅವರ ಪಾಲಿದ್ದು. ಆದ್ರೆ ಅವರ ಪಾಲಿದ್ದು ನಾವು ತಿಂದ್ರೆ ನಮಗೆ ಪಾಪ ಬರುತ್ತೆ ಅಂತ ಇರೋದಿಲ್ಲ. ಆದ್ರೆ ಅವರು ತಿಂದ್ರೆ ಏನಾಗತ್ತೆ? ನಾವು ಮಾಡಿದ ಪಾಪ ಅವರಿಗೆ ಹೋಗಿ ಬಿಡತ್ತೆ. ಹಾಗೆ ಇಲ್ಲಿ ಕೂಡ ಇವ್ರು ಏನಾಗತ್ತೆ, ನಾವು ಬೇಡ ಅಂತ ಗುಟ್ಟಿಟ್ಟು ಕೂಡಿಟ್ರೆ ಹಾಗೆ ಏನಾಗತ್ತೆ, ನಮ್ಮೆಲ್ಲ ಪಾಪಗಳು ಸಂಗ್ರಹ ಆಗತ್ತೆ. ಅದನ್ನು ಒಂದು ವೇಳೆ ಯಾರಾದ್ರೂ ಬಂದು ತಿಂದು ಹೋದ್ರೆ ಆ ಪಾಪ ಎಲ್ಲ ಹೋಗತ್ತೆ. ಹಾಗೆ ಇಲ್ಲಿ ಕೂಡ ಇವರು ಸುಮ್ಮನೆ ನಿಮ್ಮ ಹಾಲು ಬೆಣ್ಣೆ ಮೊಸರು ತೆಗಿಲಿಲ್ಲ. ಕೃಷ್ಣನಿಗೆ ಹಸಿವೇನೇ ಆಗೋದಿಲ್ಲ. ಇಡೀ ಜಗತ್ತನ್ನು ತಾನು ಪ್ರಳಯ ಕಾಲದಲ್ಲಿ ನುಂಗುವವ, ಎಲ್ಲವನ್ನೂ ಇದ್ದವ. ಅವನಿಗೆ ಷಡೂರ್ಮಿಗಳೇ ಇಲ್ಲ, ಹಸಿವು ಬಾಯಾರಿಕೆ ತೃಷೆ ಎನ್ನುವಂಥದ್ದೇ ಇಲ್ಲ. ಹಾಗಾದ್ರೆ ಯಾಕೆ ತೆಗೆದ ಕೇಳಿದ್ರೆ, ನಿಮಗೆ ಕೊಡ್ಬೇಕಲ್ಲ. ನಿಮ್ಮ ಜನ್ಮಾಂತರದ ಪಾಪವನ್ನು ತೆಗಿಲಿಕ್ಕೋಸ್ಕರ ತೆಗೆದನೇ ಹೊರತು ಅವನಿಗೆ ಅಲ್ಲಿ ಹಾಲು ಬೆಣ್ಣೆ ಮೊಸರಲ್ಲ. ಹಾಗಾಗಿ ನೋಡುವಾಗ ನಿಮಗೆ ಸಾಮಾನ್ಯದ್ದು ಅಂತ ಕಂಡ್ರು ಕೂಡ ಅತಿ ಪ್ರಸಕ್ತವು. ವ್ಯಾಪಾರಗಳು ಅಮಾನುಷವಾಗಿದ್ದು ಮನುಷ್ಯನಾದವ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕೆಲಸವನ್ನು ಕೃಷ್ಣ ತಾನು ಮಾಡ್ತಾ ಇದ್ದ.
ಇಡೀ ನಂದವ್ರಜ ವಿಚಾರಿಣಂ, ಇಡೀ ನಂದ ಗೋಕುಲದಲ್ಲೆಲ್ಲ ಓಡಾಡ್ತಾ ಇದ್ದ ಕೃಷ್ಣ ಬಲರಾಮರು. ಅವನು ಎಂತೆಲ್ಲ ಆಟ ಆಡ್ತಾ ಇದ್ದ ಅಂತ ಕೆಲವನ್ನು ಉಲ್ಲೇಖ ಮಾಡ್ತಾರೆ. ನಾವು ಆಟ ಆಡ್ತಾ ಇದ್ದೆವು, ಆದ್ರೆ ಅವರು ಯಾವ ಆಟ ಆಡ್ತಾ ಇದ್ರು? ನಾಶಕ್ನುವನ್ ಪಾಲಯಿತುಂ ನಂದಗೋಪ ಸುದುರ್ಮದವು ತತಸ್ತು ದಾರಕೈಸ್ಸಾರ್ಧಂ ಕೃಷ್ಣಶ್ಚಕ್ಷುಶ್ಚ ತದ್ಗತಂ. ಆಟದಲ್ಲಿ ಮದಭರಿತರಾದಂಥವ್ರು ಇಬ್ರು ಕೂಡ ಆಟ ಆಟ ಆಟ, ಏನಿದ್ರು ಆಟ ಆಡ್ತಾ ಇರುವವರು ರಾಮ ಮತ್ತೆ ಕೃಷ್ಣರು. ಅವರಿಗನ್ನು ನಂದಗೋಪನಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲಂತೆ. ನಂದಗೋಪ ಕುದುರು ಎಷ್ಟು ಇದು ಮಾಡಿದ್ರು ಕೂಡ ಇವನು ಎಲ್ಲೂ ಹೋಗಬಾರದು ಮಾಡಿದ್ರೆ ಆ ಕಡೆಯಿಂದ ಹೋಗಿ ಆಗ್ತಾ ಇತ್ತು. ಹೀಗೆ ಅವರನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ಕೃಷ್ಣ ಬಲರಾಮರು ಏನು ಮಾಡ್ತಾ ಇದ್ರು? ದಾರಕೈಸ್ಸಾರ್ಧಂ, ತನ್ನ ಸಹ ಆಟಗಾರರನ್ನು ಸೇರಿಸಿಕೊಂಡು, ಗೋಪಾಲಕರನ್ನೆಲ್ಲ ಸೇರಿಸಿಕೊಂಡು ಕಣ್ಣ ಮುಚ್ಚಾಲೆ ಹಾಗೆ ಆಟವಾಡಿದ್ರು ಅಂತ ಹೇಳ್ತಾರೆ. ಹೇಗೆ? ಅದು ಏನು? ಏಕಸ್ಯ ತು ತಥಾ ಕೃಷ್ಣೋ ದಾರಕಸ್ಯ ಮಹೀಪತೇ ಪ್ರಚ್ಛದ್ಯ ತರಸಾನ್ಯಂತು ದಾರಕಂ ಪ್ರತ್ಯುವಾಚಃ. ಒಂದು ಬಾರಿ ಕೃಷ್ಣ ಏನು ಮಾಡಿದ, ಒಬ್ಬ ರಾಜನ ಮಗನನ್ನು ಅವ ಹೋಗಿ ಬಚ್ಚಿಟ್ಟ, ಅಂದ್ರೆ ಅಡಗಿಸಿಟ್ಟು ಇನ್ನೊಬ್ಬ ಹುಡುಗನಿಗೆ ಹೇಳಿದಂತೆ. ಏನು? ಪ್ರಚ್ಛಾದ್ಯ ತರಸ ಅನ್ಯಂತು, ಇನ್ನೊಬ್ಬರಿಗೆ ಹೇಳಿದಾನೆ, ಗಚ್ಚ ವತ್ಸ ತಥಾನ್ಯತ್ರ ತಥಾ ಹೃಷ್ಟಶ್ಚ ದಾರಕೈಹಿ ಯದಿ ದೃಷ್ಟಸ್ಮನ್ಯೈಸ್ತು ಜಿತೋ ದಂಡಧರೋ ಮಮ. ನೀನು ಬೇರೆ ಕಡೆ ಹೋಗು, ನೀನು ಇಲ್ಲಿ ಅಡಗು. ನೀನು ಹೋದ ಮೇಲೆ ಏನು ಮಾಡಬೇಕು ಕೇಳಿದ್ರೆ, ನೀನು ಅವನು ಆದ ನಂತರ ನೀನು ಬರ್ಬೇಕು. ನೀನು ಬಂದು ಅವ ಎಲ್ಲಿದ್ದಾನೆ ಅಂತ ಹುಡುಕಬೇಕು. ಅಲ್ಲಿವರೆಗೆ ನಿನಗೆ ಕಣ್ಣು ಕಟ್ಟಿ ಬಿಡ್ತೇವೆ. ನಾವು ಹೇಳ್ತೇವೆ ಕಣ್ಣ ಮುಚ್ಚಾಲೆ ಆಟ ಅಂತ ಮಾಡ್ಬೇಕು. ಆಮೇಲೆ ಏನು ಮಾಡ್ಬೇಕು? ನೀನು ಆ ವ್ಯಕ್ತಿಯನ್ನು ಹುಡುಕಿದ್ರೆ ಸಿಕ್ಕಿ ಬಿದ್ದ ವ್ಯಕ್ತಿ ತಾನು ಸೋತಂತೆ, ಹುಡುಕಿದ ವ್ಯಕ್ತಿ ತಾನು ಗೆದ್ದಂತೆ. ಒಂದು ವೇಳೆ ನಿನಗೆ ಹುಡುಕ್ಲಿಕ್ಕೆ ಆಗ್ಲಿಲ್ಲ ಹೇಳಿದ್ರೆ ಅಡಗಿ ಕೂತ ವ್ಯಕ್ತಿ ಗೆದ್ದಂತೆ, ಹುಡುಕ್ಲಿಕ್ಕೆ ಆಗದವ ಸೋತಂತೆ. ಹಾಗಾದ್ರೆ ಗೆದ್ದವರಿಗೆ ಏನು ಕೇಳಿದ್ರೆ ಆಗ ಹೇಳ್ತಾರೆ, ದಂಡಧರೋಮವ, ನನ್ನ ಕೈಯಲ್ಲಿ ಒಂದು ಕೋಲುಂಟು, ಈ ಕೋಲು ನಿನಗೆ ಕೊಡ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ನಮಗೆ ಅನಿಸತ್ತೆ, ನಮ್ಮ ಯಾವ ಆಟಗಳುಂಟು ಭಾರತೀಯ ಆಟಗಳು, ಕ್ರಿಕೆಟ್ ಅಂತ ನಮ್ಮದಲ್ಲ, ಆದ್ರೆ ನಮ್ಮದು ಅಂತ ಇರುವಂತ ಕಬಡ್ಡಿ ಇದೆ, ನಮ್ಮದು ಅನ್ನೋ ಕಣ್ಣ ಮುಚ್ಚಾಲೆ ಅಂತ ಇದೆ, ಇಂಥದ್ದೆಲ್ಲ ಲಗೋರಿ ಇತ್ಯಾದಿಗಳೆಲ್ಲ ನಮ್ಮ ಗ್ರಾಮದಲ್ಲಿ ನಮ್ಮ ಊರಿನಲ್ಲಿ ನಡೆದ ಆಟಗಳು. ಆದ್ರೆ ಆ ಆಟಗಳನ್ನು ಶಾಸ್ತ್ರ ಉಲ್ಲೇಖ ಮಾಡತ್ತೆ. ಹಾಗಾದ್ರೆ ಅದೆಲ್ಲವೂ ನಮಗೆ ಹೇಗೋ ಯಾರು ಹೇಳಿಕೊಟ್ರು ಹೇಗೆ ಅಂತ ಕೇಳಿದ್ರೆ, ವೇದವ್ಯಾಸರು ಗ್ರಂಥದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ನೋಡಿ, ಹೀಗೆ ಅಂತ ಹೇಳಿ. ಹಾಗಾದ್ರೆ ಕಣ್ಣ ಮುಚ್ಚಾಲೆ ಆಟ ಹೇಗೆ ಆಡಬೇಕು, ಅದ ಆಟ ಹೇಗೆ, ಅದರ ನಿಯಮ ಏನು, ಗೆದ್ದವನಿಗೆ ಏನು ಅಂತ ಕೇಳಿದ್ರೆ ಒಂದು ದಂಡ ಅಂತ, ಕೋಲು ಅಂತ. ನಮಗೆ ಈಗ ಅನಿಸ್ತದೆ ಆ ಕೋಲಿಗೋಸ್ಕರ ಇಷ್ಟೆಲ್ಲ ಇದು ಮಾಡ್ಬೇಕಂತ. ನೋಡಿ, ಕೆಲವು ಸಲ ಹಾಗೆ ಯಾವುದೋ ಸಂತೆಗೆ ಹೋಗಿ ಯಾವುದೋ ಒಂದು ಕೋಲು ಹಿಡ್ಕೊಂಡು ಬಂದಿರ್ತೇವೆ, ಅಥವಾ ಗುಡ್ಡಕ್ಕೆ ಹೋದ್ರೆ ಆ ಒಂದು ಕೋಲಿಗೆ ಎಲ್ಲ ಮಕ್ಕಳದ್ದು ಗಲಾಟೆ, ಆ ಕೋಲು ನನಗೆ ಬೇಕು, ಈ ಕೋಲು ನನಗೆ ಬೇಕು ಅಂತ. ಒಂದ ಕೋಲು ಚಂದ ಇರ್ತದೆ, ಇಲ್ಲದಿದ್ರೆ ಮಕ್ಕಳ ಸ್ಥಿತಿಯೇ ಹಾಗೆ ಅಲ್ವಾ. ದೊಡ್ಡವರಾದ ಮೇಲೆ ಅನಿಸತ್ತೆ, ಇದಕ್ಕೆಲ್ಲ ಎಂತದು ಮಾರಾಯ, ಹೋದ್ರೆ 4 ಅಂಗಡಿಯಿಂದ ಹಿಡ್ಕೊಂಡು ಬರ್ಬೋದು ಅಂತ ಈಗ ಅನಿಸತ್ತೆ. ಅದೇ ಹಿಂದೆ ಸ್ಲೇಟ್ ಅಲ್ಲಿ ಬಳಪ ಒಂದು ಬಣ್ಣದ ಕಡ್ಡಿ ಬಂದ್ರೆ, ಮೊದಲೆಲ್ಲ ನಾರ್ಮಲ್ ಕಡ್ಡಿ ಇರ್ತಾ ಇತ್ತು, ಆಮೇಲೆ ಸುಣ್ಣದ ಬಣ್ಣ ಬಂದ ಹೇಳಿದ್ರೆ ಅದಕ್ಕೊಂದು ಎಷ್ಟು ಗಲಾಟೆ. ಅದು ಯಾರ ಹತ್ರ ಆದ್ರೆ ಇದ್ರೆ ಅದನ್ನು ಕದ್ಕೊಂಡು ಹೋಗೋದು, ಹೋಗಿ ಮನೆಯಿಂದ ಪೆಟ್ಟು ತಿಂದು ವಾಪಸ್ ಮರುದಿನ ಅವನ ಹತ್ರ ಕೊಡೋದು ಅಥವಾ ಅಲ್ಲಿ ಇಡೋದು. ಆ ಒಂದು ಕಡ್ಡಿಯಲ್ಲಿ ಬಳಪದಲ್ಲಿ ಏನಾಗಬೇಕು ಅಂತ ಈ ಹಂತದಲ್ಲಿ ನಿಮಗೆ ಅನಿಸತ್ತೆ, ಆದ್ರೆ ಆ ಮಕ್ಕಳ ಹಂತದಲ್ಲಿ ಅದೇ ಅವರಿಗೆ ದೊಡ್ಡದು, ಅದೇ ಅವರಿಗೆ ಬೇಕು ಅಂತ ಇರತ್ತೆ. ಅದಕ್ಕೋಸ್ಕರ ಇವ ಏನಿಟ್ಟಿದ್ದಾನೆ, ಪ್ರಲೋಭನೆಗೋಸ್ಕರ ಗೆದ್ದವರಿಗೆ ಒಂದು ಗಿಫ್ಟ್ ಕೂಡ ಉಂಟು ನೋಡಿ. ಈಗ ಆಟ ಆದ್ಮೇಲೆ ಯಾಕೆ ಸ್ಪರ್ಧೆ, ಅದಕ್ಕೆ ಯಾಕೆ ವಸ್ತುವನ್ನು ಕೊಡಬೇಕು, ಪ್ರೋತ್ಸಾಹಕರ ಬಹುಮಾನ ಯಾಕೆ ಬೇಕು ಕೇಳಿದ್ರೆ ಕೃಷ್ಣನೇ ಇಟ್ಟು ತೋರಿಸಿದ್ದಾನೆ ನೋಡಿ. ಯದಿ ದೃಷ್ಟಸ್ತವನ್ನೇಚ್ಚು ಜಿತೋ ದಂಡಧರೋ ಮಮ, ಅವ ಜಿತ, ಅವ ಗೆದ್ದಲ್ಪಟ್ಟಿದ್ದಾನೆ, ಅವ ಗೆಲ್ತಾನೆ. ಗೆದ್ದವನಿಗೆ ನಾನು ದಂಡವನ್ನು ಕೊಡ್ತೇನೆ, ಅವ ದಂಡಧರನಾಗಬೇಕು ಅಂತ. ಇವತ್ತು ನೋಡಿ, ಉತ್ಸವ ಹೋಗಬೇಕಾದ್ರೆ ಬಂಗಾರದ ದಂಡವನ್ನು ಹಿಡ್ಕೊಂಡು ಹೋಗ್ತಾರೆ ಕೃಷ್ಣ ಮಠದಲ್ಲಿ. ಆಗುವಾಗ ಅದು ಹಿಡ್ಕೊಂಡ್ರೆ ಗೊತ್ತಾಯ್ತು, ಓ ಇವತ್ತಿಗೆ ಉತ್ಸವದವರು ಇವರು ಅಂತ ಹೇಳಿ. ಹಾಗಾಗಿ ದಂಡಕ್ಕೇನು ಕಡಿಮೆ ಬೆಲೆ ಅಂತ ತಿಳ್ಕೊಳ್ಬೇಡಿ. ಇವತ್ತು ನಾವು ಬಂಗಾರದ್ದು ಬೆಳ್ಳಿದ್ದು ಯಾವುದು ದಂಡವನ್ನು ಹಿಡ್ಕೊಂಡಿದ್ದೇವೆ ಕೇಳಿದ್ರೆ ನಮ್ಮ ಲೆಕ್ಕದಲ್ಲಿ ನಾವು ಯಜಮಾನರು ಅಂತ ಸೂಚನೆ ಆಗ್ಬೋದಕ್ಕೋಸ್ಕರ ಅದನ್ನು ಹಿಡ್ಕೊಂಡದ್ದು ಹೇಗೋ ಹಾಗೆ ಇಲ್ಲಿ ಕೋಲು ಎನ್ನುವಂಥದ್ದು ಕೋಲಿಗೆ ಪ್ರಾಮುಖ್ಯತೆ ಅಲ್ಲ, ತಾನು ಗೆದ್ದವ ಎನ್ನುವಂಥದ್ದು 10 ಜನರಿಗೆ ಗೊತ್ತು ಮಾಡುವಂಥದ್ದಾಗಿತ್ತು. ಹೀಗೆ ಕಣ್ಣ ಮುಚ್ಚಾಲೆ ಎನ್ನುವಂಥದ್ದು ಆಟ ನೋಡಿ. ಈ ಆಟಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ರು. ಕಣ್ಣ ಮುಚ್ಚೆ, ಕಾಡೆ ಗೂಡೆ, ಉದ್ದಿನ ಮೂಟೆ, ಉರುಳೆ ಹೋಯ್ತು, ನಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಟ್ಟೆ, ನಿಮ್ಮಯ್ಯ ಹಕ್ಕಿ ಹಿಡ್ಕೊಳ್ಳಿ, ಕುವಾಕು ಅಂತ ಎಲ್ಲ ಹೇಳ್ತಾ ಇದ್ರು. ಆ ಆಟದಲ್ಲಿಯೂ ಕೂಡ ರಾಮಾಯಣ ಮಹಾಭಾರತವನ್ನು ತುರ್ಕಿಸ್ತಾ ಇದ್ರು. ಎಷ್ಟೋ ಸಲ ಹೇಳಿದ್ದುಂಟು, ಕಣ್ಣ ಮುಚ್ಚೆ ಕಾಡೆಗೂಡು ರಾಮಾಯಣಕ್ಕೆ ನೀವು ಅಪ್ಲೈ ಮಾಡಿದ್ರೆ. ಕಣ್ಣು ಮುಚ್ಚಿದ್ದು ಯಾರು ಹೇಳಿದ್ರೆ ದಶರಥ, ಕಾಡೆಗೂಡಾದದ್ದು ರಾಮನಿಗೆ. ಉದ್ದಿನ ಮೂಟೆ ಅಂತ ಹೇಳಿದ್ರೆ ಅಹಂಕಾರಿಯಾದಂತ ಪ್ರತೀಕಾಶ ಹೇಳುವಂತ ಹಾಗೆ ಉದ್ದಿನ ಅಹಂಕಾರಿಯಾಗಿರುವವನು ಯಾರು ಕೇಳಿದ್ರೆ ಉದ್ದಿನ ತರ ಇರೋದು ರಾವಣ. ಉರುಳೇ ಹೋಯ್ತು, ನಮ್ಮಯ್ಯ ಹಕ್ಕಿ ಬಿಟ್ಟೆ ಅಂದ್ರೆ
ಲಕ್ಷ್ಮಿ ಸೀತೆಯನ್ನು ನಾನು ಬಿಟ್ಟಿದ್ದೇನೆ, ನಿಮ್ಮ ಹಕ್ಕೆ ಹಿಡಿದುಕೊಳ್ಳಿ. ನೋಡಿ, ಪೂರ್ತಿ ರಾಮಾಯಣವನ್ನು ಕಣ್ಣಾಮುಚ್ಚಿಯಲ್ಲಿ ಸೇರಿಸಿದ್ರು. ಮಹಾಭಾರತಕ್ಕೂ ಅದೇ ಅಪ್ಲೈ ಆಗುತ್ತೆ. ಕಣ್ಣಾಮುಚ್ಚಿ ಅಂದ್ರೆ ಕಣ್ಣು ಮುಚ್ಚಿದ್ದು ಯಾರು ಕೇಳಿದ್ರೆ ಗಾಂಧಾರಿ. ಮೊದಲೇ ಕಣ್ಣಿಲ್ಲದ್ದು ಧೃತರಾಷ್ಟ್ರ, ಹಾಗಾಗಿ ಕಣ್ಣು ಮುಚ್ಚಿದ್ದು ಗಾಂಧಾರಿ. ಇಬ್ರು ಕೂಡ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಕಣ್ಣಿಲ್ಲ, ಅಂದ್ರೆ ಜ್ಞಾನದ ಕಣ್ಣಿಲ್ಲ, ಮೋಹ ಎನ್ನುವಂಥದ್ದು ಜಾಸ್ತಿ ಆಯ್ತು, ಧರ್ಮ ಎನ್ನುವಂಥದ್ದಿಲ್ಲ ಅಂತ ಆಯ್ತು. ಕಣ್ಣಾಮುಚ್ಚೆ ಕಾಡೇ ಗೂಡು. ಹಾಗಾಗಿ ಪಾಂಡವರಿಗೆ ಕಾಡೇ ಗೂಡಾಯಿತು, ಕಾಡೇ ಮನೆ ಆಯಿತು. ಉದ್ದಿನ ಮೂಟೆ ಮುರಳೆ ಹೋಯ್ತು. ಅಹಂಕಾರಿಯಾಗಿದ್ದವನು ಯಾರು ಹೇಳಿದ್ರೆ ಧೃತರಾಷ್ಟ್ರನ ಮಗನಾದಂತಹ ಆ ದುರ್ಯೋಧನ. ಒಂದು ದಿನ ತೊಡೆ ಮುರಿದು ಬಿದ್ದ. ನಮ್ಮಯ್ಯ ಹಕ್ಕಿ ಬಿಟ್ಟು ಕೇಳಿದ್ರೆ ಹಸ್ತಿನಾವತಿ ಎನ್ನುವಂತ ರಾಜ್ಯ ಲಕ್ಷ್ಮಿಯನ್ನು ಬಿಟ್ಟಿದ್ದೇನೆ, ಹಿಡ್ಕೊಂಡು ಹೋಗಿ. ಹಾಗಾದ್ರೆ ರಾಮಾಯಣ ಮಹಾಭಾರತವನ್ನು ಹೇಳಲಿಕ್ಕೋಸ್ಕರ ಹಾಡಿನ ಮೂಲಕ, ಆಟದ ಮೂಲಕ ಅದನ್ನು ನಮಗೆ ತೋರಿಸಿ ಕೊಡ್ತಾ ಇದ್ರು. ಕಬಡ್ಡಿ ಎನ್ನುವ ಕ್ರಿಕೆಟ್ ಒಂದು ಕ್ರೀಡೆಯ ಮೂಲಕ ಆ ಕಬಡ್ಡಿ 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 ಅಂತ ಅಷ್ಟು ಬ್ರೀದಿಂಗ್ ಇತ್ತು. ನೋಡಿ, ಎಂತ ಕೊರೋನಾ ಬಂದ್ರು ಭಾರತೀಯರು ಗಟ್ಟಿ ಅಂತ. ಯಾಕೆ ಕೇಳಿದ್ರೆ ನಮ್ಗೆ ಬ್ರೀದಿಂಗ್ ಗಟ್ಟಿ ನಮ್ದು. ಹಾಗಾಗಿ ಅಷ್ಟು ಹೊತ್ತು ಪ್ರಾಣಾಯಾಮವೆಲ್ಲ ಮಾಡ್ತಾ ಇರೋದ್ರಿಂದ, ಒಂದು ಸಂಸ್ಕೃತ ಶ್ಲೋಕಗಳನ್ನು ಮಂತ್ರಗಳನ್ನು ಹೇಳಿದ್ರೆ ಹಾರ್ಟ್ ಅಲ್ಲಿ ಒಳ್ಳೆಯ ಕೆಲಸ ಆಗೋದ್ರಿಂದ, ಶ್ವಾಸಕೋಶಗಳಲ್ಲಿ ಎಲ್ಲ ಹಾಗೆ ಪಕ್ಕ ಯಾವ ರೋಗಗಳು ಬರೋದಿಲ್ಲ, ಬಂದ್ರು ಅದು ಓಡಿ ಹೋಗುತ್ತೆ. ಹಾಗಾದ್ರೆ ಇಂಥದ್ದೆಲ್ಲ ಹಿಂದೆ ಕೊಡ್ತಾ ಇದ್ರು. ದೈಹಿಕವಾದಂತಹ ಒಂದು ವ್ಯಾಯಾಮ, ಮಾನಸಿಕವಾದದ್ದು. ಅದೇ ನಿಮಗೆ ಯಾವ್ದಾದ್ರು ವ್ಯಾಯಾಮ ಮಾಡಿ ಹೇಳಿದ್ರೆ ಬೋರ್ ಆಗುತ್ತೆ, ಆಟ ಹೇಳಿದ್ರೆ ಇಷ್ಟ ಆಗತ್ತೆ. ಹಾಗಾದ್ರೆ ಆಟ ಅಂತ ಹೇಳಿದ್ರೆ ಎಷ್ಟು ಗಂಟೆ ಕಟ್ಲೆಯೂ ಕೂಡ ನಾವು ಆಟ ಆಡ್ತೇವೆ. ಆ ರೀತಿಯಾಗಿ ಕೃಷ್ಣ ಅವರಿಗೆ ದೈಹಿಕವಾದ ಬೆಳವಣಿಗೆಯು, ಮಾನಸಿಕವಾದ ಬೆಳವಣಿಗೆಯು ಗೋಪಾಲಕರಿಗೆ ಆಗಬೇಕು ಅಂತ ಇಂಥ ಕ್ರೀಡೆಗಳನ್ನು ತಾನು ಆಡ್ತಾ ಇದ್ದ. ಯಾರು ಇವರಿಗೆಲ್ಲ ಲೀಡರ್ ಹೇಳಿದ್ರೆ ಕೃಷ್ಣನೇ ಲೀಡರ್, ಅವನೇ ತಾಕೀತು ಮಾಡುದು, ಇದು ಹೀಗೆ ರೂಲ್ಸ್ ಹೀಗೆ ರೂಲ್ಸ್ ಅಂತ. ನೋಡಿ, ಅಂತಹ ರೂಲ್ಸ್ ಮಾಡಿದ್ದಾನೆ, ನಮಿಗೂ ಮಾಡಿದ್ದಾನೆ, ನಾವೆಲ್ಲ ಫಾಲೋ ಮಾಡ್ತಾ ಇಲ್ಲ. ಎಷ್ಟೋ ಶಾಸ್ತ್ರಗಳಲ್ಲಿ ಹೇಳಿದ್ದಾನೆ ಕೃಷ್ಣ, ಹಾಗೆ ಮಾಡಬೇಡಿ. ಯಾತಯಾಮಂ ಗತರಸಹ, ಅಡುಗೆ ಮಾಡಿದ್ನಂತ 3 ಗಂಟೆ ಒಳಗೆ ಊಟ ಮಾಡಿ 3 ಗಂಟೆ ಮೇಲೆ ಅದು ಹಳಸಿದ ಹಾಗೆ ಅದನ್ನು ತಿನ್ಬೇಡಿ ಅಂತ ಹೇಳಿದ. ನಾವು ಏನು ಮಾಡ್ತೇವೆ ಕೇಳಿದ್ರೆ ಅದನ್ನು ತಂಗಳನ್ನ ಪೆಟ್ಟಿಗೆಯಲ್ಲಿಟ್ಟು 3 ದಿನ ಇದ್ರೂ ತೆಕ್ಕೊಳ್ತೇವೆ. ಏಕಾದಶಿವಂತೂ ನಿರಾಹಾರ ಅಂತ ಹೇಳ್ತಾನೆ, ತಿನ್ನಲೇಬೇಡಿ ಅಂತ ಹೇಳ್ತಾನೆ. ಹಾಗಾಗಿ ನಮಿಗೂ ಹೇಳಿದ್ದಾನೆ, ನಾವು ಕೇಳಲಿಲ್ಲ, ಗೋಪಾಲಕರು ಕೇಳಿದ್ದಾರೆ. ಗಚ್ಚ ವತ್ಸ ತಥಾನ್ಯತ್ರ ತಥಾ ಹೃಷ್ಟಚ್ಚ ಧಾರಕೈ ಯದಿ ದೃಷ್ಟಸ್ತು ಮನ್ಯಚಿದಿತೋ ದಂಡಧರೋ ಮಮ ಅಂತ ತನ್ನ ರೂಲ್ಸ್ ಎಲ್ಲ ಕೃಷ್ಣ ತಾನು ಹೇಳಿದ್ದಾನೆ. ಇತ್ಯುಕ್ತ್ವಾ ಬಲಭದ್ರಸ್ತು ತಂ ದ್ರಷ್ಟು ಪ್ರೇಷಯದ್ಬಲಿ ಸಗತ್ವಾ ಬಲಭದ್ರಸ್ತು ಗೃಹೀತ್ವಾ ಧಾರಕಂ ಬಲಾತ್ ಕೇಶವಾಯ ದದೌ ತಂದು ತಂ ಜಿತಃ ಕೇಶವೋ ಬ್ರವೀತ್. ಹೀಗೆ ಹೇಳಿದ್ದೆ ತಡ ಆಟ ಶುರುವಾಯ್ತು. ಕೆಲವು ಮಕ್ಕಳೆಲ್ಲ ಅಡಗಿದ್ರು. ಹಾಗಿದ್ರೆ ಹುಡುಕುವವ ಯಾರು ಕೇಳಿದ್ರೆ ಬಲಭದ್ರ ಅಂತ ಹೇಳ್ತಾನೆ ಬಲರಾಮ. ಅವ ಹುಡುಕ್ಲಿಕ್ಕೆ ಹೊರಟ. ಅವ ಬಹಳ ಚುರುಕು ಮತ್ತೆ ಬಲಿಷ್ಠನೂ ಕೂಡ ಹೌದು. ಅವ ಸಂಕರ್ಷಣ ಅಲ್ವಾ. ಹಾಗಾಗಿ ಬಚ್ಚಿಟ್ಟುಕೊಂಡಂತ ಅಡಗಿದ ಹುಡುಗನನ್ನು ಹುಡುಕಿಸಿ ಬಿಟ್ಟ. ಓ, ನೀನ್ ಇಲ್ಲಿ ಅಡಗಿ ಕೂತಿದ್ಯಲ್ಲ ಅಂತ ಹಿಡಿದು ಬಿಟ್ಟಂತೆ. ಹಿಡಿದು ಬಿಟ್ಟು ಆ ಹುಡುಗನನ್ನು ಕೃಷ್ಣನ ಬಳಿಗೆ ಬಂದು ತೋರಿಸ್ತಾನಂತೆ. ಕೃಷ್ಣ ಏನ್ ಮಾಡ್ತಾನೆ, ಬಲರಾಮನಿಗೆ ಆ ಕೋಲನ್ನು ನೀನು ಗೆದ್ದಿದ್ದಿ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅವನಿಗೆ ಒಂದು ಕೋಲನ್ನು ಗಿಫ್ಟ್ ಆಗಿ ಕೊಟ್ಟ. ನಮಗೆ ಕೋಲು ಅಂತ ಅನಿಸದೆ, ಜಾಗಂಟೆಯ ಕೋಲು ಓದಾದ್ರೆ ಮತ್ತು ಅನುಕೂಲ. ಎಷ್ಟೋ ಮನೆಯಲ್ಲಿ ಗಂಟೆ ಇರ್ತದೆ, ಕೋಲು ಇರೋದಿಲ್ಲ, ಮತ್ತೆ ಯಾವ್ಯಾವ್ದ್ರಲ್ಲೂ ಬಡಿತಾ ಇರ್ತವೆ. ಈಗ ನೋಡಿ, ಆ ಕೋಲಿಗೆ ಎಷ್ಟು ಮಹತ್ವ. ಆ ಕೋಲು ಸಿಕ್ಕಿದ್ರೆ ಒಳ್ಳೇದಾಯ್ತು ಮಾರ್ರೆ, ಗಂಟೆ ಬಡಿಲಿಕ್ಕೆ ಕೋಲು ಇರ್ಲಿಲ್ಲ ಹೇಳ್ತೇವೆ. ಹಾಗಾಗಿ ಕೋಲು ಅಂತ ಕಡಿಮೆ ಅಂತ ತಿಳ್ಕೊಳ್ಬೇಡಿ. ಅಂತ ಕೋಲನ್ನು ತಾನು ಪಡೆಕೊಂಡಿದ್ದಾನೆ ಬಲಭದ್ರ. ಇನ್ನೊಂದು ಬಗೆಯ ಆಟ ಹೇಳ್ತಾ ಇದ್ದಾರೆ. ಕೀಲಕಂಚ ತದಾ ಕೃಷ್ಣೋ ನಿಕ್ಷಿಪ್ಯ ಭುವಿ ಗೋಹಿತಂ ಆಹೂಯ ದಾರಕಾನ್ ಸರ್ವಾನ್ ಇದಮಾಹ ಜಗತ್ಪತಿ ಶಕ್ತಶ್ಚೇದ್ ಭವತಾಂ ಕಶ್ಚಿತ್ ಕೀಲಂ ಗೃಹ್ಣಾತು ಪಶ್ಯತಃ. ಮತ್ತೆ ಅದೇ ಪ್ರಸಂಗದಲ್ಲಿ ಇನ್ನೊಂದು ಆಟ, ಬೇಡ ಇದಾಯ್ತು ಸಾಕು, ಇನ್ನೊಂದು ಆಟ ಆಡುವ ಅಂತ ಹೇಳಿದ್ರಂತೆ. ಏನ್ ಮಾಡ್ತಾರೆ, ಕೀಲಕಂಚ ತದಾ ವಿಷ್ಣು, ಕೀಲಕ ಅಂತ ಹೇಳ್ತಾರೆ. ಅಂದ್ರೆ ಸಣ್ಣ ಕೀಲಿ. ಈ ದೊಡ್ಡದಾದ್ರೆ ಅದನ್ನು ಕೋಲು ಅಂತ ಕರಿತೇವೆ, ಚಿಕ್ಕದಾದ್ರೆ ಅದನ್ನು ಕುಟ್ಟಿ ಅಂತ ಹೇಳ್ತೇವೆ ನಾವಾದ್ರೆ ಭಾಷೆಯಲ್ಲಿ. ಅಂದ್ರೆ ಚಿಕ್ಕ ಕೋಲನ್ನು ಕುಟ್ಟಿ, ಒಂದು ಚಿಕ್ಕ ಪೀಸ್. ಅದನ್ನು ನೀವು ಚಿನ್ನಿಕೋಲು ಅಂತ ಆಡ್ತೀರಲ್ಲ, ಅಲ್ಲಿ ಏನಿರುತ್ತೆ, ಒಂದು ದೊಡ್ಡ ಕೋಲು ಇರುತ್ತೆ, ಇನ್ನೊಂದು ಚಿಕ್ಕ ಕೋಲು ಇರುತ್ತೆ. ಆ ಚಿಕ್ಕ ಕೋಲನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕೀಲಕಂ ಅಂತ ಹೇಳ್ತಾ ಇದ್ದಾರೆ. ಕೀಲಕ ಅಂದ್ರು ಕೀಲು ಅಂದ್ರೆ ಎರಡೂ ಒಂದೇ. ಹಾಗಾಗಿ ಅಂತಹ ಚಿನ್ನಿಕೋಲನ್ನು, ಚಿಕ್ಕ ಕೋಲನ್ನು ಏನ್ ಮಾಡ್ತಾರೆ, ಭೂಮಿಯಲ್ಲಿ ಅಡಗಿಸಿಟ್ಟ. ನೋಡಿ, ನಿಕ್ಷಿಪ್ಯ ಭುವ ಗೂಹಿತಂ, ಅದನ್ನು ಅಡಗಿಸಿಟ್ರು. ಆಮೇಲೆ ಎಲ್ಲರನ್ನು ಕರೀತಾನೆ. ಆಹೂಯ ದಾರಕಾನ್, ದಾರಕ ಅಂದ್ರೆ ಎಲ್ಲ ಗೋಪಾಲಕರನ್ನೆಲ್ಲ ಕರೆದು ಹೇಳಿದಂತೆ, ಶಕ್ತಶ್ಚೇದ್ ಭವತಾಂ ಕಶ್ಚಿತ್ ಕೀಲಂಗ್ರಿಣ್ಣಾತು ಪಶ್ಯತಃ. ನೋಡುವ, ಯಾರಾದ್ರೂ ಸಾಮರ್ಥ್ಯ ಇದ್ರೆ ಇಲ್ಲಿ ನಾನು ಎಲ್ಲಿ ಅದನ್ನು ಅಡಗಿಸಿದ್ದೇನೆ ನೋಡು, ಹುಡುಕಿ ಕೊಡು ನೋಡುವ ಅಂತ ಹೇಳಿದ. ಮಮ ಪಾರ್ಶ್ವಗತೋ ಭೂತ್ವ ದಂಡೋ ದೇಯಶ್ಚ ತಸ್ಯಃ ತಚ್ಛ್ರತ್ವ ದಾರಕಾಃ ಸರ್ವೇ ತಂ ದ್ರಷ್ಟುಂ ಯತ್ನಮಾಸ್ಥಿತಾಃ. ಹಾಗಾದ್ರೆ ನೀವು ಏನು ಮಾಡ್ಬೇಕು, ಹುಡುಕಬೇಕು. ಹುಡುಕಿ ಎಲ್ಲಿ ಕೋಲನ್ನಿಟ್ಟಿದ್ದೇನೆ ಅಂತ. ಸಾಮಾನ್ಯವಾಗಿ ಇದನ್ನೆಲ್ಲ ಮರಳಿನಲ್ಲಿ ಮಾಡ್ತೇವೆ. ಸಮುದ್ರದ ದಡದಲ್ಲಿ ಹೋದ್ರೆ ಎಲ್ಲಿಯೋ ಒಂದು ಕಡೆ ಅದನ್ನು ಹುಡುಗಿಸಿಟ್ಟು ಮಾಡ್ತೇವೆ. ಅವ ಹೇಳ್ತಾ ಇದ್ದಾನೆ, ಯಾರಾದ್ರೂ ಹೋಗಿ ಅಲ್ಲಿಂದ ಹಿಡ್ಕೊಂಡು ಬರ್ಬೇಕು.
ಹಿಡ್ಕೊಂಡು ಬಂದು ನನಗೆ ಅದನ್ನು ತೋರಿಸ್ಬೇಕು. ಒಂದು ವೇಳೆ ತೋರಿಸಿತ್ತು ಅಂತ ಆದ್ರೆ ನಾನು ನಿಮಗೆ ಬಹುಮಾನವನ್ನು ಕೊಡ್ತೇನೆ, ನೀವು ಅದರಲ್ಲಿ ಗೆದ್ದವರು ಅಂತ ಹೇಳ್ತಾನೆ. ಚಚ್ಛೃತ್ವ ದಾರಕಾ ಸರ್ವೇ ತಂ ದ್ರಷ್ಟುಂ ಯತ್ನಮಾಸ್ಥಿತಾ. ಕೇಳಿದ್ದ ತಡ ಎಲ್ಲಾ ಮಕ್ಕಳು ಹೋದ್ರು, ಎಲ್ಲಾ ಕಡೆ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ನಾಶಕ್ನುವಂಶ್ಚತೆ ಸರ್ವೇ ಜಿತಾಸ್ತಾನ್ ಅಬ್ರವೀದಿತಿ. ಯಾರಿಗೂ ಕೂಡ ಆ ಸಣ್ಣ ಕೋಲು ಸಿಕ್ಕಲೇ ಇಲ್ಲ. ಮೊದಲೇ ಚಿಕ್ಕ ಕೋಲು, ದೊಡ್ಡ ಕೋಲಾದ್ರೂ ಪಕ್ಕ ಸಿಗ್ತಾ ಇತ್ತು, ಚಿಕ್ಕ ಕೋಲಾದ್ರಿಂದ ಸಿಕ್ಕಲೇ ಇಲ್ಲ. ಏವ ಮನ್ಯಾನಿ ಗೋವಿಂದೋ ಬಾಲಕ್ರೀಡನ ಕಾನಿವೈ ಚಕಾರ ಮತಿಮಾನ್ ಕೃಷ್ಣೋ ದಾರಕೈ ಸಹ ಗೋಕುಲೆ. ಯಾರಿಗೂ ಅದನ್ನು ಕೋಲನ್ನು ಹಿಡ್ಕೊಂಡು ಬರ್ಲಿಕ್ಕಾಗ್ಲಿಲ್ಲ. ಆಗ ಕೃಷ್ಣ ಹೇಳಿದಂತೆ, ನೋಡಿ ನೋಡಿ ನಿಮಗೆ ಸಿಕ್ಲಿಲ್ಲ, ಈ ಚಿನಿಕೋಲು ಇದರಲ್ಲಿ ನಾನೇ ಗೆದ್ದದ್ದು ಅಂತ ತಾನೇ ಇದು ಮಾಡ್ತಾ. ಇದನ್ನೇ ಹರಿದಾಸರು ಹೇಳಿದ್ದು, ಚಿನಿಕೋಲು ಚೆಂಡು ಬುಗರಿಯ ಬಾಡುತ್ತ ಅಂತ ಹೇಳಿದ್ರಲ್ಲ ದಾಸರು. ಹಾಡಿದ ಹಾಡಿಗೆ ಸರಿಯಾಗಿ ಹರಿವಂಶದಲ್ಲಿ ಹೇಳಿದ ಶ್ಲೋಕಕ್ಕೆ ಸರಿಯಾಗಿ ಅವರು ಹಾಡನ್ನು ಹಾಡಿದ್ದಾರೆ. ಹಾಗಾಗಿ ಬುಗುರಿ ಆಟ ಇದೆಲ್ಲ ನಮ್ಮ ಕಾನ್ಸಂಟ್ರೇಟ್ ಅನ್ನು, ಏಕಾಗ್ರತೆಯನ್ನು ವೃದ್ಧಿಗೊಳಿಸುವಂತ ಆಟಗಳು ಎಲ್ಲವೂ ಕೂಡ. ಹಾಗಾಗಿ ಇದನ್ನು ಏವಂ ಅನ್ಯಾನಿ ಗೋವಿಂದ ಬಾಲಕ್ರೀಡನಕಾನಿ ವೈ, ಹೀಗೆ ಬೇರೆ ಬೇರೆ ಆಟಗಳನ್ನು ಗೋವಿಂದ ಕೃಷ್ಣ ತಾನು ಮಕ್ಕಳಿಗೋಸ್ಕರ ಚಕಾರ ಮಾಡಿದ್ದಾನೆ. ಚಕಾರ ಮತಿಮಾನ್ ಕೃಷ್ಣೋ ದಾರಕೈ ಸಹ ಗೋಕುಲ. ಇನ್ನು ಹೇಳಬೇಕಾದ್ರೆ ಹೇಳ್ತಾರೆ ಚಕಾರ ಮತಿಮಾನ್ ಕೃಷ್ಣ ಅಂತ. ಬಹಳ ಬುದ್ಧಿವಂತ ಕೃಷ್ಣ. ಇಂಥದ್ದೆಲ್ಲ ಮಾಡಬೇಕಾದ್ರೆ ಅದರ ಹಿಂದೆ ಎಷ್ಟು ಪ್ರಯೋಜನಗಳುಂಟು, ಹೇಗೆಲ್ಲ ಮಾಡಬಹುದು ಅಂತ ನೋಡಿ. ಒಂದು ಆಟ ಮಾಡೋದು ದೊಡ್ಡದಲ್ಲ, ಆ ರೂಲ್ಸ್ ಮಾಡ್ಬೇಕಲ್ಲ. ಆ ರೂಲ್ಸಿನಿಂದ ಯಾರಿಗೂ ಕೂಡ ಅದು ಉಪದ್ರವ ಆಗಬಾರದು. ಈ ರೀತಿಯಾದದ್ದೆಲ್ಲ ತಾನು ಮಾಡ್ತಾ ಇದ್ದ. ಕ್ವಚಿದ್ ವೇಶ್ಮನಿ ಸಂಗತ್ಯ ಶಿಕ್ಯಸ್ಥಾಂಚ ತಥಾ ಘಟಾನ್ ಆದಾಯ ಯುಗಪತ್ಸರ್ವಾನ್ ಪಯಃ ಪೀತ್ವಾ ಮುದಾಗ್ರಹಂ ಅಭಿಹತ್ಯ ತತಃ ಸರ್ವಾ ನಿಷ್ಪಿಪೇಶ ಹಸದ್ಬಹಿಃ ಆಚ್ಛಿದ್ಯ ಶಿಕ್ಷಮನ್ಯತ್ರ ತಥೋ ದಧಿ ಘಟಾನ್ ಕ್ಷಿಪನ್. ಇನ್ನೊಂದ್ಸಲ ಕೃಷ್ಣ ಏನು ಮಾಡಿದ್ದಾನೆ ಕಡೆ, ಒಂದು ಗೋಪಿಯ ಮನೆಗೆ ಹೋಗಿದ್ದಾನೆ. ಗೋಪಿಯ ಮನೆಗೆ ಹೋಗಿ ಏನು ಮಾಡಿದ್ದಾನೆ, ಅವಳು ಏನು ಮಾಡಿದ್ದಾಳೆ, ಎಲ್ಲಿ ಹಾಲು ಮೊಸರು ಇಟ್ಟಿದ್ದಾನೆ ನೋಡಿ. ಆದಾಯ ಯುಗಪತ್ ಸರ್ವಾನ್ ಶಿಕ್ಯಸ್ಥಾಂಚ ತಥಾ ಘಟಾನ್. ಮೊದಲು ಹುಡುಕಿದ್ದೆ ಅಂತ ಕೆಲಸ ಕೇಳಿದ್ರೆ ಎಲ್ಲಿ ಹಾಲು ಮೊಸರನ್ನು ಇಟ್ಟಿದ್ದಾರೆ ಅಂತ. ಕೆಲವರು ಮನೆಗೆ ಬಂದ್ರೆ ಹಾಗೆ ಬಂದ ಕೂಡಲೇ ಏನು ಒಳ್ಳೇದು ಅಂತ ಮಾತಾಡೋ ಮೊದಲು ಆಚೆ ಈಚೆ ಎಲ್ಲ ಕಣ್ಣು ಹಂದಾಡಿಸ್ತಾರೆ. ಟಿವಿ ಉಂಟಲ್ಲ, ರಿಮೋಟ್ ಉಂಟಲ್ಲ, ಈಗ 6 ಗಂಟೆಗೆ ಒಂದು ಸೀರಿಯಲ್ ಬರ್ತದೆ, ಅಷ್ಟರವರೆಗೆ ಮಾತಾಡೋದು. 6 ಗಂಟೆ ಆದ ತಕ್ಷಣ ಮತ್ತೆ ಅಲ್ಲ ನೀವು ಅದು ನೋಡುದಿಲ್ವಾ, ನೀವು ಇದು ನೋಡುದಿಲ್ಲ, ಅದು ನಾವು ಹಾಕಿದ್ರೆ ಹಾಕಿ ಅಂತ ಹೇಳುದು. ಹೀಗೆ ಇಲ್ಲ. ಒಂದು ಕಾಲದಲ್ಲಿ ರಾಮಾಯಣ ಮಹಾಭಾರತದ ಇದು ಚಲನಚಿತ್ರಗಳೆಲ್ಲ ಬಂದ್ರೆ ಹೀಗೆಲ್ಲ ಆಗ್ತಾ ಇತ್ತು. ಚಿತ್ರಹಾರ ಅಂತ ಬರ್ತಾ ಇತ್ತು ಹಿಂದೆ ಎಲ್ಲ, ಹಾಡಿಗೆ ಕುಣಿಯೋದು. ಈಗ ಯಾರೂ ನೋಡುವವರಿಲ್ಲ ನೋಡಿ. ಒಂದು ಕಾಲಘಟ್ಟದಲ್ಲಿ ಇದ್ದದ್ದು ಇನ್ನೊಂದು ಕಾಲಘಟ್ಟದಲ್ಲಿ ಅದಕ್ಕೋಸ್ಕರ ಕಾಯ್ತಾ ಇದ್ರು. ಅದೇ ರೀತಿಯಾಗಿ ಇಲ್ಲಿ ಇವ ಏನು ಮಾಡಿದ ಕೇಳಿದ್ರೆ, ಗೋಪಿಯ ಮನೆಗೆ ಬಂದಿದ್ದಾನೆ, ಆಚೆ ಈಚೆ ನೋಡ್ತಾ ಇದ್ದಾನೆ. ಇವ್ರಿಗೆ ಎಲ್ಲಿ ಹಾಲು ಬೆಣ್ಣೆ ಮೊಸರು ಇಡ್ತಾರೆ ಅಂತ ನೋಡ್ತಾ ಇದ್ದಾನೆ. ಹಗ್ಗದ ಕುಣಿಕೆಗಳಲ್ಲಿ ಮಡಕೆಯನ್ನು ಕಾಣ್ತಾ ಇದ್ದಾನೆ. ಅದು ಕೂಡ ಒಂದಲ್ಲ 7-8 ಮಡಕೆಗಳೆಲ್ಲ ಇದ್ದಾವೆ. ಇವ ಏನು ಮಾಡ್ತಾನೆ, ಆದಾಯ ಯುಗಪತ್ ಸರ್ವಾನ್ ಪಯಃಪೀತ್ವಾ ಮುದಾಗೃಹನ್. ಆಕೆ ಆಚೆ ಈಚೆ ಹೋದಾಗ ತಾನು ಏನು ಮಾಡ್ತಾನೆ, ಎಲ್ಲ ಮಡಿಕೆಗಳನ್ನು ಕೃಷ್ಣ ಒಂದೇ ಬಾರಿ ಕೆಳಗಿಳಿಸಿದಾನೆ. ಕೆಳಗಿಸಿ ಹಾಲೆಲ್ಲ ಕುಡಿದು ಬಿಟ್ಟಿದ್ದಾನೆ. ಆಮೇಲೆ ಖಾಲಿಯಾದ ಮಡಕೆ ಉಂಟಲ್ಲ ಅದೆಲ್ಲ ಹೊರಗಡೆ ಹಿಡ್ಕೊಂಡು ಹೋದ. ಇನ್ನು ಎಲ್ಲಿದ್ದ ಸಿಕ್ಕುದೇ ಬೇಡ ಅಂತ ಹಿಡ್ಕೊಂಡು ಹೋಗಿ ಹಾಗೆ ಇಟ್ನ ಇಲ್ಲ. ಮತ್ತೆ ಇದೇ ನಿಷ್ಪಿಪೇಶ, ತಾನೆಲ್ಲ ಪುಡಿ ಪುಡಿ ಮಾಡಿ ಜೋರು ನಗಾಡಿದಂತೆ. ಮಕ್ಕಳಿಗೆ ನೋಡಿ ಆ ವಸ್ತುಗಳನ್ನು ಒಟ್ಟು ಮಾಡುವಾಗ್ಲೂ ಸಂತೋಷ, ಅದು ಹುಡಿ ಮಾಡುವಾಗ್ಲೂ ಸಂತೋಷ. ನೀವು ಚಿಕ್ಕನ್ನು ಮಕ್ಕಳಿಗೆ ನೋಡಿ, ಪೇಪರ್ ಪೀಸ್ ಕೊಟ್ರೆ ಅದನ್ನು ಹರಿಯೋದು, ಹೂ ಕೊಟ್ರೆ ಅದ್ರ ಒಂದೊಂದು ದಳವನ್ನು ಕೀಳೋದು. ಕೀಳುವಾಗ ಅವರಿಗೆ ಖುಷಿ. ನಮಗದ್ರ ಅಯ್ಯೋ ಎಷ್ಟು ಚಂದದ್ದು, ವೇಸ್ಟ್ ಅಲ್ಲ ಅಂತ ಅನಿಸತ್ತೆ. ಅವರಿಗದು ವೇಸ್ಟ್ ಅಂತ ಅನಿಸಲ್ಲ. ಅದನ್ನು ಹರಿವಾಗ ಬರುವ ಶಬ್ದವೇ ಅವರಿಗೆ ಆನಂದವನ್ನು ಕೊಡತ್ತೆ. ಹಾಗಾದ್ರು ಡಬ್ ಅಂತ ಹಾಕೋದು. ಎಷ್ಟೋ ಜನ ಈಗಲೂ ಮಕ್ಕಳು ಮಾಡ್ತಾರೆ. ಎಲ್ಲಿಯೋ ಪ್ಲಾಸ್ಟಿಕ್ ತೊಟ್ಟೆಗಳೆಲ್ಲ ಇದ್ರೆ ಅದೆಲ್ಲ ಇದ್ರೆ ಅದ್ರ ಮೇಲೆ ವಾಹನವನ್ನು ಹೊಡೆದು ಡಬ್ ಅಂತ ಶಬ್ದ ಕೇಳುತ್ತಲ್ಲ, ಭಾಗಕ್ಕೆ ಭಾರಿ ಖುಷಿ. ನೋಡಿ ಹೇಗೆ ಅಂತೇಳಿ ಹೀಗೆ ಆ ವಸ್ತುವನ್ನು ಒಡೆದು ತಾನು ಆನಂದದಿಂದ ನಗುತ್ತಾ ಇದ್ದಾನೆ ಕೃಷ್ಣ. ಆಮೇಲೆ ಹೇಳ್ತಾರೆ, ಕಟ್ಟಿದ ಕುಣಿಕೆಯ ಹಗ್ಗವನ್ನು ಏನು ಮಾಡಿದ ಇವ, ತುಂಡು ತುಂಡು ಮಾಡಿ ಇಟ್ಟನು. ನೋಡಿ, ಮಡಕೆ ಹುಡಿ ಮಾಡಿದ ವಾಪಸ್ ಬಂದು ಇಲ್ಲಿದ್ದಂತ ಹಗ್ಗ ಉಂಟಲ್ಲ ಅದನ್ನು ತುಂಡು ತುಂಡು ಮಾಡಿ ಇಟ್ಟಂತೆ. ಹೀಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿ ಹೋಗ್ತಾನೆ. ಅಚ್ಛಿದ್ಯ ಶಿಕ್ಷ ಮನ್ಯತ್ರ ತಥೋಗತಿ ಘಟಾನ್ ಕ್ಷಿಪನ್. ಇನ್ನೊಂದು ಮನೆಗೆ ಹೋದ, ಅಲ್ಲಿಯೂ ಹಾಗೆ ಮೊಸರಿನನ್ನು ಎಲ್ಲ ಕುಡಿದು ಆ ಮೊಸರಿನ ಮಡಿಕೆಯಲ್ಲಿ ಉಂಟಲ್ಲ ಅದನ್ನೆಲ್ಲ ಒಡೆದು ಹಾಕಿದ. ಯಥಾ ಕಾಮಂ ಪಯಃಪೀತ್ವಾ ದಾರಕೇಭ್ಯ ಪ್ರಯಚ್ಛತಿ ಅಥ ವೇಗಾನ್ ಮುದಾ ಕೃಷ್ಣ ಕ್ವಚಿದನ್ಯತ್ರ ವೇಶ್ಮನಿ. ಯಥಾ ಕಾಮಂ, ಮನಸ್ಸಿಗೆ ಬಂದ ಹಾಗೆ ಹಾಲು ಕುಡಿಯೋದು. ಪಾಪ ನಾವಾದ್ರೂ ಹೇಳುದಂತೆ, ಎಂಥದ್ದು ಆದೀತು ಹಾಗೆಲ್ಲ ಕುಡಿದ್ರೆ, ಅಜೀರ್ಣ ಆದೀತು ಅದು ಹಾಗೆ ಹೀಗೆ. ಯಾರು ಹೇಳುವವರಿಲ್ಲ. 5 ವರ್ಷ ಆಗಿದೆ, ಹೊರಟು ಹೋಗಿದ್ದಾನೆ. ಎಲ್ಲಾ ಮನೆಯಲ್ಲಿ ಹಾಲು ಬೆಣ್ಣೆ ಮೊಸರು ಉಂಟು. ಹೋಗಿದ್ದಾನೆ, ಎಲ್ಲಿ ಕುಡಿಬೇಕು ಅಂತ ಕಾಣುತ್ತಾ ಅಲ್ಲಿ ಕುಡಿತಾ ಇದ್ದಾನೆ. ಒಂದಷ್ಟು ಹಾಲನ್ನೆಲ್ಲ ಕುಡಿದಿದ್ದಾನೆ. ಹೀಗೆ ವೇಗವಾಗಿ ಒಂದು ಮನೆಯಲ್ಲಿ ಮುಗಿಸಿ ಇನ್ನೊಂದು ಮನೆಗೆ ಹೋಗುವಂಥದ್ದು. ಅಥ ವೇಗಾನ್ ಮುದ ಕೃಷ್ಣ
ಒಂದು ಮನೆಯಲ್ಲಿ ಮಾಡುವ ಕೆಲಸವನ್ನು ಆಲೋಚಿಸುವಾಗಲೇ ಇನ್ನೊಂದು ಮನೆಯಲ್ಲಿ ಇನ್ನೊಂದು ಘಟನೆ ಆಗಿರತ್ತೆ ಅಂತ ಹೇಳ್ತಾರೆ. ಅಯ್ಯೋ ಇಲ್ಲಿ ಬಂದು ಹೀಗೆ ಅಂತ ಹೇಳೋ ಮೊದಲು ಇನ್ನೊಂದು ಮನೆಯಲ್ಲಿ ಸುದ್ದಿ ಬರ್ತದೆ ಅಂತ, ಅಯ್ಯೋ ನಮ್ಮಲ್ಲಿ ಹಾಗಾಯ್ತು ನಮ್ಮಲ್ಲಿ ಹೀಗಾಯ್ತು ಅಂತ ಹೇಳಿ ಹೀಗೆ ಬಹಳ ವೇಗವಾಗಿ ಅಥವೇಗಾನ್ ಮುದಾ ಕೃಷ್ಣ ಕ್ವಚಿದನ್ಯತ್ರ ವೇಶ್ಮನಿ, ಒಂದು ಮನೆಯಲ್ಲಿ ಆಗುವಾಗ ಇನ್ನೊಂದು ಮನೆಯಲ್ಲಿಂದ ಘಟನೆಗಳನ್ನು ತಾನು ನಡೆಸ್ತಾ ಇದ್ದ. ಸಜಹಾ ಸಮುದಾ ಕೃಷ್ಣ ಕ್ವಚಿದನ್ಯತ್ರ ವೇಶ್ಮನಿ ಗುಪ್ತಾನ್ ಘಟನ ಉಪಾದಾಯ ತ್ವರಿತಾತ ಭವಂಜಃ, ಅಡಗಿಸಿಟ್ಟಂತಹ ಯಾವ ಪದಾರ್ಥಗಳಿರಬಹುದು ಅದೆಲ್ಲವನ್ನು ಹೊರೆದು ತಾನು ಹೊರಗೆ ತೆಗೆದು ತಾನು ಉಪಯೋಗ ಮಾಡಿ ಅದನ್ನೆಲ್ಲ ಒಡೆದು ತಾನು ಹೊರಗಡೆ ಬಿಸಾಡ್ತಾ ಇದ್ದಾನೆ. ಕ್ವಚಿತ್ ಘೃತಘಟಾನ್ ಪೂರ್ಣಾನ್ ಬಹೂನ್ ಆದಾಯ ವೇಶ್ಮನಿ ವ್ಯಭಂಜದ್ ಆತ್ಮಕೇಭ್ಯಸ್ತು ಭಕ್ಷಯನ್ ಸ್ವಯಮಾ ಬಭೌ. ಕೆಲವು ಕಡೆ ಘೃತಘಟಾನ್ ತುಪ್ಪವನ್ನು ಹಾಕಿದ್ರು ನೋಡಿ. ಈಗ ಹಾಲು ತೊಂದರೆ ಇಲ್ಲ, ಅದಕ್ಕಿಂತ ಸ್ವಲ್ಪ ಮೊಸರಾಗ್ಲಿಕ್ಕೆ ಸ್ವಲ್ಪ ಕಷ್ಟ, ಮೊಸರಿನಿಂದ ಬೆಣ್ಣೆ ತೆಗೆಯುವುದು ಕಷ್ಟ. ಅದು ಕಷ್ಟ ಅಂತ ಕೇಳಿದ್ರೆ ತೊಳೆದವರಿಗೆ ಮಾತ್ರ ಗೊತ್ತು. ಎಷ್ಟು ಸಲ ತೊಳೆದ್ರು ಕೂಡ ಅದು ಕೆಲವು ಸಲ ಬೆಣ್ಣೆನೇ ಬರೋಲ್ಲ, ಜಾಸ್ತಿ ತೊಳೆದ್ರೆ ಬರುತ್ತೆ ಅಂತ ಎಷ್ಟೋ ಜನ ಆಲೋಚನೆ ಮಾಡ್ತಾರೆ. ಅದು ತೊಳೆದದ್ದು ಕಡಿಮೆ ಆಯ್ತು ಅಂತ ಇಲ್ಲ, ತೊಳೆದದ್ದು ಜಾಸ್ತಿ ಆದ್ರೂ ಅದು ಕರಗಿ ಹೋಗುತ್ತೆ. ಮತ್ತೊಂದು ಅರ್ಧ ಗಂಟೆ ಬಿಡಬೇಕು ನೀವು. ಈಗೆಲ್ಲ ಫ್ರಿಜ್ ಬಂತು, ಫ್ರಿಜ್ಜಲ್ಲಿ ಇಟ್ಟರೆ ಕೂಡಲೇ ಗಟ್ಟಿ ಆಗತ್ತೆ, ಇಲ್ಲದಿದ್ರೆ ಅದನ್ನು ಹಾಗೆ ಬಿಡಬೇಕು. ಹಾಗಾದ್ರೆ ಒಂದು ಬೆಣ್ಣೆ ಬರಬೇಕಾದ್ರೆ ಎಷ್ಟು ಕಷ್ಟ. ಕೆಲವು ಸಲ ಬೆಣ್ಣೆ ಬಂದ್ರು ಅದು ಒಟ್ಟಾಗೋದಿಲ್ಲ, ಅದು ಬೇರೆ ಬೇರೆ ನಿಂತು ಹೋಗುತ್ತೆ. ಇಷ್ಟೆಲ್ಲ ಕಷ್ಟ ಪಡ್ತಾರೆ. ಆಯ್ತು, ಅದರ ನಂತರದ ಸ್ಟೇಜ್ ಯಾವ್ದು ಕೇಳಿದ್ರೆ ತುಪ್ಪ ಕಾಯಿಸುವುದು ಒಂದು ಕಲೆ. ಫೇನ ಶಾಂತಿಸ್ತು ಸರ್ಪಿಷ ಅಂತ ನೋಡಿ ಆಯುರ್ವೇದದಲ್ಲಿ ಹೇಳ್ತಾರೆ. ತುಪ್ಪ ಕಾದದ್ದು ಹೇಗೆ ಕೇಳಿದ್ರೆ ನೊರೆ ಬರುವಂತದ್ದು ಅದು ನಿಲ್ಲಬೇಕು. ನೊಳೆ ಬರುವವರೆಗೆ ನಿಲ್ಲಿಸಿದ್ರೆ ಅದೇ ಒಲೆಯಲ್ಲಿಟ್ರೆ ಅದು ಮತ್ತು ಜಾಸ್ತಿ ಆಗಿದ್ದು ಕರಟಿದ ವಾಸನೆ ಬರುತ್ತೆ. ಮೊದಲೇ ತೆಗೆದಿಟ್ರೆ ಹಸಿ ವಾಸನೆ ಬರುತ್ತೆ. ಹಾಗಾದ್ರೆ ಅದಕ್ಕೂ ಒಂದು ಹದ್ದು ಅಂತ ಇದೆ. ಹೀಗೆ ಅಷ್ಟು ಕಷ್ಟಪಟ್ಟು ತುಪ್ಪವನ್ನು ತೆಗೆದಿಟ್ಟು ಅದನ್ನು ಏನು ಪೂರ್ಣಾನ್ ಅಂತ ಹೇಳ್ತಾರೆ, ಮಡಕೆಯಲ್ಲಿ ಪೂರ್ತಿ ತುಪ್ಪವನ್ನು ಹಾಕಿಟ್ಟಿದ್ದಾನಂತೆ. ಕೃಷ್ಣ ಹೋಗಿದ್ದಾನೆ, ತುಪ್ಪೆಲ್ಲ ತಿಣಿದಿದ್ದಾನೆ. ಅದು ಕೂಡ ಹೇಳ್ತಾರೆ, ಏನು ಮಾಡಿದ್ದಾನೆ, ಬಹೂನ್ ಆದಾಯ ವೇಶ್ಮನಿ ಅಂತ ಹೇಳಿ ಯಥೇಷ್ಟವಾಗಿ ತಿಂದಿದ್ದಾನೆ. ಎಲ್ಲ ಎಳೆದಾಡಿದ್ದಾನೆ, ಆಚೆ ಈಚೆ ಎಲ್ಲದನ್ನು ಚೆಲ್ಲಿ ಬಿಟ್ಟಿದ್ದಾನೆ. ಮತ್ತೆ ತನ್ನ ಸ್ನೇಹಿತರನ್ನು ಕರೆದಿದ್ದಾನೆ. ಆತ್ಮಕೇಭ್ಯ ಬಂದವರಿಗೆ ತನ್ನ ಸ್ನೇಹಿತರು ತಿನ್ನಿಯ ತುಪ್ಪ ತಿನ್ನಿಯ ಅಂತ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ತಿನ್ನಪ್ಪ ಅಂತ ಕೊಟ್ಟು ತಾನು ತಿನ್ನಿಸಿದ್ದಾನೆ. ತಿನ್ನಿಸಿ ಮತ್ತೆ ಬಿಟ್ಟು ಹೋಗ್ಬೋದಿತ್ತಲ್ಲ, ಇಲ್ಲ ಆ ಮಡಕೆಯನ್ನೆಲ್ಲ ತುಂಡು ಮಾಡಿ ಹೋದ. ಅನ್ಯತೋ ಇದನ್ನು ನೋಡಿಯೇ ಏನು, ಈಗೆಲ್ಲ ಸ್ಟೀಲ್ ಮತ್ತೆ ತಾಮ್ರ ಹಿತ್ತಾಳೆಗಳಲ್ಲೂ ಬಂದದ್ದಿರ್ಬೇಕು. ಇಲ್ಲದ್ರೆ ಮೊದಲೆಲ್ಲ ಮಣ್ಣಿನ ಪಾತ್ರೆಗಳೇ. ಆದ್ರೆ ಮಣ್ಣಿನ ಪಾತ್ರೆ ಇವ ಹೊಡಿತಾನೆ ಅಂತ. ಆದ್ರೆ ಇವತ್ತು ಕೂಡ ಉತ್ತರ ಭಾರತದ ಕಡೆಗೆ ಹೋದ್ರೆ ಕಾಫಿ ಚಾಯವನ್ನೆಲ್ಲ ಕೊಟ್ರೆ ಅದನ್ನು ಮತ್ತೆ ಒಡಿಯುವುದೇ, ಅಂದ್ರೆ ಯೂಸ್ ಆ್ಯಂಡ್ ಥ್ರೋ ಅಂತ ಏನು ಹೇಳ್ತೇವೆ, ಅದನ್ನು ಮತ್ತೊಂದ್ಸಲ ಉಪಯೋಗ ಮಾಡ್ಲಿಕ್ಕಿಲ್ಲ, ಬಿಸಾಡೋದು. ಹಾಗೆ ಅದನ್ನು ತುಂಡು ಮಾಡಿತಾ ಇದ್ದ. ಅನ್ಯತೋ ವೇಶ್ಮನ ಶಿಕ್ಯಾನ್ ತತಸ್ತಕ್ತಸ್ಯ ಪೂರಿತಾನ್ ಆದಾಯ ಬಹುದ ತಸ್ಮಿನ್ನೇವ ಮೊಹೋ ಕ್ಷಿಪೇತ್. ಇನ್ನು ಬೇರೆ ಬೇರೆ ಮನೆಗೆ ಹೋಗ್ತಾ ಇದ್ದಂತೆ. ಅನ್ಯತೋ ವೇಶ್ಮನ ಶಿಕ್ಯಾನ್, ಅಲ್ಲಿ ಹೋಗಿ ನೋಡ್ತಾ ಇದ್ದ. ಯಾವುದು ಮೇಲೆ ಹಗ್ಗದಿಂದೆಲ್ಲ ಕಟ್ಟಿದ್ದಾರೆಲ್ಲ ಮಜ್ಜಿಗೆ ತುಂಬಿದ ಘಟಗಳನ್ನು ನೋಡ್ತಾ ಇದ್ದ. ಅದನ್ನು ಕೆಳಗಿಡಿಸೋದು, ಪುನಃ ಮತ್ತೆ ಮುಹುಹು ಅಲ್ಲ, ಅಲ್ಲಿ ಕುಡ್ದದಲ್ಲ ಅಲ್ಲಿ ತಿಂದದ್ದಲ್ಲ ಕೇಳಿದ್ರೆ ಅದಾ ಮನೆದ್ದಾಯ್ತು, ಇದು ಈ ಮನೆಯ ಪಾಲು ಬೇರೆ ಅಂತೇಳಿ ಇಲ್ಲಿ ಪುನಃ ಕುಡಿತಾ ಇದ್ದ. ಹೀಗೆ ತಾನು ಕುಡಿದು ಆ ಮನೆಯಲ್ಲಿದ್ದ ಮತ್ತೆ ಮಡಕೆಗಳನ್ನು ಒಡೆದು ಹಾಕ್ತಾ ಇದ್ದ. ವಿಸೃಜದ್ ವಿವಿಧಂ ಹಾಸಂ ನನರ್ಥ ಚ ಸದಾರಕಃ ಶಕ್ರೇಶದ ಪಯಃ ಕ್ಷಿಪ್ರಂ ತಕ್ರಂಚ ಪಯಸಿ ಕ್ಷಿಪನ್. ಮಕ್ಕಳ ಜೊತೆಗೆ ವಿಧವಾದಂತ ಹಾಸ್ಯಗಳನ್ನು ಮಾಡ್ತಾ ಇದ್ದ. ಪಾಪ ಹೋಗುದು ತಿನ್ನುದು ಅಷ್ಟೇ ಹೇಳಿದ್ರೆ ಅಷ್ಟೇ ಅಲ್ಲಪ್ಪ, ಅದರ ಮಧ್ಯದಲ್ಲಿ ತಂಟೆಗಳೆಲ್ಲ ಸುಮಾರಿತ್ತು. ವಿವಿಧಂ ಹಾಸಂ, ಅಲ್ಲಿ ಹೋಗಿ ಕೇಳೋದೇ ಇಲ್ಲಿ ಬನ್ನಿ ಏನು ನಾನೀಗ ಮೇಲೆ ಎತ್ತುತ್ತೇನೆ ಬಿಡ್ತೇನೆ ಅಂತೇಳಿ ಮತ್ತೆ ಬಿಡೋದು. ಅದು ಹಾಗೆ ಬಿಡ್ಬಹುದಲ್ಲ, ಹಾಗೆ ಬಿಟ್ರೆ ಅದು ಎಂಜಾಯ್ಮೆಂಟ್ ಆಗಲ್ಲ. ಅದು ಅವಳು ಬರಬೇಕು, ಗೋಪಿ ನೋಡ್ತಾ ಇರ್ಬೇಕು ಅಂತ ಹೇಳುವಾಗ್ಲೇ ಕೆಳಗೆ ಹಾಕ್ಬೇಕು, ಓಡ್ಬೇಕು. ಹೀಗೆ ಒಂದು ಕೆಲಸ ಮಾಡುವಾಗ್ಲೂ ಕೂಡ ತುಂಬಾ ಹಾಸ್ಯಗಳನ್ನು, ಎಲ್ರಿಗೂ ಖುಷಿ ಕೊಡ್ಬೇಕು ತನ್ನ ಬಂದವರಿಗೆಲ್ಲ. ಇದೇ ನೀವೆಲ್ಲ ಅನಿಸುತ್ತೆ ಹೀಗೆಲ್ಲ ಉಂಟಾ ಅಂತ ಹೇಳಿ. ಈಗಿನ ಮಕ್ಕಳು ಮಾಡೋದೇನು ಮತ್ತೆ ನೋಡಿ, ಎಲ್ಲ ಕುಡ್ದು ಗಿಡ್ದು ಹೋಗೋದು. ಯಾರಾದ್ರೂ ಪೊಲೀಸ್ನವರೆಲ್ಲ ಇದ್ರೆ ಇವರು ಬೇಕು ಅಂತಲೇ ಅಂತ ಬೊಬ್ಬೆ ಹೊಡಿದ್. ಯಾಕೆಪ್ಪ ಬೊಬ್ಬೆ ಹೊಡಿಬೇಕು, ಅವ್ರಿಗೆ ಯಾಕೆ ಇರಿಟೇಟ್ ಮಾಡ್ಬೇಕು, ಸುಮ್ಮನೆ ಹೋಗ್ಬೋದಲ್ಲ. ಅವನಿಗೆ ಉಪದ್ರವ ಮಾಡಿಕೊಂಡು ಏನೋ ಒಂದು ಇದು ಮಾಡಿಕೊಂಡು ನಾವೇನೋ ರೂಲ್ಸ್ ಬ್ರೇಕ್ ಮಾಡಿದ್ದೇವೆ ಅಂತ ತೋರಿಸಿಕೊಂಡು ಹೋಗ್ತಾರೆ. ಇದೆಲ್ಲವನ್ನು ಕೂಡ ನೋಡ್ಬೇಕು ಹೇಳಿದ್ರೆ ನಮ್ಮ ಮಣಿಪಾಲಕ್ಕೆ ಬರಬೇಕು. ಅಂಥದ್ದೆಲ್ಲ ಘಟನೆಗಳು ಅಲ್ಲಿಗಿರುತ್ತೆ. ಹೀಗೆ ತಾವು ಏನೊಂದು ರೂಲ್ಸ್ ಬ್ರೇಕ್ ಮಾಡ್ತೇವೆ ಅದನ್ನು ಮತ್ತೆ ಕೊಚ್ಚಿಕೊಳ್ಳುವಂತಹ ರೀತಿ. ಹೀಗೆ ವಿವಿಧವಾದಂತಹ ಹಾಸ್ಯಗಳನ್ನೆಲ್ಲ ಮಾಡಿ ಅದರ ಜೊತೆಗೆ ನರ್ತನಗಳನ್ನು ಮಾಡ್ತಾ ಇದ್ದಂತೆ. ಇವ ಒಳ್ಳೆ ನರ್ತಕ. ಅದು ಎಲ್ಲಿ ಗೊತ್ತಾಗ್ತದೆ, ಗೋಪಾಲ ಬಾಲ ನನರ್ಥ. ಹಾಗೆ ಕುಣಿದವ, ಎಲ್ಲಿ ಹಾವಿನ ಹೆಡೆಯಲ್ಲೇ ಕುಣಿದವ. ಹಾಗಾಗಿ ಮೊದಲಿಂದ ಕೂಡ ಕುಣಿದಾಡಿದವ ಕೃಷ್ಣ. ಹಾಗಾಗಿ ಕುಣಿತ ತಾನು ಎಲ್ಲರನ್ನು ತನ್ನ ಗೆಳೆಯರನ್ನೆಲ್ಲ ಸಂತೋಷಗೊಳಿಸ್ತಾ ಇದ್ದ.
ಮಜ್ಜಿಗೆಯಲ್ಲಿರುವ ಹಾಲನ್ನು ಮೇಲನೆ ಮಾಡುದಂತೆ ನೋಡಿ, ಇದೊಂದು ಉಪದ್ರವ. ತಕ್ರೇಶು ಚ ಪಯಕ್ಷಿಪ್ಯ ತಕ್ರಂಚ ಪಯಸಿ ಕ್ಷಿಪನ್ ಅಂತ. ಯಾರೋ ಪಾಪ ಹಾಲು ಇಟ್ಟಿದ್ರು, ಈ ಕಡೆಯಿಂದ ಮಜ್ಜಿಗೆ ಇಟ್ಟಿದ್ದಾರೆ, ಈ ಮಜ್ಜಿಗೆಯಿಂದ ಸ್ವಲ್ಪ ಕೊಂಡೋಗಿ ಆ ಹಾಲಿಗೆ ಹಾಕು, ಆ ಹಾಲನ್ನು ತಂದು ಈ ಮಜ್ಜಿಗೆಗೆ ಸೇರಿಸೋದು. ಹೀಗೆ ಇಂಥದ್ದು ಮಾಡ್ತಾ ಇದ್ರಿಂದ ನಿಮಗೆ ಅನಿಸತ್ತೆ ಇದು ಮಾಡುತ್ತಾರೆ. ಮತ್ತೆ ನೀವೆಲ್ಲ ಶಿವರಾತ್ರಿಯಲ್ಲಿ ಮೊದಲೆಲ್ಲ ಹಾಗೆ, ಶಿವರಾತ್ರಿಯಲ್ಲಿ ಜಾಗರಣೆ ಮಾಡಬೇಕು, ನಿದ್ದೆ ಮಾಡಬಾರ್ದು, ಹರಿನಾಮಸ್ಮರಣೆ ಮಾಡಬೇಕು ಅಂತ ನಿಯಮ. ಈ ಹರಿಸ್ಮರಣೆ ಮಾಡೋದಿಲ್ಲ. ಅಷ್ಟಮಿ ಬಂತು, 12 ಗಂಟೆವರೆಗೆ ಸೂರ್ಯ ಚಂದ್ರ ಉದಯ ಆಗುವವರೆಗೆ ಕಾದು ಅವನಿಗೆ ಅರ್ಘ್ಯ ಕೊಡಬೇಕು ಅಂತ, ಇಲ್ಲಪ್ಪ ಮಲಗ್ತೇವೆ ಅಂತ. ಆಗ ಏನ್ ಮಾಡ್ತಾರೆ, ನೀವು ತಪ್ಪು ಮಾಡಿದ್ರಿ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ನಿದ್ದೆ ಮಾಡದ ಹಾಗೆ ಮಾಡ್ತಾ ಇದ್ರು. ಏನ್ ಮಾಡೋದು, ಯಾರ್ಯಾರ ಮನೆಯಿಂದ ಹೋಗೋ ಎಳ್ನೀರು ತಕ್ಕೊಳ್ಳೋದು, ಅವರು ಇವರ ಮನೆಗೆ ಹಂಚಿಗೆ ಕಲ್ಲು ಬಿಸಾಡೋದು, ಅದು ಮಾಡೋದು ಇದು ಮಾಡೋದು. ಶಾಲೆಯಲ್ಲಿದ್ದಂತ ಯಾವ ಬೋರ್ಡುಗಳೆಲ್ಲ ಇದ್ರೆ ಕಿತ್ತು ಅದು ಸಾರಾಯಿ ಅಂಗಡಿಯಲ್ಲಿ ಇಡುದು, ಸಾರಾಯಿ ಅಂಗಡಿಯ ಬೋರ್ಡ್ ಅನ್ನು ಕಿತ್ತು ಶಾಲೆಗೆ ಇಡುದು, ಇಂಥದ್ದೆಲ್ಲ ಮಾಡ್ತಾ ಇದ್ರು. ಯಾಕೆ ಇದನ್ನು ಯಾರು ಕೂಡ ದೊಡ್ಡ ಕಂಪ್ಲೇಂಟ್ ಅಂತ ಮಾಡ್ತಾ ಇರ್ಲಿಲ್ಲ. ಯಾಕೆ, ತಪ್ಪು ಯಾರ್ದು ಹೇಳಿ, ತಪ್ಪು ನಮ್ಮದು. ನಾವು ನಿದ್ದೆ ಬಿಟ್ಟು ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ರೆ ಯಾರು ಬಂದು ನಮಗೆ ಉಪದ್ರವ ಕೊಡ್ತಾ ಇದ್ರು? ನಾವು ಏನು ಮಾಡಿದ್ರು, ಭಗವಂತನ ನಾಮಸ್ಮರಣೆ ನಾವು ಮಾಡೋದಲ್ಲ, ನಾವು ವೈಷ್ಣವರಪ್ಪ, ನಾವು ಶಿವಸ್ಮರಣೆ ಮಾಡಲ್ಲ, ನಾವು ಶೈವರಪ್ಪ, ನಾವು ವಿಷ್ಣು ಸ್ಮರಣೆ ಮಾಡಲ್ಲ ಅಂತ ಹೇಳಿ ಗಡದ್ದಾಗಿ ಊಟ ಮಾಡಿ ಮಲಗಿದ್ರೆ ಮತ್ತೆ ಅವರಿಗೆ ಬಿಡ್ಬೇಕಾ ಅಂತ ಕೇಳ್ತಾನೆ ಕೃಷ್ಣ. ಹಾಗಾಗಿ ತಾನು ಸುಮ್ಮನೆ ಇಂತಹ ಕ್ರೀಡೆಗಳನ್ನು ಮಾಡಲಿಲ್ಲ. ಅದರ ಹಿಂದೆ ಭಗವಂತನ ಚಿಂತನೆ ಇರಬೇಕು. ನೀವು ತಪ್ಪು ಮಾಡಿದ್ದೀರಿ ಅಂತ ತೋರಿಸುವುದಕ್ಕೋಸ್ಕರ ಇಂಥದ್ದೆಲ್ಲ ಕೃಷ್ಣ ತಾನು ಮಾಡಿದ್ದಾನೆ. ತಾನು ಬರಬೇಕಾದ್ರೆ ಒಂದು ದನ 10 ಲೀಟರ್ ಹಾಲು ಕೊಡ್ತಾ ಇದ್ರೆ ಕೃಷ್ಣ ಜನ್ಮ ಆದ ಬಳಿಕ ಅದು 100 ಲೀಟರ್ ಹಾಲು ಕೊಡ್ತಾ ಇತ್ತು. ಹಾಗಾದ್ರೆ ಯಾರಿಂದ ಬಂದದ್ದು? ಭಗವಂತನಿಂದ ಬಂದದ್ದು. ಏನು ಮಾಡಬೇಕಿತ್ತು? ತಮ್ಮ ಲಾಭಾಂಶದಲ್ಲಿ 6ನೇ 1 ಅಂಶವನ್ನು ಕರ ಕಟ್ಟಬೇಕಿತ್ತು, ಟ್ಯಾಕ್ಸ್ ಕೊಡಬೇಕು. 6ನೇ 1 ಅಂಶವನ್ನು ದೇವರಿಗೆ ಕೊಡಬೇಕು, 6ನೇ 1 ಅಂಶವನ್ನು ಸಮಾಜಕ್ಕೆ ಕೊಡಬೇಕು. ಇವರು ಏನು ಮಾಡಿದ್ರು, ಅದೆಲ್ಲವನ್ನು ಗಂಟು ಕಟ್ಟಿದ್ರು. ಎಲ್ಲ FD ಮಾಡಿ ಇಡುವ ಅಂತ. ಎಲ್ಲ FD ಮಾಡಿ ಇಟ್ಟದ್ದು ಮಾತ್ರ ಅಲ್ಲ, ಅದು ಬೆಂಗಳೂರಿಗೆ ಹೋಗುವಾಗ ಒಂದು ಫ್ಲಾಟ್ ಇರ್ಲಿ, ಉಡುಪಿಗೆ ಹೋದ್ರೆ ಅಲ್ಲೊಂದಿರ್ಲಿ, ಮೈಸೂರಿಗೆ ಹೋದ್ರೆ ಅಲ್ಲೊಂದಿರ್ಲಿ ಅಂತ. ಮತ್ತೆ ಇಡೀ 340 ದಿನವೂ ಬಾಗಿಲೆ, ಅದು 2 ದಿನ ಮಾತ್ರ ಓಪನ್, ಅವರು ಬಂದು ಹೋಗುವವರೆಗೆ. ಇಂತಹ ಸಂಪತ್ತು ಅದು ದೈವಿ ಸಂಪತ್ತು, ಅದು ಉಪಯೋಗಕ್ಕೆ ಬರಬೇಕು, ಅದನ್ನು ಕೂಡಿಡೋದಲ್ಲ, ಅದು ಸಮಾಜಮುಖಿಯಾಗಿ ಬರಬೇಕು ಎನ್ನುವುದು ಕೃಷ್ಣನ ಇಚ್ಛೆ. ಹಾಗಾಗಿ ತಾನು ಬಂದ ನಂತರ ತನ್ನ ಪಾಲೇನುಂಟು ಅದನ್ನು ನೀವು ಕೊಡ್ಲಿಲ್ಲಲ್ಲ, ಅದಕ್ಕೋಸ್ಕರ ಕೃಷ್ಣ ಏನು ಮಾಡ್ತಾನೆ, ನೀವು ಕೊಡದಿದ್ರೆ ತೊಂದರೆ ಇಲ್ಲ, ನಾನು ತೆಕ್ಕೊಳ್ತೇನೆ ಅಂತ. ಇನ್ನು ಮುಂದೆ ಇಂಥ ಕಪ್ಪು ಹಣವಾಗ್ಲಿ ಬೇಡದ ಇದನ್ನು ಇಟ್ಟುಕೊಳ್ಬೇಡಿ ಅಂತ ವಾದಿರಾಜರು ಯುಗ್ಮೇಶ್ವರದಲ್ಲಿ ಬಹಳಷ್ಟು ಇದನ್ನು ವರ್ಣನೆ ಮಾಡ್ತಾರೆ. ಸಮಯ ಇದ್ದಾಗ ನೋಡುವ ನಾವು. ಅನ್ಯತ್ರೋ ಭೀಷ್ಮನ ಹೀಗೆ ಏವಂಚ ಸತವು ಪಯೋಜಲೇಶು ಸಂಯೋಜ ಘೃತಮಗ್ನೌ ಜಿಹಾವತ. ಆಯ್ತು, ಹಾಲು ಮೊಸರು ಹಾಲಾಗಿ ಏನಾಯ್ತು, ಆಯ್ತು 2 ಮೊಸರು ಆಯ್ತು, ತೊಂದರೆ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಮಾಡ್ಲಿಲ್ಲ ಅಂತ ಮತ್ತೆ ಹಾಲಿಗೆ ನೀರು ಹಾಕಿದ, ಹಾಲು ಕುಡ್ದ, ಇನ್ನು ಹಾಲು ಖಾಲಿ ಆಯ್ತು ಅಂತ ಹೇಳ್ಕೊಳ್ಬೇಡಿ, ಅದಕ್ಕೆ ನೀರನ್ನು ಪಯೋಜಲೇಶು ಸಂಯೋಜ್ಯ. ನೋಡಿ ಇದೆಲ್ಲ ಮಾಡ್ತಾರೆ ಭೋಜನ ಶಾಲೆಯಲ್ಲಿ. ಹಿಂದೆ ಒಂದು ಕಾಲದಲ್ಲಿ ಹಾಗೆ ಇತ್ತು. ಸ್ವಲ್ಪ ಪ್ರಾಯದವರಿದ್ರೆ ಗೊತ್ತಿರ್ತದೆ. ಭೋಜನ ಶಾಲೆಗೆ ಹೋಗುದು, ಅಲ್ಲಿ ಒಂದು ಪಾತ್ರೆಯಲ್ಲಿ ಮಜ್ಜಿಗೆ ಇರ್ತದೆ, ಹೋಗೋದು 1 ಲೋಟ ಮಜ್ಜಿಗೆ ಕುಡಿಯೋದು. ಆದ್ರೆ ಮಜ್ಜಿಗೆ ಆದ್ರೆ ಹೆಚ್ಚು ಕಡಿಮೆ ಆದ್ರೆ ಎಲ್ಲರೂ ಕುಡಿದ್ರೆ ಮಜ್ಜಿಗೆ ಕಡಿಮೆ ಆಗುತ್ತೆ. ಮತ್ತೇನು ಮಾಡೋದು, 1 ಲೋಟ ನೀರು ತೋರಿಸೋದು ಹಾಲಿಗೆ. ಅದು ನಿಮ್ಗೆ ನೋಡುವಾಗ ಪಾತ್ರೆಯಲ್ಲಿ ಎಷ್ಟು ಮಜ್ಜಿಗೆ ಉಂಟು ಅಷ್ಟೇ ಕಾಣುತ್ತೆ. ಉದಸ್ವಿತ್ ಅಂತ ಆಗತ್ತೆ. ತಕ್ರ ಅಂದ್ರೆ ಹಾಲು ಜಾಸ್ತಿ ಇದ್ರೆ, ಉದಸ್ವಿತ್ ಅಂದ್ರೆ ನೀರು ಜಾಸ್ತಿ ಇದ್ರೆ. ಇದು ಮೊದಲು ಮಜ್ಜಿಗೆ ಜಾಸ್ತಿ ಇತ್ತು, ಮತ್ತೆ ನೀರು ಜಾಸ್ತಿ ಆಗುತ್ತೆ. ಹೀಗೆ ಕೃಷ್ಣ ತಾನು ಮಾಡ್ತಾ ಇದ್ದ, ಹಾಲಿಗೆ ನೀರನ್ನು ಹಾಕ್ತಾ ಇದ್ದ. ಆಮೇಲೆ ತುಪ್ಪ ಇತ್ತು, ಸಂಯೋಜ್ಯ ಘೃತಮಗ್ನೌ. ತುಪ್ಪ ಇತ್ತು, ಆ ತುಪ್ಪವನ್ನೇನು ಮಾಡುದು, ಬೆಂಕಿಗೆ ಹಾಕುದು. ಅದು ಒಳ್ಳೆ ಬರ್ರನೆ ಇರ್ತದೆ, ನೋಡ್ಲಿಕ್ಕೆ ಭಾರಿ ಚಂದ ಆಗ್ತದ ಅಂತ. ಪಾಪ ಇವರಿಗೆ ಚಂದ ಆಗದೆ ಇವರದ್ದಲ್ಲ ತುಪ್ಪ. ಹೀಗೆ ತಾನು ತೋರಿಸ್ತಾ ಇದ್ದ. ಇವತ್ತು ಕೂಡ ಎಷ್ಟೋ ಜನ ಮಕ್ಕಳು ಇಂಥದ್ದೆಲ್ಲ ಮಾಡ್ತಾರೆ. ಎಲ್ಲಿಯೋ ಎಣ್ಣೆ ಎಲ್ಲ ಇಟ್ಟಿರ್ತಾರೆ, ಪಾಪ ಅಡುಗೆಯವ್ರಿಗೆ ಇರ್ಲಿ ಅಪ್ಪ, ಬೆಂಕಿ ಹತ್ತದ ಇದ್ರೆ ಇರ್ಲಿ ಅಂತ ಇವರು ಹೋಗೋದು. ಹೇಗೂ ಎಣ್ಣೆ ಅವ್ರು ಬೆಂಕಿಗೆ ಹಾಕೋದನ್ನು ನೋಡಿದ್ದಾರೆ ಅಡಿಗೆ ಭಟ್ರು. ಇವರು ಕೂಡ ಹೋದ್ರು, ಒಂದು ಸೌಟಲ್ಲಿ ತೆಗೆದ್ರು ಬೆಂಕಿಗೆ ಹಾಕಿದ್ರು, ಅದು ದಗ 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 ಅಂತ ಉರಿಲಿಕ್ಕೆ ಆರಂಭ ಆಗಿದೆ. ಹೀಗೆ ತುಪ್ಪವನ್ನು ಬೆಂಕಿಗೆ ಹಾಕ್ತಾ ಇದ್ದ. ಏವಂ ತೌ ಸತತಂ ತತ್ರ ಚಕ್ರತುರ್ವೇಶ್ಮ ಸಂಗರಂ. ನಮಗೆ ಅನಿಸತ್ತೆ ಅಮಂತ್ರಮನ್ನೇ ಯತ್ಕಿಂಚ ಧುಯ್ಯತೆ ಚ ಹುತಾಶನೆ ಹೇಳ್ತಾರೆ. ಮಂತ್ರ ಹೇಳಿಯೇ ಹೋಮ ಮಾಡಬೇಕು ಅಂತ ಇದೆ. ಮಂತ್ರ ಹೇಳದೆ ಅಗ್ನಿಗೆ ಆಹುತಿಗಳನ್ನು ಕೊಡಬಾರದು ಅಂತ ಇದೆ. ಇವತ್ತೆಷ್ಟೋ ಜನ ಮಂತ್ರ ಗೊತ್ತೇ ಇಲ್ಲ, ಮತ್ತೆ ಸುಮ್ಮನೆ 336 ಏನೋ ಮಣಮಣ ಅಂತ ಹೇಳಿ ಮಾಡುದು. ಅಥವಾ ಮಂತ್ರ ಹೇಳಿದ್ರು ತಪ್ಪು ಅಂತ ಮಾಡಿದ್ರೆ ಇದು ಹೀಗೆ ಆಯ್ತು. ಅಗ್ನಿಗೆ ತುಪ್ಪವನ್ನು ಅಗ್ನಿಗೆ ಹಾಕಿದಾಗೆ ಆಗತ್ತೆ. ಅದಕ್ಕೋಸ್ಕರ ಕೃಷ್ಣ ಅದನ್ನು ತೋರಿಸಿ ಕೊಡ್ತಾ ಇದ್ದಾನೆ. ಏವಂ ತೌ ಸತತಂ ತತ್ರ ಚಕ್ರತುರ್ವೇಶ್ಮ ಸಂಗರಂ. ಹೀಗೆ ಅವರಿಬ್ಬರು ಕೂಡ ಪ್ರತಿ ಮನೆಗೆ ಹೋಗಿ ಇಂಥದ್ದೆಲ್ಲ ಚೇಷ್ಟೆಗಳನ್ನು ಕೃಷ್ಣ ಬಲರಾಮರು ಮಾಡ್ತಾ ಇದ್ರು. ಅಥವತ್ಸಾನ್ ಬಹೂನ್ ಬದ್ಧಾನ್ ದಾಮಭಿ ಕೀಲಕೇಶು ವೈ ಭಿತ್ವಾ ಚಿತ್ವಾ ತದಾಮಾನಿ ವತ್ಸಾನ್ ಧೇನೋಶ್ವನೀಯತ. ಬಳಿಕ ಇವ್ರು ಏನು ಮಾಡಿದ್ರು, ಎಷ್ಟೋ ಮನೆಯ ಹಟ್ಟಿಗೆ ಹೋದ್ರಂತೆ. ಹೋಗಿ ಕೃಷ್ಣ ಬಲರಾಮರು ಅಲ್ಲಿ
ಕರುಗಳನ್ನು ಹಗ್ಗದಲ್ಲಿ ಗೂಟದಲ್ಲಿ ಕಟ್ಟಿದ್ರು. ಇವ್ರು ಏನು ಮಾಡಿದ್ರು, ಅದನ್ನು ತುಂಡು ಮಾಡಿ ಕರುಗಳನ್ನು ಹಸುವಿನ ಬಳಿಗೆ ಕರೆದುಕೊಂಡು ಹೋದ್ರಂತೆ. ಇವ್ರು ಏನ್ ಮಾಡ್ಬೇಕಲ್ಲ, ಪಾಪ ಅದಕ್ಕೆ ಹೊಟ್ಟೆ ತುಂಬಿಸ್ಬೇಕಲ್ಲ. ಅಯ್ಯೋ ಅದು ಎಲ್ಲ ಕರುವೆ ಕುಡಿದು ಹೋದ್ರೆ ಮತ್ತೆ ನಮಗೆ ಹಾಲೆಲ್ಲಿಂದ, ನಮಗೆ ಹಣ ಬರುವುದು ಎಲ್ಲಿಂದ ಅಂತ ಹೇಳಿ ಅದರ ಹೊಟ್ಟೆಗೆ ಕಲ್ಲು ಹಾಕಿ, ಅಂದ್ರೆ ಅದು ಇಳಿಸ್ಲಿಕ್ಕೆ ಮಾತ್ರ ಕರುವನ್ನು ಬಿಡೋದು. ಹಾಲು ಇಳಿಸಿತು ಅಂತ ಗೊತ್ತಾಯ್ತಲ್ಲ, ಪಕ್ಕ ಎಳೆದು ಕಟ್ಟು ಬಿಡೋದು, ಆಮೇಲೆ ಹಾಲು ಕರೆಯೋದು. ಅದಕ್ಕೂ ಒಂದು ನಿಯಮ ಇದೆ. ಕರು ಎಷ್ಟು ಬೇಕು ಅದನ್ನು ಕುಡಿದುಕೊಳ್ಬೇಕು, ಆಮೇಲೆ ನಾವು ತೆಗಿಬೇಕು. ಇದು ಹಾಗಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಉಳಿಸಿಕೊಳ್ಳು, ಮತ್ತೆ ಅದಕ್ಕೆ ತೊಂದರೆ ಇಲ್ಲ ಕರುಗೆ, ಅದು ಬಿಡ್ಲಿಕ್ಕೆ ಮಾತ್ರ ಅಂತ ಮಾಡಿದ್ರು. ಕೃಷ್ಣ ಬಲರಾಮರಿಗೆ ಗೊತ್ತಾಯ್ತು ಇವರು ಅನ್ಯಾಯ ಮಾಡ್ತಾ ಇದ್ದಾರೆ, ಮಗುವಿಗೆ ತಾವು ಕೊಡ್ತಾ ಇಲ್ಲ. ನೋಡಿ ಪ್ರಕೃತಿಯಲ್ಲಿ ಯಾಕೆ ದನದ ಕೆಚ್ಚಲಲ್ಲಿ ಹಾಲು ಕೇಳಿದ್ರೆ ಅದರ ಮಗುವಿಗೆ ಅದು ಕುಡಿಸ್ಲಿಕ್ಕೋಸ್ಕರ ಅಂತ. ಅದು ಬಿಟ್ಟು ಬೇರೆದ್ದಕ್ಕೆಲ್ಲ ಉಪಯೋಗ ಮಾಡಿದ್ರೆ ಅದಕ್ಕೋಸ್ಕರ ಏನು ಮಾಡಿದ್ರು, ಕರುಗಳನ್ನು ಬಿಟ್ಟು ಅದು ಯಥೇಚ್ಛವಾಗಿ ಹಾಲು ಕುಡಿಯುವ ಹಾಗೆ ಮಾಡಿದ್ರು. ದಾಮಾನ್ ಆಚ್ಛಿದ್ಯ ಸಹಸ, ಅಂದ್ರೆ ಈ ಕಾಲದಲ್ಲಿ ಆ ಕಾಲದಲ್ಲಿ ಎಲ್ಲ ಕಾಲದಲ್ಲಿ ಹಾಗೆ ಯಾವುದೋ ಒಂದು ಉಪಯೋಗಕ್ಕೆ ಅಂತ ಇಟ್ರೆ ನಾವು ಅದನ್ನು ಏನು ಮಾಡ್ತೇವೆ, ಉಪಯೋಗಕ್ಕಿಂತ ಹೆಚ್ಚು ದುರುಪಯೋಗ ಮಾಡುವುದೇ ಜಾಸ್ತಿ. ಊಟಕ್ಕೆ ಅಂತ ಸ್ವೀಟ್ ಕೊಡ್ತೇವೆ, ಯಾರಿಗೆ, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಲಿ ಅಂತ. ಇದು ಹಾಗಲ್ಲ, ಬಂದ ಕೂಡಲೇ ಎರಡೆರಡು ಕೈಯಲ್ಲಿ ಹಿಡ್ಕೊಂಡಿರು, ಅದು ಮತ್ತೆ ಸಾಯಂಕಾಲ ಕಾಫಿ ಕುಡಿಯುವಾಗ ಆಗತ್ತೆ ಅಂತ ಹಿಡ್ಕೊಂಡು ಹೋಗಿ. ಇದೆಲ್ಲ ಮಾಡಬಾರದು ಅಂತ ಅರ್ಥ. ವ್ಯವಸ್ಥೆ ಇರೋದೇ ಹೇಗೆ ಕೇಳಿದ್ರೆ, ನಿಮಗೆ ಎಲೆಗೆ ಎಷ್ಟು ಬೇಕಷ್ಟು ಹಾಕ್ತೇವೆ ಅಂತ ಇರೋದು. ಇಲ್ಲಿ ಏನು ಮಾಡ್ತೇವೆ ಕೇಳಿದ್ರೆ ಅದಕ್ಕೆ ಒಂದು ಹೆಸರು ಬೇರೆ, ಮತ್ತೆ ಅದು ಪ್ರಸಾದ, ಹಾಗಾಗಿ ಹಿಡ್ಕೊಂಡು ಹೋಗಿದ್ದು ಅಂತ ಇನ್ನೊಂದು ಹೆಸರು ಅದಕ್ಕೆ. ನಿಜವಾಗಿ ಪ್ರಸಾದ ಅಂತ ಆದ್ರೂ ಕೂಡ ಅವರು ಬರ್ಬೇಕು ಅಂತ ಅರ್ಥ. ನೀವು ತಿಂದು ಇನ್ನೊಬ್ರಿಗೆ ಹಿಡ್ಕೊಂಡು ಹೋಗೋದಲ್ಲ. ಅವರಿಗೆ ಅನಾರೋಗ್ಯವೋ ಬರ್ಲಿಕ್ಕಾಗೋದಿಲ್ಲೋ, ಮುದುಕರೋ ಚಿಕ್ಕ ಮಕ್ಕಳು ಆದ್ರೆ ಬೇರೆ ವಿಷಯ. ಆದ್ರೆ ಇದು ಇಲ್ಲಿ ತಿಂದದ್ದು ಉಂಡು ಹೋದ ಕೊಂಡು ಹೋದ, ಇದನ್ನು ಮಾಡಬಾರದು. ಕೃಷ್ಣ ಅದಕ್ಕಿಂತದ್ದೆಲ್ಲ ಮಾಡಿ ತೋರಿಸಿದ್ದಾನೆ. ದಾಮಾನ್ಯಾಚ್ಛಿದ್ಯ ಸಹಸ ವತ್ಸಾನ್ ದಿಕ್ಷುಸಕಾರಯನ್ ಆಕೃಷ್ಯ ಧಾರಕಾನ್ ಕೇಶೈ ಅನ್ಯೋನ್ಯಂ ಸಬಬಧ್ನತ. ಮತ್ತೆ ಹೊಟ್ಟೆ ತುಂಬಿದ ಕರುಗಳು ಏನು ಮಾಡ್ತವೆ, ಮತ್ತೆ ಅದರಲ್ಲಿ ತಂದು ಗೂಟದಲ್ಲಿ ಕಟ್ಟೋದು. ಮತ್ತೆ ಆ ಗೂಟದಲ್ಲಿ ಎಲ್ಲಿಯಾದ್ರೂ ಇವರು ಕೊಡ್ಲಿಲ್ಲ ಹೇಳಿದ್ರೆ ಮತ್ತೆ ಗೂಟದಿಂದ ಕರುಗಳನ್ನು ಬಿಡೋದು. ಹೀಗೆ ಅವುಗಳಿಗೆ ಯಥೇಚ್ಛವಾದ ಸುಖ ಸಿಗುವ ಹಾಗೆ ಕೃಷ್ಣ ಬಲರಾಮರು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಇನ್ನು ಆಕೃಷ್ಯ ಧಾರಕಾನ್ ಕೇಶೈ ಅನ್ಯೋನ್ಯಂ ಸಬಬಧ್ನತ. ಎರಡು ಮಕ್ಕಳೆಲ್ಲ ಮನೆಯಲ್ಲಿ ಎಲ್ಲ ಇದ್ರೆ ಅವುಗಳಿಗೆಲ್ಲ ಹಿಡಿಸಿ ಹಾಕೋದು. ಹೇಗೆ ಮಾಡೋದು ಕೇಳಿದ್ರೆ, ಪಾಪ ಏನೋ ಮಕ್ಕಳು ಆಚೆ ಈಚೆ ಇದ್ರು, ಒಂದೇ ಮಲಗಿದ್ರು ಅಂತ ಇಟ್ಕೊಳ್ಳ, ಆ ಇಬ್ಬರ ಜುಟ್ಟು ಅಥವಾ ಜಡೆ ತೆಗೆದು ಗಂಟೆ ಹಾಕಿಡುದು. ಎದ್ದ ಕೂಡಲೇ ಅವಳಿಗೆ ಎದ್ರೆ ಕೂಡ ಇವಳು ಬೊಬ್ಬೆ ಹೊಡಿಯೋದು, ಇವು ಎದ್ದ ಕೂಡಲೇ ಅವನು ಬೊಬ್ಬೆ ಹೊಡಿಯೋದು. ಹೀಗೆ ಜುಟ್ಟು ಅಥವಾ ಕೇಶ ಇದು ಹುಡುಗರಿಗೂ ಆಗತ್ತೆ, ಹುಡುಗರಿಗೂ ಆಗತ್ತೆ. ಅದೇನು ಹುಡುಗಿಯರು ಮಾತ್ರ ಜಡೆ ಬಿಡೋದು ಅಂತ ಇಲ್ಲ ವ್ಯವಸ್ಥೆಯಲ್ಲಿ. ಹಾಗಾಗಿ ಅಂಥದ್ದು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅನ್ಯೋನ್ಯಂ ಸಬಬಧ್ನತ, ಒಬ್ರಿಗೊಬ್ಬರನ್ನು ಕಟ್ಟಿ ಹಾಕ್ತಾ ಇದ್ರು. ನಿರುದ್ಯಮಾನೋ ಗೋಪೀಭಿಃ ಚಕ್ರೇ ಚೈವಂ ಮುಹುರ್ಮುಹುಃ ಸರ್ಪಿಷ ಪಯಸ ಚೈವ ದಧ್ನ ತಕ್ರೇಣ ಶೂನ್ಯಕಂ. ಯಾರಾದ್ರೂ ಇದನ್ನು ನೋಡಿ ಎಂತಕ ಕೃಷ್ಣ ಹಾಗೆ ಮಾಡೋದು ಅಂತ ತಡಿಲಿಕ್ಕೆ ಬಂದ್ರೆ, ನಿರುದ್ಯಮಾನ ತಡಿಲಿಕ್ಕೆ ಬಂದ್ರೆ ಏನು ಮಾಡ್ತಾ ಇದ್ರು, ಮತ್ತೆ ಮತ್ತೆ ಜಾಸ್ತಿಯೇ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಚೈವಂ ಮುಹುರ್ಮುಹುಃ. ಹೌದಾ, ನೀವು ಹೇಳ್ತೀರ ಯಾಕೆ ಮಾಡುದು ಕೇಳಿದ್ರೆ ಮತ್ತೆ ಜೋರು. ನೀವು ಸುಮ್ಮನೆ ಇದ್ರೆ ಕೆಲವು ಸಲ ಹಾಗೆ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಇರ್ಬೇಕು. ನೀವು ಕೇಳಲಿಕ್ಕೆ ಹೋದ್ರೆ ಸಿಕ್ಕಿ ಬೀಳ್ತೇವೆ. ಹಾಗೆ ಈ ಕೃಷ್ಣ ಬಲರಾಮರು ಹಾಗೆ ಮಾಡ್ತಾ ಇದ್ರು ತಂಟೆ ಅಂತ ಹೇಳ್ತಾ ಇದ್ದಾರೆ. ಸರ್ಪಿಷ ಪಯಸ ಜೈವ ದಧ್ನ ತಕ್ರೇನು ಶೂನ್ಯಕಂ. ಮತ್ತೂ ಜೋರು ಮಾಡಿದ್ರೆ ಅವರ ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಯಾವುದೂ ಇಲ್ಲ. ಎಲ್ಲ ಮನೆಗೆ ಹೋದ್ಮೇಲೆ ಎಲ್ಲ ಖಾಲಿ ಮಾಡಿ ಇರ್ತಾ ಇದ್ರಂತೆ. ಪ್ರಾಯೇಣ ಗೋವ್ರಜಂಚಕ್ರೆ ಪೂರ್ವಜೇನ ಸಹಾಯವಾನ್ ಪಶ್ಯಂತೀನಾಂಶ್ಚ ಗೋಪೀನಾಂ ಕೃಷ್ಣೋ ನಿತ್ಯಂ ಸಸಂಭ್ರಮಂ. ಬಲರಾಮನಿಂದ ಕೂಡಿದ ಕೃಷ್ಣನ ಈ ಚೇಷ್ಟೆ ಉಂಟಲ್ಲ, ಇಡೀ ನಂದ ಗೋಕುಲಕ್ಕೆ ಇದೊಂದು ಉತ್ಸವದ ಹಾಗೆ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಖುಷಿ, ಎಲ್ರೂ ಕೂಡ ನೋಡ್ತಾ ಇರುವಾಗಲೇ ಮಾಡ್ತಾ ಇದ್ರು. ಇವರೇನು ಕಳ್ಳರ ಹಾಗೆ ಮಾಡ್ತಾ ಇರಲಿಲ್ಲ. ಹೀಗೆ ಗೋಪಿಯರಿಗೂ ಸಂಭ್ರಮ, ಕೃಷ್ಣನಿಗೂ ಸಂಭ್ರಮ ಅಂತ ಹೇಳ್ತಾರೆ. ನೋಡಿ, ನಾವು ಇಲ್ಲಿ ಕೂತ್ಕೊಂಡು ಅದನ್ನು ತಪ್ಪು ಅಂತ ಹೇಳಬಹುದು, ಆದ್ರೆ ಅವರ ಹತ್ರ ಕೇಳಿದ್ರೆ ಇವರೇ ಹೇಳ್ತಾರೆ, ಗೋಪಿಯರು ಕೃಷ್ಣ ಇವತ್ತು ಬರ್ಲಿಲ್ವಾ, ಕೃಷ್ಣನಿಗೆ ಅಂತ ಸ್ವಲ್ಪ ತೆಗ್ದಿಟ್ಟಿದ್ದೆ, ಅವ ಬರ್ಲಿಲ್ವಾ ಅಂತ. ಎಷ್ಟಾಗತ್ತೆ ಕೇಳಿದ್ರೆ, ಮನೆಯಲ್ಲಿ ಯಾವುದೋ ಮಂಗಗಳು ನಿಯತವಾಗಿ ಬರುತ್ತೆ, ಯಾವುದೋ ನಾಯಿ ನಿಯತವಾಗಿ ಬರುತ್ತೆ, ಅಥವಾ ಬೆಕ್ಕು ನಿಯತವಾಗಿರುತ್ತೆ, ಅದಕ್ಕೋಸ್ಕರ ಅಂತ ತೆಗ್ದಿರ್ತೇವೆ ನಾವು. ಅನ್ನ ಮಾಡುವಾಗ್ಲೂ ಕೂಡ ಒಂದು ಮುಷ್ಟಿ ಜಾಸ್ತಿ, ಯಾಕೆ, ಅದು ಬೆಕ್ಕಿಗೆ ಅಂತ ಮಾಡುವಾಗ್ಲೇ ಮಾಡಿ ಅದಕ್ಕೆ ಇರ್ತೇವೆ. ಇವತ್ತು ಬೆಕ್ಕು ಬಂದು ತಿನ್ಲಿಲ್ಲ ಹೇಳಿದ್ರೆ, ಅಯ್ಯೋ ಇವತ್ತು ಬೆಕ್ಕು ಬರ್ಲೇ ಇಲ್ವಾ, ಅಯ್ಯೋ ಇವತ್ತು ನಾಯಿ ಬರ್ಲೇ ಇಲ್ವಾ, ಇವತ್ತು ಮಂಗ ಬರ್ಲೇ ಇಲ್ವಾ ಅಂತ ಹೇಳುತ್ತೇವೆ. ಅಂಥದ್ರಲ್ಲಿ ಕೃಷ್ಣ ಬಲರಾಮರಿಗೆ ಅಂತ ತೆಗ್ದಿಟ್ಟಾಗ ಅವರು ಬರ್ಲಿಲ್ಲ ಅಂತ ಹೇಳುವಾಗ ಇವರಿಗೆ ಎಷ್ಟು ದುಃಖ ಆಗಿರುತ್ತೆ. ಹಾಗಾಗಿ ಅವರಿಗೂ ಕೂಡ ಕೃಷ್ಣ ಬಲರಾಮರು ಬಂದ್ರು ಅಂತ ಕೇಳಿದ್ರೆ ಸಸಂಭ್ರಮಂ ಹೇಳ್ತಾರೆ, ಭಾರೀ ಸಂಭ್ರಮ ಅಂತಾರೆ. ಪಿಬನ್ ಪಯಶ್ಚ ವಿವಿಧಂ ಚಕ್ರೇ ಚೈವ ಸವೈಷವಂ ಕ್ರಂದಂತ್ಯೋಥ ಮುಹುರ್ಗೋಪ್ಯೋ ನಿಷದ ಯಶೋದಾ ನಿಕಟಂ ಯಯುಹು. ಕೃಷ್ಣ ಬಲರಾಮರು ಬಂದು ಹೀಗೆ ಕುಡಿತಾ ಇದ್ದಾರೆ. ನಾವು ಆಲೋಚನೆ ಮಾಡಿ ದೇವರಿಗೆ ವಿವಿಧವಾದ ಪಂಚಭಕ್ಷ ಪರಮಾನ್ನಗಳನ್ನು ಮಾಡಿ ಇಡ್ತೇವೆ,
ಮತ್ತೆ ಹಿಡ್ಕೊಂಡು ಹೋಗೋದು ಅಷ್ಟೇ ಇರ್ತದೆ. ಅಯ್ಯೋ ಕೃಷ್ಣ ತೆಕ್ಕೊಳ್ಳಿಲ್ಲ, ಕೃಷ್ಣ ತೆಕ್ಕೊಳ್ತಾನೆ ಹೇಳಿದ್ರೆ ಇನ್ನೊಂದಿಷ್ಟು ನಾವು ಮಾಡಬಹುದು ಅಂತ. ಆದ್ರೆ ನಮ್ಮಲ್ಲಿ ಏನ್ ಹೇಳ್ತಾರೆ ಹೇಳಿದ್ರೆ, ಎಷ್ಟೋ ಜನ ನೋಡಿ ಯಾರದ್ದೋ ತಲೆಯಲ್ಲಿ ಆಲೋಚನೆ ಮಾಡ್ತೇವೆ. ದೇವರಿಗೆ ಒಂದು ವೇಳೆ ಕೊಟ್ರೆ ದೇವರದನ್ನು ತಿಂದ್ರೆ ಪಾಯಸ ಇಷ್ಟು ಬಗೆ ಮಾಡ್ತಾ ಇರಲಿಲ್ಲ. ಅಷ್ಟಮಿಯ ಹೊತ್ತು 8-9 ಬಗೆ ಉಂಡೆಗಳನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡ್ತೇವೆ. ದೇವರದನ್ನು ತೆಕ್ಕೊಳ್ಳೋದಿಲ್ಲ. ಹಾಗಾಗಿ ಏನ್ ಮಾಡ್ತೇವೆ, 8 ಅಲ್ಲ 10 ಬೇಕಾದ್ರೂ ಮಾಡುವ ಅಂತ ಮಾಡ್ತಾರೆ. ಮತ್ತೆ ಕೊಂಡೋಗಿ ಇವರಿಗೆ ತಿನ್ಲಿಕ್ಕೆ ಸಿಗ್ತದಲ್ಲ ಅಂತ. ಆದ್ರೆ ಆಲೋಚನೆ ಮಾಡಿ, ಇದು ಖಂಡಿತ ಹಾಗಲ್ಲ. ಇದು ಅಜ್ಞಾನಿಗಳು ಹೇಳುವ ಮಾತು. ಯಾಕೆ ಇವತ್ತು ಬ್ರಹ್ಮಚಾರಿಗಳನ್ನು ಬ್ರಾಹ್ಮಣರನ್ನು ಊಟಕ್ಕೆ ಕರೆದಿರ್ತೇವೆ, ಅಲ್ಲಿ 25 ಬಗೆ ಮಾಡಿರ್ತೇವೆ. ಮಾಡಿದ್ದನ್ನು ಮಕ್ಕಳು ಊಟ ಮಾಡದಿದ್ರೆ ನೀವೇನ್ ಹೇಳ್ತೀರಿ? ಛೇ ಇಷ್ಟೆಲ್ಲ ಮಾಡಿದ್ದೇವೆ ಮಕ್ಕಳೇ ನಿಮಗೋಸ್ಕರವೇ, ಛೇ ಊಟ ಮಾಡ್ಲೇ ಇಲ್ಲಲ್ಲ, ಊಟ ಮಾಡಿ ಅಂತ. ಆ ಮಕ್ಕಳು ಚೆನ್ನಾಗಿ ಚಪ್ಪರಿಸಿಕೊಂಡು ತಿಂದ್ರೆ ಭಾರೀ ಖುಷಿ ನಮಗೆ. ಆಗ್ಲಿ ಮಾಡಿದ್ದೆಲ್ಲ ಚಂದ ತಿಂದ್ರು ಅಂತ. ಹಾಗಾದ್ರೆ ನೀವು ಕೃಷ್ಣನಿಗೆ ಕೊಡ್ತೀರಿ ಎನ್ನುವ ಭಾವದಿಂದ ಮಾಡಿದಾಗ ಕೃಷ್ಣ ಬಂದು ಸ್ವೀಕರಿಸಿದ್ರೆ, ಇಷ್ಟರವರೆಗೆ 8 ಉಂಡೆ ಮಾಡಿದ್ರೆ ನಾವು 10 ಉಂಡೆ ಮಾಡಿ ಕೊಡ್ತೇವೆ. ಯಾಕೆ ಕೃಷ್ಣ ಸ್ವೀಕಾರ ಮಾಡ್ತಾನಲ್ಲ. ಆ ಭಾವವನ್ನು ಬೆಳೆಸಿಕೊಳ್ಬೇಕು. ಹಾಗಾಗಿ ಖಂಡಿತ ಹಾಗಿಲ್ಲ, ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ನಾವು ತಲೆದೂಗುತ್ತೇವೆ, ಅದಲ್ಲ. ಕೃಷ್ಣ ಬಲರಾಮರು ಬಂದು ಇದನ್ನು ತೆಕ್ಕೊಳ್ತಾರೆ ಕೇಳಿದ್ರೆ, ಗೋಪ ಗೋಪಿಯರು ಎಷ್ಟು ಇದು ನೋಡಿ. ನಾವು ದೇವರಿಗೆ ಕೊಟ್ಟ ಸಮರ್ಪಣೆ ಮಾಡಿದ್ದನ್ನು ತಾವು ಸ್ವೀಕಾರ ಮಾಡ್ತೇವೆ. ಅವನು ಏನು ಹೇಳ್ತಾನೆ, ರಸಂ ವಿಪ್ರಾಗ್ನಿ ಜಿಕ್ವಾಭ್ಯಾಂ ಅಂತ. ಅದರ ರಸವನ್ನು ತಾನು ತೆಕ್ಕೊಂಡಿದ್ದಾನೆ. ಬ್ರಾಹ್ಮಣರ ಮೂಲಕ ಅಗ್ನಿಯ ಮೂಲಕ ತಾನು ತೆಕ್ಕೊಂಡದ್ದು ರಸವನ್ನೇ ಹೊರತು ಪೂರ್ತಿ ಖಾಲಿ ಮಾಡಿದ್ದೇನೆ ಅಂತ ಅಲ್ಲ. ಹಾಗಾದ್ರೆ ಕೃಷ್ಣ ತಾನು ಪೂರ್ತಿ ನಿಜವಾಗಿ ಬಂದು ತೆಕ್ಕೊಳ್ತಾ ಇದ್ದಾನೆ ಹೇಳಿದ್ರೆ, ಇವರು ಎಷ್ಟು ಜನ್ಮಾಂತರದಲ್ಲಿ ತಾವು ತಪಸ್ಸನ್ನು ಮಾಡಿ ಅಂತಹ ಯೋಗವನ್ನು ಪಡ್ಕೊಂಡಿದ್ದಾರೆ ಗೋಪ ಗೋಪಿಯರು. ಹಾಗಾಗಿ ಅವರು ಸಸಂಭ್ರಮವಾಗಿ ಅದನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪಿಬನ್. ಆದ್ರೆ ಎಲ್ರೂ ಹಾಗಲ್ಲ. ಈಗ ಎಲ್ಲರ ಮನಸ್ಥಿತಿ ಒಂದಲ್ಲಿ. ಇದು ಸಜ್ಜನರ ಕಥೆ. ಒಂದಿಷ್ಟು ದುರ್ಜನರು ಇರ್ತಾರಲ್ಲ, ಒಂದಿಷ್ಟು ಭಗವಂತನನ್ನು ಬೈಯುವವರು ಇರ್ತಾರೆ. ಅವರಿಗೆ ಕೃಷ್ಣ ದೇವರು ಅಂತ ಮನವರಿಕೆಯೂ ಆಗೋದಿಲ್ಲ. ಮಾತ್ರ ಅಲ್ಲ, ಅವರಿಗೆ ತಿಂದದ್ದೇ ದೊಡ್ಡ ದೋಷ ಅಂತ ಅನ್ನಿಸತ್ತೆ. ಅಂತವರ ಕಥೆಯನ್ನು ಈಗ ಹೇಳ್ತಾರೆ. ಪಿಬನ್ ಪಯಶ್ಚ ವಿವಿಧಂ ಚಕ್ರೆ ಸೈವ ಸಮೇಶ್ವಸಂ ಕ್ರಂದಂತ್ಯೋತ ಮುಹುರ್ಗೋಪ್ಯೋ ಯಶೋಧ ನಿಕಟಯ್ಯು. ಕೃಷ್ಣ ಹೀಗೆ ಹಾಲನ್ನು ಕುಡಿದು ಅನೇಕ ವಿಧವಾದ ಹಿಂಸೆ ಮಾಡ್ತಾ ಇದ್ರೆ, ಗೋಪಿಯರೆಲ್ಲ ಕೆಲವು ಗೋಪಿಯರಿಗೆಲ್ಲ ಕೃಷ್ಣನನ್ನು ಬೈತಾ ಬೈತಾ ಯಶೋದೆಯ ಮನೆಗೆ ದೂರನ್ನು ಕೊಂಡೋದ್ರು. ಯಶೋಧ ನಿಕಟಯ್ಯು ತಾಹ ಕೃಷ್ಣ ಚೇಷ್ಟಿತಂ ಧರ್ವಂ ಯಶೋದಾಯೈ ನ್ಯವೇದಯನ್. ಹೋಗಿ ಗೋಪಿಯರೆಲ್ಲ ಕೃಷ್ಣನ ಬಗ್ಗೆ ಹೇಳಿದ್ದು ಯಶೋದೆಯನ್ನು ಕರೆದು, ಅಮ್ಮ ಇಲ್ಲಿ ಬನ್ನಿ, ಅಮ್ಮ ಇಲ್ಲಿ ಬನ್ನಿ ಅಂತ ಕರೆದು ದೂರ ಹೇಳಿಕ್ಕೆ ಶುರು. ಮಮ ಕುಂಭೋ ದಶಹತಾಹ. ನೋಡಿ ಲೆಕ್ಕ ಹೇಳ್ತಾರೆ ನೋಡಿ. ನನ್ನ ಮನೆಯಲ್ಲಿ ಬಂದು 10 ಮಡಿಕೆಯನ್ನು ಒಡೆದಾಕಿದ್ದಾನೆ. ಯಾರದಕ್ಕೆ ಹಣ ಕೊಡ್ತಾರೆ? ಎಲ್ಲಿಂದ ನನಗೆ ಮಡಿಕೆ ಬರ್ತದೆ? ಮಮ ಕುಂಭೋ ದಶಹತಾಹ ಪುತ್ರಾಣೇನೇನ ದುರ್ಮತೆ. ನಿನ್ನ ಮಗು ದುರ್ಮತೆ ಅಂತ ಕರೆದು, ನಿನ್ನ ಮಗ ಕೆಟ್ಟ ಮಗ, ನಿನಗೆ ಮಗುವನ್ನು ನೋಡ್ಕೊಳ್ಳಿಕ್ಕಾಗ್ಲಿಲ್ಲ, ನಿನ್ನ ಮಗನೊಂದು 10 ಮಡಿಕೆ ಒಡೆದಾಕಿದ್ದಾನೆ. ನಚಶಿಷ್ಟಂ ಪಯಸ್ತತ್ರ. ಆಯ್ತು ಹೊಡೆದ್ ಬಿಟ್ಟು ಸ್ವಲ್ಪ ಆದ್ರೂ ಹಾಲು ಉಳಿಸಿದ್ದ. ಅಷ್ಟು ಪಾತ್ರೆಯಲ್ಲಿ ದೊಡ್ಡ ಹಾಲಿಟ್ಟೆ, ಒಂದು ಚೂರು ಸ್ವಲ್ಪ ಸಹ ಹಾಲನ್ನು ಇಡ್ಲಿಲ್ಲ. ಘೃತಂಬ ದಧಿಲೇಶಕಂ. ತುಪ್ಪ ನೋಡಿದ್ರೆ ತುಪ್ಪವೂ ಇಲ್ಲ, ಅದನ್ನು ಕೈ ಹಾಕಿ ನೆಕ್ಕಿ ಖಾಲಿ ಮಾಡಿಬಿಟ್ಟಿದ್ರೆ ಸ್ವಲ್ಪ ಪಸೆ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ದಧಿಲೇಶಕಂ. ಮೊಸರಿನ ಕೂಡ ಲೇಷವೂ ಕೂಡ ಅಲ್ಲಿಲ್ಲ. ಕಿಮದ್ಯ ಕ್ರಿಯತಾಂ ಭದ್ರೇ ಜೀವಿತಂ ಮನಶ್ಯತಿ. ಏನು ಮಾಡಬೇಕು ನಾನು? ನನ್ನ ಜೀವನವೇ ಹಾಲು ಬೆಣ್ಣೆ ಮೊಸರು ಮಾರುವುದರಿಂದ ಆಗಿತ್ತು. ಇವತ್ತು ಎಲ್ಲವೂ ಖಾಲಿಯಾಗಿ ಹೋಗಿದೆ. ಇನ್ನು ನಾನು ಬದುಕುವುದು ಹೇಗೆ? ನನ್ನ ಜೀವನ ಮಾಡುವುದು ಹೇಗೆ? ಇನ್ನೊಬ್ಳು ಹೇಳಿದ್ಲಂತೆ, ಪಂಚಾಶನ್ ಮಮ ಕುಂಭೀರಂ ಶಿಕ್ಯಾನ್ ಅದಾಯತೆ ಸುತಃ ಗೃಹಸ್ಯ ಪೂರ್ಣಾನ್ ಸುಶ್ಲಿಷ್ಟಾನ್ ಪಶ್ಯಂತ್ಯ ಮಮಹಂತಿ ಚ. ಇನ್ನೊಬ್ಳು ಹೇಳ್ತಾ ಇದ್ದಾಳೆ ಅಂತೆ, ಯಶೋದೆ ನನ್ನ ಮನೆಯಲ್ಲಿ 50 ಮಡಿಕೆಯನ್ನು ಒಡೆದು ಹಾಕಿದ್ದಾನೆ ಆತ ಅಂತ ಹೇಳ್ತಾ ಇದ್ದಾಳಂತೆ. ಕಟ್ಟುವ ಹಗ್ಗ ಉಂಟಲ್ಲ, ಮಡಿಕೆ ಕಟ್ಟುವ ಹಗ್ಗ, ಅದೇ ಕಾಣ್ತಾ ಇಲ್ಲ. ಶಿಕ್ಯಾನ್ ಅದಾಯತೆ ಸುತ. ಮಡಿಕೆ ಹೊಡೆದದ್ದು ಹೋಗಲಿ, ಅದ ಕಟ್ಟುವ ಹಗ್ಗ ನೋಡಿದ್ರೆ ಅದಿಲ್ಲ. ನಾನೀಗ ಎಲ್ಲಿಗೆ ಹೋಗುದು? ನೋಡ್ತಾ ಇದ್ದೇನೆ. ನೋಡಿದ್ರೆ ಇವ್ ಹಿಡ್ಕೊಂಡು ಓಡ್ತಾ ಇದ್ದಾನೆ. ನೋಡಿ ನಾನು ಹೇಳಿದಲ್ಲ, ಪಶ್ಯಂತ್ಯ ಮಮಹಂತಿ ಚ. ನಾನು ನೋಡ್ತಾ ಇದ್ದೇನೆ, ನೋಡ್ತಾ ಇರುವಾಗ್ಲೇ ಅದನ್ನು ಎತ್ತಿ ಬಿಸಾಡ್ತಾ ಇದ್ದಾನೆ. ನನಗೆ ಕೊಂದಾಗೆ ಆಯ್ತು ಅಂತ ಹೇಳ್ತಾಳೆ. ಹಂತಿಚ, ನಾನು ಅದನ್ನು ನಾಶ ಮಾಡ್ತಾ ಇದ್ದೇನೆ ನೋಡ್ತಾ ಇರುವಾಗ್ಲೇ. ನೋಡಿ ಕೆಲವು ಸಲ ಹಾಗೆ ಎಲ್ಲಿಯೋ ಏನೋ ಆಯ್ತು ಅಂತ ಆಗುದು ಬೇರೆ. ಆಕ್ಸಿಡೆಂಟ್ ಎಲ್ಲಿಯೋ ಆಯ್ತು ಹೇಳಿದ್ರೆ ಬೇಜಾರಾಗಲ್ಲ. ನಮ್ಮ ಕಣ್ಣೆದರಲ್ಲೇ ಆಕ್ಸಿಡೆಂಟ್ ಆಯ್ತು ಅಂತ ಹೇಳೋದೊಂದು ದೊಡ್ಡ ಅದು ಪರಿಣಾಮಕಾರಿ. ಹಾಗೆ ಇವಳು ಹೇಳ್ತಾ ಇದ್ದಾಳೆ, ನನ್ನ ಕಣ್ಣೆದರಿನಲ್ಲಿ 50 ಮಡಿಕೆಯನ್ನು ಕಟ್ಟುವ ಹಗ್ಗಗಳನ್ನು ನಾಶ ಮಾಡಿದ್ದಾನೆ, ನನಗೆ ಬಹಳ ದುಃಖ ಆಯ್ತು. ಹಾಗೆ ಇನ್ನೊಬ್ಳು ಬಂದು ಹೇಳಿದ್ಲಂತೆ, ಅಪರ ಅಂತರ್ವೇಶ್ಮಿನಿ ಶಿಕ್ಯಾಂಚ ಕುಂಭಾನ್ ಪೂರ್ಣಾನ್ ಘೃತೇನ ವೈತಾನ್ ಶೂನ್ಯಾನ್ ಕಾರಯಾಮಾಸ ನಚ ದೃಷ್ಟಂ ಘೃತಂ ಮಮ. ಮತ್ತೊಬ್ಳು ಬಂದು ಹೇಳ್ತಾ ಇದ್ದಾಳೆ, ನಮ್ಮ ನಡುಮನೆಯಲ್ಲಿ ಇಟ್ಟಿದ್ದೆ, ಈ ಅಡಿಗೆ ಕೋಣೆಯಲ್ಲಿ ಇಟ್ಟರೆ ಗೊತ್ತಾಗುತ್ತೆ ಇವನಿಗೆ ಅಂತ ಹೇಳಿ ಮಧ್ಯದ ನಡುಮನೆ ಉಂಟಲ್ಲ, ಅಲ್ಲಿ ಕೊಂಡೋಗಿಟ್ಟಿದ್ದೆ, ಯಾರಿಗೂ ಗೊತ್ತಾಗಬಾರದು ಅಂತ. ಇವ ಏನು ಮಾಡಿದ, ಹಗ್ಗದ ಕುಣಿಕೆಯನ್ನು ಎಲ್ಲ ಬಿಡಿಸಿ
ಆ ತುಪ್ಪವನ್ನು ಇಟ್ಟಿದ್ದಾನು ಮೇಲೆ. ಎಷ್ಟೋ ಸಮಯದಿಂದ ಜಾಗ್ರತೆ ಮಾಡಿ ಇಟ್ಟಿದ್ದೆ, ಆ ಕುಂಭಗಳನ್ನು ನಾಶ ಮಾಡಿ ಮಡಿಕೆಯಲ್ಲಿ ತುಪ್ಪವೇ ಇಲ್ಲದ ಹಾಗೆ ಮಾಡಿದ ಅಂತ. ಪುಣ್ಯಕ್ಕೆ ಮಡಿಕೆ ಉಳಿಸಿದ್ದಾರೆ, ತುಪ್ಪ ಮಾತ್ರ ಖಾಲಿ ಮಾಡಿದ್ದಾರೆ. ಅತಿಕ್ರುದ್ಧ ತಥಾನ್ಯ ಕೇಶಾನಾಧೂಯ ಸರ್ವಶಃ 35 ಘಟಾನ್ ಕೃಷ್ಣೋ ಘೃತೇನ ಪಯಸಾ ಸಮಂ. ಇನ್ನೊಬ್ಳು ಬಂದು ಹೇಳಿದಂತೆ, ಅವಳು ಬರುವಾಗ್ಲೇ ಹೇಗಿದ್ದ ಹೇಳಿದ್ರೆ ಕೇಶಾನೋಧೂಯ ಬೊಬ್ಬೆ ಹೊಡ್ಕೊಂಡು ಬಂದಿದ್ದಾಳೆ ಅಂತ, ಕೂದಲೆಲ್ಲ ಬಿಟ್ಕೊಂಡು ಬಂದಿದ್ದಾಳೆ ಅಂತ. ಯಾರಾದ್ರೂ ನೋಡ್ಬೇಕು, ಗಂಡ ಸತ್ತದ್ದಲ್ಲ ಮತ್ತೆಂತದ್ದು ಕೇಳಿದ್ರೆ ತುಪ್ಪದಿಂದ ಕೂಡಿದ 35 ಮಡಿಕೆ ನಾಶ ಮಾಡಿದ್ದಾನೆ ಕೃಷ್ಣ ಅಂತ ಅಳಿಸ್ತಾ ಇದ್ದಾಳೆ ನೋಡಿ. 35 ಘಟಾನ್ ಕೃಷ್ಣ ಘೃತೇನ ಪಯಸಾ ಸಮಂ ನೋಡಿ. ಅದರಲ್ಲಿ ಹಾಲಿನಿಂದ ತುಂಬಿದಂತಹ ಮಡಿಕೆಯನ್ನು ಹೊಡೆದ, 35 ತುಪ್ಪದ ಮಡಿಕೆಯನ್ನು ತುಂಬಿದ ಅಂತೇಳಿ ತಾನು ಅಳ್ತಾ ಇದ್ದಾಳೆ. ಆಧೂಯೋತ್ಕ್ಷಿಪ್ಯ ಚಾವಿಧ್ಯ ನಿಷ್ಪಿಪೇಶ ಸುಭುವಸ್ಥಲೆ ನ ಕಿಂಚಿತ್ ವ್ಯಂಜನಂ ಮೂಢೆ ಮಮ ವೇಷ್ಮನಿ ವಿದ್ಯತೆ ಗಾವಃ ಸವತ್ಸಕೈಃ ಪೀತಾಃ ಕೃಷ್ಣೇನಾನೇನ ಮೋಕ್ಷಿತಾಃ. ಇನ್ನೊಬ್ಬಳು ಬಂದು ಹೇಳಿದ್ದು, ನಮ್ಮ ಮನೆಯಲ್ಲಿ ಬಂದು ಏನು ಮಾಡಿದ, ಮಡಿಕೆಯನ್ನೆಲ್ಲ ಜಾಡಿಸಿ ಕೆಳಗೆ ಮೇಲೆ ಹಾಕಿದ, ಕೆಳಗೆ ಹಾಕಿ ಭೂಮಿಯಲ್ಲಿ ಹಾಕಿ ಅದನ್ನು ಪುಡಿ ಮಾಡಿದ. ಇನ್ನೊಬ್ಳು ಹೇಳಿದಾಳಂದೆ, ನ ಕಿಂಚಿತ್ ವ್ಯಂಜನ ಮೂಢೆ, ಅನ್ನಕ್ಕೆ ಸಾರು ಸಾಂಬಾರು ಹುಳಿ ಅದಿದೆಲ್ಲ ಮಾಡಿ ಹಾಕಿದ್ದು, ಒಂದೂ ಇಲ್ಲ, ಎಲ್ಲ ಪುರ ಖಾಲಿ ಮಾಡಿ ಬಿಟ್ಟಿದ್ದಾನೆ ಅಂತ. ಇನ್ನೊಬ್ಳು ಬಂದು ಹೇಳಿಲ್ಲಂತೆ, ಗಾವಹ ಸವತ್ಸಕೈ ಪೀತಾಹ, ಮನೆಯಲ್ಲಿ ಕರು ಕಟ್ಟಿ ಹೋಗಿದ್ದೆ, ಬಂದು ಕಾಲು ಕರಿತಾನೆ, ಹಾಲೇ ಬರ್ತಾ ಇಲ್ಲ. ಏನು ಅಂತ ನೋಡಿದ್ರೆ ಕರುಗಳಿಗೆ ಬಿಟ್ಟರೆ ಗೊತ್ತಾಯ್ತು, ಆ ಕರುಗಳು ಹಾಲು ಕುಡಿತಾ ಇಲ್ಲ. ಇವ ಯಾರೋ ಬಂದು ಕರುವನ್ನು ಬಿಟ್ಟಿದ್ದಾನೆ, ನನ್ನಲ್ಲಿದ್ದಂತ ಹಾಲಿನ ಕೆಚ್ಚಲಿನಲ್ಲಿದ್ದ ಹಾಲೆಲ್ಲ ಖಾಲಿಯಾಗಿದೆ. ಹೀಗೆ ನಮಗೆಲ್ಲ ಕೃಷ್ಣೇನ ಅನೇನ ಮೋಕ್ಷಿತ, ಯಾರು ಬಿಟ್ಟದ್ದು ಅಂತ ಎನ್ಕ್ವೈರಿ ಮಾಡುವಾಗ ಗೊತ್ತಾಯ್ತು, ಕೃಷ್ಣ ಬಿಟ್ಟದ್ದು ಕರುಗಳನ್ನು ಅಂತ ಗೊತ್ತಾಯಿತು. ಇನ್ನೊಬ್ಳು ಬಂದು ಹೇಳಿದ್ಲಂತ್ಲೆ, ಪಾಯಸಂ ಬಹು ಪಕ್ವಮ್ಮೆ ಭರ್ತ್ರೆ ದಗ್ಧಮನೇನ ವೈ ದಧ್ಯೋದನಂ ವೃಷಂ ದತ್ತಂ ದಾರಕೆಭ್ಯೋ ರಸಾನ್ವಿತಂ. ನನ್ನ ಗಂಡ ಬರ್ತಾನೆ, ಅವನಿಗೆ ಬೇಕು, ಅವನಿಗೆ ಬಹಳ ಹಾಲು ಪಾಯಸ ಅಂದ್ರೆ ಇಷ್ಟ ಅಂತ ಹೇಳಿ ಗಂಡನಿಗೋಸ್ಕರ ಅಂತ ಬಲು ಪಕ್ವವಾದಂತ ಪಾಯಸವನ್ನು ಮಾಡಿಟ್ಟಿದ್ದೆ ನೋಡಿ. ಹಾಲು ಪಾಯಸ ಮಾಡೋದು ಸ್ವಲ್ಪ ಕಷ್ಟವೇ, ಬೇರೆಲ್ಲ ಪಾಯಸ ಮಾಡೋದು ಸ್ವಲ್ಪ ಸುಲಭ. ಯಾಕೆ, ಹಾಲು ಮಾಡುವ ಒಂದು ಆಚೆ ಈಚೆ ಇನ್ನೊಂದು ಕೆಲಸ ಮಾಡಿ ಬರ್ಬೋದು. ಹಾಲು ಪಾಯಸ ಮಾಡಬೇಕಾದ್ರೆ ಕೈ ತೌಟಿನಿಂದ ತಪ್ಪಿಸ್ಲಿಕ್ಕೆ ಇಲ್ಲ, ತಪ್ಪಿಸಿದ ಹೇಳಿದ್ರೆ ಅಡಿ ಹಿಡ್ದಾಯ್ತದು. ಹಾಗೆ ನಾನು ಅಷ್ಟೆಲ್ಲ ಕಷ್ಟಪಟ್ಟು ಅದಕ್ಕೆ ಸಿಹಿಯೂ ಅಷ್ಟೇ, ಎಷ್ಟು ಬೇಕು ಅಷ್ಟೇ ಹಾಕಬೇಕು. ಸ್ವಲ್ಪ ಜಾಸ್ತಿ ಆದ್ರೂ ಇಷ್ಟ ಆಗಲ್ಲ, ಕಡಿಮೆ ಆದ್ರೂ ತಿನ್ನಕ್ಕಾಗಲ್ಲ. ಹಾಗಾಗಿ ಅದೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದೆ. ನೋಡಿದ್ರೆ ಇವ ಬಂದೆಲ್ಲ ತಿಂದು ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಭರ್ತ್ರೆ ಜಗ್ಧಂ ಅನೇನ ವೈ, ಇವನೇ ಎಲ್ಲ ತಿಂದು ಖಾಲಿ ಮಾಡಿ ಬಿಟ್ಟಿದ್ದಾನೆ. ಇನ್ನು ಗಂಡನಿಗೆ ಹಾಲಾದ್ಮೇಲೆ ಬೇಡ, ಇನ್ನೊಂದಿನ ಮೊಸರನ್ನ ಅಂತ ಮಾಡಿಟ್ಟೆ, ದಧ್ಯೋದನ ಅಂತ ಮಾಡಿಟ್ಟೆ. ಇವ ಅದನ್ನು ಏನು ಮಾಡಿ, ದಧ್ಯೋದನಂ ವೃಷಂ ದತ್ತಂ, ಬೇಕಾದಷ್ಟು ಪೂರ್ತಿ ಖಾಲಿ ಮಾಡಿ ಬಿಟ್ಟಿದ್ದಾರೆ. ಸ್ವಲ್ಪ ತಿಂದು ಸ್ವಲ್ಪ ಆದ್ರೂ ಬಿಟ್ಟು ಹೋಗಿದ್ರೆ ಬೇರೆ ವಿಷಯ, ಇದು ಪೂರ್ತಿ ಖಾಲಿ ಮಾಡಿಟ್ಟಿದ್ದಾನೆ ಈತ ಅಂತ ಹೇಳ್ತಾ ಇದ್ದಾರೆ. ಅನೇಕ ಪಕ್ವಾನ್ನಗಳನ್ನು, ಇನ್ನು ಚಿತ್ರಾನ್ನ, ಕೋಸಂಬರಿ, ಅದು ಇದು ಅಂತೆಲ್ಲ ಬೇಯಿಸಿಟ್ಟದ ಕೆಲವೆಲ್ಲ ಪಕ್ವಾನ್ನಗಳೆಲ್ಲ ಇದ್ದಾವೆಲ್ಲ, ಎಲ್ಲವನ್ನು ಕೂಡ ತಾನು ತಿಂದಿದ್ದಾನೆ. ತಾನು ತಿಂದ್ರೆ ಹೋಗ್ಲಿ, ಮಕ್ಕಳಿಗೆಲ್ಲ ತಿನ್ನಿಸಿದ್ದಾನೆ. ಅಪೂಪ ಬಹವೋ ಜಗ್ಧ ಭರ್ತ್ರಾರ್ಥಂ ಶಿಕ್ಷಿತಾಮಯ ಸಕ್ತವೋ ಬಹವಃ ಪೀತಾ ಸಂಸ್ಕೃತಾ ಶರ್ಕರಾದಿವಿ. ಇನ್ನೊಬ್ಳು ಬಂದು ಹೇಳಿದ್ಲಂತೆ, ನಾವು ಮುನ್ನೆ ಮನೆಯಲ್ಲಿ ಅಪ್ಪ ಮಾಡಿಟ್ಟದು ಈ ನಮಗೆ ಹಲಸಿನ ಹಣ್ಣು ಅಪ್ಪಿ ಬರುವ ಮುಳುಕ ಅಂತ, ಅಯ್ಯೋ ಭಾರಿ ಪರಿಮಳೆ ಬರುತ್ತೆ ಅಂತ ಮಾಡಿತ್ತು. ಯಾವುದನ್ನಾದ್ರೂ ನೀವು ಗುಟ್ಟಲ್ಲಿ ತಿನ್ಬೋದು, ಹಲಸಿನ ಹಣ್ಣನ್ನು ಗುಟ್ಟಲ್ಲಿ ತಿನ್ಲಿಕ್ಕಾಗಲ್ಲ. ಒಬ್ಬ ಯಾರಾದ್ರೂ ತಿಂದ್ರೆ ಇಡೀ ಮನೆಗೆ ಪರಿಮಳ ಬರುತ್ತೆ. ಕೃಷ್ಣನ ಮೂಗು ಚಿರುಕು ಗೊತ್ತಾಯ್ತಲ್ಲ ಅವರಿಗೆ. ಈ ಇರುವೆಯ ಹಾಗೆ, ಇರುವೆಗೆ ಗೊತ್ತಾಗಬಾರ್ದು ಅಂತ ಎಲ್ಲಿ ಆದ್ರೆ ಇಡಿ, ಅದು ಎಲ್ಲಿಂದಾದ್ರೂ ಅದು ಹುಡುಕಿಕೊಂಡು ಬರುತ್ತೆ. ಹಾಗೆ ಕೃಷ್ಣ ಬಂದಿದ್ದಾನೆ. ಬಂದು ಅಂದ್ರೆ ಅಪೂಪ ಬಹವೋ ಜಗ್ದಾಹ, ತುಂಬಾ ಅಪ್ಪ ತಮಾನ ಒಬ್ಬರೇ ತಿಂದು ಖಾಲಿ ಮಾಡಿ ಬಿಟ್ಟಿದ್ದಾನೆ. ನಾನು ನನ್ನ ಗಂಡನಿಗೆ ಅಂತ ಮಾಡಿಟ್ಟದ್ದು, ಕೃಷ್ಣನಿಗೆ ಅಂತ ಅಲ್ಲ. ನೋಡಿ, ಭರ್ತ್ರಾರ್ಥಂ ಶಿಕ್ಷಿತಾಮಯ, ನೋಡಿ ಇವಳ ಯೋಗ್ಯತೆ ಗೊತ್ತಾಗುತ್ತೆ. ಒಂದು ಜನ್ಮದಲ್ಲಿ ಗಂಡನಾಗಿರುವವನು ಪಾತೀತಿ, ಪತಿ, ಇಲ್ಲಿ ರಕ್ಷಣೆ ಮಾಡುವವನು ಪತಿ. ಹಾಗಾಗಿ ಒಂದು ಜನ್ಮದಲ್ಲಿರುವ ಗಂಡ ಕೃಷ್ಣ, ಜನ್ಮ ಜನ್ಮಾಂತರದಲ್ಲಿಯೂ ಗಂಡ. ನೀ ಗಂಡ ನಾ ಹೆಂಡತಿ ಅಂತ ದಾಸರು ಹೇಳಿದ ಹಾಗೆ. ಆದ್ರೆ ಈ ಗಂಡ ತಿನ್ಲಿಕ್ಕೆ ಅಂತ ಮಾಡಿಟ್ಟಿದ್ದಾಳೆ, ಆ ಗಂಡನಿಗೆ ಮಾಡ್ಲೇ ಇಲ್ಲ. ನಾವು ಮಾಡೋದು ಅಷ್ಟೇ ಅಲ್ವಾ, ನನ್ನ ಹೆಂಡತಿ, ನನ್ನ ಮಕ್ಕಳಿಗೆ, ನನ್ನ ಇವರಿಗೆ ಅಂತ ಒಂದೊಂದರಿಗೋಸ್ಕರ ಅಂತ ತಯಾರು ಮಾಡ್ತೇವೆ. ದೇವ್ರು ಯಾವಾಗ್ಲೂ ನಮಗೆ ಪರ್ಮನೆಂಟ್ ಇರುವ ಭಗವಂತ, ಅವನಿಗೆ ಆಲೋಚನೆ ಮಾಡೋದಿಲ್ಲ. ಎಷ್ಟೋ ಜನ ಹಾಗೆ, ಪಾಪ ಇದನ್ನು ಹೀಗೆ ಮಾಡಿದ್ರೆ ಅವರಿಗೆ ಬೇಜಾರಾಗತ್ತೇನೋ, ನಾವು ಹೀಗೆ ಹೇಳಿದ್ರೆ ಇವರಿಗೆ ಬೇಜಾರಾಗುತ್ತೇನೋ, ಎಲ್ಲರೂ ಆಲೋಚನೆ ಮಾಡ್ತಾರೆ. ದೇವರಿಗೆ ಬೇಜಾರಾಗತ್ತೆ ಅಂತ ಯಾರೂ ಆಲೋಚನೆ ಮಾಡೋದಿಲ್ಲ. ಆಲೋಚನೆ ಮಾಡ್ಬೇಕಾ ಬೇಡ, ದೇವರಿಗೋಸ್ಕರ ಇದೆಲ್ಲವೂ ಇರುವಂತದ್ದು. ಹಾಗಾಗಿ ದೇವರನ್ನು ಲಕ್ಷ್ಯ ಇಟ್ಟುಕೊಂಡು ಮಾಡಿದ್ರೆ ಆತ ಸಜ್ಜನಾಗುತ್ತಾನೆ. ದೇವರನ್ನು ಮರೆತು ಗಂಡನನ್ನು ಮಾತ್ರ ಅಂತ ಆಲೋಚನೆ ಮಾಡಿದ್ದಕ್ಕೆ ಕೃಷ್ಣ ಏನು ಮಾಡಿದ್ದ, ಪತಿಯ ಒಳಗಿರುವ ಪರಮೇಶ್ವರ ನಾನೇ ಅಂತ ಹೇಳಿ ಅದನ್ನೆಲ್ಲ ತಿಂದು ಖಾಲಿ ಮಾಡಿ ಬಿಟ್ಟಿದ್ದಾನೆ. ಆಮೇಲೆ ಇನ್ನೊಬ್ಬಳೆ ಸಕ್ತವೋ ಬಹವಃ ಪಿತಾ,
ಮನೆಯಲ್ಲಿ ನಾನು ಹಿಟ್ಟನ್ನೆಲ್ಲ ತಯಾರು ಮಾಡಿಟ್ಟಿದ್ದೆ, ಮೊದಲೇ ಹಿಟ್ಟು, ಅದು ಹಿಟ್ಟು, ಇದು ಹಿಟ್ಟು ಅಂತ. ಯಾಕೆ ಕೇಳಿದ್ರೆ ಇನ್ನು ಅಷ್ಟಮಿ ಎಲ್ಲ ಬಂತು, ಎಲ್ಲ ಉಂಡೆ ಗಿಂಡೆ ಮಾಡ್ಲಿಕ್ಕೆ ಬೇಕು ಅಂತ ಹೇಳಿದ್ರೆ ಕೃಷ್ಣ ಏನು ಮಾಡಿದ, ಇಷ್ಟು ಮಾತ್ರ ಸಂಸ್ಕೃತ ಶರ್ಕರಾದ್ವಿ, ಅದಕ್ಕೆ ಸಕ್ಕರೆ ಎಲ್ಲ ಹಾಕಿ ಒಳ್ಳೆ ಪಾಕ ಎಲ್ಲ ಮಾಡಿ ಎಲ್ಲ ತಯಾರು ಮಾಡಿಟ್ಟಿದೆ. ಬಂದು ನೋಡಿದ್ರೆ ಏನೂ ಇಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾನೆ. ಕಿಂಗ್ರಿಹೇಣ ಚೇಮೆ ಕಾರ್ಯಂ ಕಿಂಘೋಷೈ ಕಿಂಗಮಾದಿವಿಹಿ ಏಷ ಯಾಸ್ಯಾಮಿ ದುರ್ಮೇಧೆ ಮೂಢೆ ದುಷ್ಪುತ್ರ ಸುಯೋನಿ ಅಂತ ಹೇಳ್ತಾಳೆ. ಕೊನೆಗೆ ಆಕೆ ಒಬ್ಳು ಹೇಳ್ತಾಳೆ ಅಂತೆ, ಇಂಥದ್ದು ಮನೆಯಲ್ಲಿ ಮಾಡಿಟ್ಟ ಮೇಲೆ ಮನೆಯಲ್ಲಿ ಎಲ್ಲ ಖಾಲಿಯಾಗಿದೆ. ಯಾವುದು? ನನ್ನ ಮಡಕೆ ಖಾಲಿ ಆಯಿತು, ಹಾಲು ಮೊಸರು ಇಲ್ಲ, ಸ್ವೀಟ್ ಮಾಡಿದೆ ಅದಿಲ್ಲ, ಹಾಲು ಮಾಡಿದರೆ ಯಾವುದೂ ಇಲ್ಲ. ಆದ್ದರಿಂದ ಇನ್ನು ನನಗೆ ಈ ಮನೆಯಲ್ಲಿದ್ದೇನಾಗಬೇಕಾಗಿದೆ? ಕಿಂಗ್ರಹೇಣ ಮೇ ಕಾರ್ಯಂ, ಖಾಲಿ ಗೋಡೆ ಮತ್ತೆ ಮಾಡಿನಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ಎಂತ ಮಾಡುದು? ಹಾಗಾಗಿ ಏನು ಮಾಡ್ತೇನೆ, ಅಷ್ಟಲ್ಲ ಅಂದ್ರೆ ನಾನು ಮನೆಯನ್ನು ಬಿಟ್ಟು ಹೋಗ್ತೇನೆ. ಅಲ್ಲಿವರೆಗೆ ಅವಳು ಹೆದರಿಸ್ತಾ ಇದ್ದಾಳೆ ಯಶೋದೆಗೆ. ಕಿಂಗ್ ಘೋಷೈಹಿ ಕಿಂಗ್ ಗವಾದಿಭಿಹಿ, ಘೋಷ ಅಂದ್ರೆ ಹಳ್ಳಿ ಅಂತ ಅರ್ಥ. ಹಾಗಾಗಿ ಈ ಹಳ್ಳಿಯಿಂದ ಏನಾಗ್ಬೇಕೆ, ನಮಗೆ ಎಲ್ಲಿ ಈ ಊರಿನವರು ಸಹಕಾರ ಕೊಡೋದಿಲ್ವಾ ಅಂತ ಊರಿನಲ್ಲಿ ನಾವು ನಿಂತೇನಾಗಬೇಕು, ಎಲ್ಲ ನೆರೆ ಕರೆ ಅವರಿವರು ಎಲ್ಲ ಉಪದ್ರ ಕೊಡುವವರೇ, ಮನೆಗೆ ಬಂದು ಉಪದ್ರ ಕೊಡುವವರೇ. ಹಾಗಾಗಿ ನಾನು ಈ ಹಳ್ಳಿಯಲ್ಲಿ ನಿಲ್ಲೋದಿಲ್ಲ. ಇನ್ನು ಕಿಂಗ್ ಅಲ್ಲ, ದನ ಎಂತ ಮಾಡ್ತೀರಿ ಅಂತ ಕೇಳಿದ್ರಂತೆ ಯಾರು, ದನ ಕಟ್ಟಿಕೊಂಡೆಂತ ಮಾಡ್ಬೇಕು ನಾನು, ಬಲೆಯೇ ಆಗ್ತಾ ಇಲ್ಲ ಅಂತೇಳಿ ಸಿಟ್ಟಿನಲ್ಲಿ ಹೇಳ್ತಾ ಇದ್ದೆ. ಕಿಂಗ್ ಗವಾದಿಭಿಹಿ, ಹಾಗಾಗಿ ನಿನ್ನು ಹೆಡೆದಂತಹ ಮಗನಿಂದಾಗಿ ನನಗೆ ನೆಮ್ಮದಿಯೇ ಹಾಳಾಗಿ ಹೋಗಿದೆ. ಏಷ ಯಾಸ್ಯಾಮಿ ದುರ್ಮೇಧೆ ಮೂಢೆ ದುಷ್ಪುತ್ರ ಸೂಯಿನಿ ಅಂತ. ನೀನು ಒಳ್ಳೆ ಮಗನನ್ನು ಹೆಡೆದಿದ್ರೆ ನಂಗೆ ಈ ತಲೆ ಬಿಸಿ ಇರಲಿಲ್ಲ, ನೀನು ಕೆಟ್ಟ ಮಗನನ್ನು ನೀನು ಹೆತ್ತಿದ್ದಿ. ಹಾಗಾಗಿ ಯಶೋದೆ, ನಾನು ಇದೆಲ್ಲವನ್ನು ಬಿಟ್ಟು ನಾನು ಊರೇ ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಇನ್ನೊಬ್ಳು ಹೇಳ್ತಾ ಇದ್ದಾಳೆ, ಧೇನವೋ ಮಮ ನಷ್ಟಾಸ್ಯುಹು ವತ್ಸೈಹಿ ಸಾರ್ಧಂ ದಶಾದ್ಯವೈ ಅನೇನ ಕಾಲಿತ ಮೂಢೆ ತವ ಪುತ್ರೇಣ ದುರ್ಹೃದ. ನನ್ನ ಹಸುಗಳೆಲ್ಲ ನಾಶ ಆಗಿ ಹೋಯ್ತು ಈ ಕೃಷ್ಣನಿಂದಾಗಿ. ಆತ ಬರೋದು, ಅವುಗಳನ್ನು ಬಿಡೋದು, ಅವುಗಳಿಗೆ ಉಪದ್ರ ಮಾಡೋದು, ಹೀಗೆಲ್ಲ ಮಾಡ್ತಾ ಇದ್ದಾನೆ. ಸಾರ್ಧಂ ದಶಾದ್ಯವೈ, ಇನ್ನು 10 ಹಾಲು ಕೊಡುವ ಆ ದನ ಉಂಟಲ್ಲ, ಅದು ಮನೆಯಲ್ಲಿದ್ದದ್ದೆಲ್ಲ ಅದು ಕಳವಾಗಿ ಹೋಗಿದೆ. ಆಗ ಮತ್ತೆ ಯಾರು ಕಾದ್ರೂ ಅದು ಕೃಷ್ಣನಿಗೆ ಮೇಲೆ ದೂರು, ಹೀಗೆ ಅದೆಲ್ಲ ನಿನ್ನ ಮಗ ಮಾಡಿದ ಅಂತ ಹೇಳಿಕೊಂಡು ದೂರು ಕೊಡ್ತಾ ಇದ್ದಾರೆ. ಹಾಗಾಗಿ ಯಶೋದೆ ಏನು ಕ್ರಮವನ್ನು ತೆಗೆದುಕೊಳ್ತಾಳೆ ಎನ್ನುವಂಥದ್ದನ್ನು ನಾಳೆ ಇಲ್ಲ, ದ್ವಾದಶಿ ಆದದ್ರಿಂದ ನಾಡಿದ್ದು ತ್ರಯೋದಶಿಯವತ್ತು ಆಲೋಚನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ಮನ ವನುಸೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಏತು ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ವತ್ಸಲೋ ಹರಿ ಚತುರ್ಭುಜಾತ್ತ ಚಕ್ರಾಸಿಗತ ಶಂಖಾದ್ಯುಧಾಯುಧಃ ದೇವಕೇ ನಂದನ ಶ್ರೇಷೋ ನಂದಗೋಪ ಪ್ರಿಯಾತ್ಮಜಃ ಯಮುನಾ ವೇಗತಂ ಹರಿ ಬಲಭದ್ರ ಪ್ರಿಯಾನುಜಃ ಭೂತನಾ ಜೀವಿತ